Oh
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಂಗ ಪ್ರಾಯದ ಬಾಲ ಚದುರೆ ನಂಗವ ಒರೆಗೆ ಮದವ ಉಳಿ ಬರುತ್ತಲೇ ಮಾನವ ಮದವ ಉಳಿ ಬರುತ್ತಲೇ ಮಾನವ ಚಿಕ್ಕ ಪ್ರಾಯದ ಬಾಲ ಚದುರೆ ನಂಗವ ಒರೆಗೆ ಕಾವೇರಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರ
ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಶಹಬ್ಬಾಷ್ ಅಲ ಶಹಬ್ಬಾಷ್ ಅಲ ದಕ್ಕಿತ್ತು ದಕ್ಕಿತ್ತು
ಸಭೆಗೆ ವಂದನೆ. ನಿನ್ನ ವಿದೇಶಾರದೆ ಭಕ್ತಗೆ ಮಲ್ಲಿಯ
ಶ್ರೀ ದುರ್ಗಾಂಬಿಕೆಯ ಪದಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಜಯತು ಜಯತು ಆದಿಮಾಯೇ ತಾಯೇ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿ ಆವರಿಸಿದಂತಹ ಕತ್ತಲೆ, ಮೇಲೆ ನೋಡಿದರೆ ನೀಲವಾದ ಆಕಾಶ, ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡೆವಮ್ಮ. ನಾವು ಯಾರು ಎನ್ನುವ ಹಾಗೆ ಪ್ರಶ್ನೆ ಮೂಡಿಕೊಂಡಾಗ ಉತ್ತರ
ನಿರಂತರವಾಗಿ ಕೇಳಿದ ಬಂದಂತಹ ಓಂಕಾರ, ಅದನ್ನೇ ಏಕೋ ಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ನೀನು ಪ್ರತ್ಯಕ್ಷಳಾದೆ. ಅಮ್ಮ, ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪರೆಯೋಪಾದಿಯಲ್ಲಿ ನಮ್ಮನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ಸ್ವರೂಪಿನಾದಂಥ ನೀನು ಭಕ್ತಿಯಿಂದ ನುತಿಸ್ತಾ ಇದ್ದೇವೆ. ಗಾಢಂಧಕಾಲದಲ್ಲಿ ಮುಳುಗಿರುವಂತಹ ಈ ಜಲರಾಶಿ ಮತ್ತೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಬೊತ್ತಿರುವ ಜಲರಾಶಿ ಅಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿಸಿ ಅದನ್ನೇ ಅನುಸರಿಸಿಕೊಂಡು ಮುಂದೆತ್ತಿ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದಂಥ ನೀನು ಪ್ರಕಟಗೊಂಡೇ ತಾಯಿ. ನಿನ್ನನ್ನು ಕಂಡಾಕ್ಷಣ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವನು ನೀನಾಗಿದ್ದಿ. ನಿನ್ನಿಂದಲೇ ಹುಟ್ಟಾಗಿದೆ ಎಂಬುದೇ ಸತ್ಯ. ಮುಂದೆ ಪ್ರಪಂಚಕ್ಕೆ ಮಾಡಬೇಕಾದ ಕರ್ತವ್ಯವೇನು, ನಮ್ಮ ಹೆಸರೇನು, ಸಾಣುರಾಗದೆ ತಿಳಿಸಬೇಕು ತಾಯಿ. ಓ ತಾಯೇ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಹುಟ್ಟು. ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ಅಮ್ಮ, ನೀನಲ್ಲದೆ ಅನ್ಯರಾರ್ಹರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಕಂಗೆಟ್ಟಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ಆದಿ ಮಧ್ಯ ಅಂತ್ಯರಹಿತಳಾದಂತಹ ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಕರ್ತಳು. ಹರುಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕೆ ನಿಮ್ಮ ಮೈವರ್ಣಕ್ಕೆ ಒಪ್ಪುದಾದಂತಹ ಹೆಸರನ್ನಿರಿಸೋಳಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶಾ. ಮಹಾಪ್ರಸಾದ ತಾಯೇ. ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮಗನೇ ಈಶಾ, ತಾಮಸ ಗುಣ ಭರಿತನಾದ ನೀನು ಕೈಲಾಸದಲ್ಲಿದ್ದುಕೊಂಡು ಸೃಷ್ಟಿಯ ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಿ ಮಾತೆ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಏನು ಮಾಡಬೇಕು? ಕಷ್ಟ ಬಂದರೆ ಕೊಟ್ಟಂತಹ ಸೃಷ್ಟಿ ಪಾಲನಾ
ಲಯದ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳು ಪರೋಕ್ಷಳು ಆಗಿ ನಾನು ನಿಮ್ಮೂವರನ್ನು ಪಡೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ನನ್ನನ್ನು ಬಿಟ್ಟು ಹೋಗಬೇಡಿ ಎನ್ನುವ ಹಾಗೆ ಗಟ್ಟಿಯಾಗಿ ಕೈಯನ್ನು ಹಿಡಿದವ. ಅದು ಮೂವರಷ್ಟೇ. ಈಗ ನಿನ್ನ ವರ್ತನೆಯೇ ಬೇರೆ. ಹೌದಾ? ಯಾಕೆ ಈ ಬದಲಾವಣೆ ಅಂತ ಗೊತ್ತಾಗಲಿಲ್ಲ. ಪ್ರತ್ಯಕ್ಷಗೊಂಡಂತಹ ಮಾತೆ ಮೂವರಿಗೆ 3 ನಾಮಕರಣವನ್ನು, 3 ಉದ್ಯೋಗವನ್ನು, 3 ಕ್ಷೇತ್ರವನ್ನು ನೀಡಿ ಮಾತೆ ಈಗ ಅದೃಶ್ಯರಾಗಿದ್ದಾಳೆ. ಸರಿ ಸರಿ, ಈಗಿರುವುದು ನಾವು ಮೂವರೇ. ಹೌದೇನು? ಏನು? ಮೊದಲಿಗೆ ಮಾತೆ ಯಾರನ್ನು ಕರೆದದ್ದು? ಮಕ್ಕಳೇ ಅಂತ. ಹೆಸರು ಯಾರ್ದು ಕೂಗಿದ್ದಂತ ಹಾಗೆ ಕೇಳಬೇಕಲ್ಲ. ಯಾರದ್ದು? ಯಾರ್ದು? ಬ್ರಹ್ಮ. ಹೌದಲ್ಲ? ಬ್ರಹ್ಮ ಅಂದ್ರೆ ಪದದ ಅರ್ಥ ಏನು ನಿನಗೆ ಗೊತ್ತಿದೆಯಾ? ನನಗೆ ಗೊತ್ತಿದೆ, ನಿನಗೆ ಗೊತ್ತುಂಟಾ ಅಂತ ಕೇಳಿದೆ. ನಿನಗೆ ಗೊತ್ತಿದ್ರೆ ನನಗೆ ಗೊತ್ತಿದ್ದ ಹಾಗೆ ನೀನು ಜೊತೆಯಲ್ಲಿ ಇರ್ತೀಯಲ್ಲ. ಓಹೋ, ಬ್ರಹ್ಮ ಅಂದ್ರೆ ದೊಡ್ಡದು. ದೊಡ್ಡದು. ಎಷ್ಟು ದೊಡ್ಡದಂತ ಅಳತೆ ಮಾಡುವುದಕ್ಕೆ ಹೋಗ್ಬೇಡ. ಅಂದ್ರೆ ನಿನ್ನ ಅಳತೆಗೆ ಸಿಗುವುದಕ್ಕೆ ಇಲ್ಲ. ಸರಿ, ಹಾಗಿದ್ರೆ ಬ್ರಹ್ಮನನ್ನು ಲೆಕ್ಕಕ್ಕಿಂತ ಹೊರಗೆ. ಅದೇನು? ಅದು ಅಳತೆಗೆ ಲೆಕ್ಕಕ್ಕೆ ಸಿಗದವ ಬ್ರಹ್ಮ. ದೊಡ್ಡದು ಅಂತ ಹೇಳಿದ್ದೇನೆ. ದೊಡ್ಡದು. ಗುಣ ಯಾವುದು? ರಾಜಸ ಗುಣ. ಒಂದು ಅರಸನಿಗಿರಬೇಕಾದಂತಹ ಗುಣವನ್ನು ಮಾತೆ ನನಗೆ ಅನುಗ್ರಹಿಸಿದ್ದಾನೆ. ಸರಿ, ಅಷ್ಟೇ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದನೆ ಸೃಷ್ಟಿಸುವ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ನೀಡಿದ್ದಾನೆ. ಇಷ್ಟೆಲ್ಲ ಪಡೆದುಕೊಂಡಂತಹ ಬ್ರಹ್ಮ ಯೋಚನೆ ಮಾಡುವುದು, ಸೃಷ್ಟಿ ಯಾವಾಗ ಮಾಡುವುದು ಅಂತ ಹೇಳಿ ಹಾಗಲ್ಲ. ಇಲ್ಲಿಗೆ ಸರಿಯಾಗಿ ನೇತಾರ ಹೋಗಬೇಕು. ನೇತಾರ, ಯಜಮಾನ, ವ್ಯವಸ್ಥಾಪಕ. ಯಾಕೆ? ಯಾವುದೊಂದು ಸಂಘವನ್ನು ಮುಂದಕ್ಕೆ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ವ್ಯವಸ್ಥಾಪಕ ಬೇಕು. ಅದು ಹೌದು. ಹಾಗಿದ್ರೆ ಸೃಷ್ಟಿ ಸ್ಥಿತಿ ಲಯ 3 ಕಾರ್ಯಕ್ಕೆ ಯಜಮಾನ ಬೇಕು ಅಂತ ನೀ ಹೇಳ್ತೀವಿ. ಹೌದು. ಯಾರಾಗಬಹುದು? ಯಾರಾಗಬಹುದು ಅಂತ ನೋಡುವುದು. ನಿಮ್ಮಿಬ್ಬರ ಮುಖ ನೋಡಿದ್ರೆ ಮುಖದಲ್ಲಿ ಸುಖವೇ ಇಲ್ಲ. ಕಣ್ಣು ಮುಚ್ಚು. ಯಾಕೆ ಕಣ್ಣು ಮುಚ್ಚಬೇಕು? ನೋಡ್ಲಿಕ್ಕೆ ನಿನಗೆ ಕಷ್ಟ ಆದ್ರೆ. ಹಾಗಲ್ಲ, ಯಜಮಾನ ಆಗುವುದಕ್ಕೆ ಯೋಗ್ಯತೆ ಸಾಮರ್ಥ್ಯವನ್ನು ಪಡೆದುಕೊಂಡವನು ಯಾರಂತ ನೋಡಿದ್ರೆ ಬ್ರಹ್ಮನಾದಂತ ನಾನು. ನೀನು? ಹೌದು. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ? ಹರಿ, ನಿನಗೆ ಪಾಲನೆಯ ಕಾರ್ಯವನ್ನು ಮಾತು ನೀಡಿದ್ದಾಳೆ. ಇನ್ನು ಮುಂದಕ್ಕೆ ಬ್ರಹ್ಮನಾದ್ಯಂತೆ ಪಾಲನೆಯ ಕಾರ್ಯವನ್ನು ಮಾಡತಕ್ಕದು. ಹರ, ಏನು ಬ್ರಹ್ಮ? ನಿನಗೆ ಲಯದ ಕಾರ್ಯವನ್ನು ಮಾತೆ ಅನುಗ್ರಹಿಸಿದ್ದಾನೆ. ಹೌದು. ಇನ್ನು ಮುಂದಕ್ಕೆ ಬ್ರಹ್ಮನಾದ್ಯಂತೆ ನೀನು ಲಯದ ಕಾರ್ಯವನ್ನು ಮಾಡಬೇಕು. ನೀವಿಬ್ಬರು ನಾನು ಹೇಳಿದಂತೆ ಕೇಳತಕ್ಕ. ಬ್ರಹ್ಮ ಅಮ್ಮ ಅನುಗ್ರಹಿಸಿದಂತಹ 3
ಕರ್ತವ್ಯಗಳು ಸಮಾನವಾದವು. ಹೌದು. ನಾವು ಮೂರು ನಮ್ಮದಾದಂತಹ ಶ್ರೇಷ್ಠತೆಯನ್ನು ಕಾಣಿಸಿಕೊಳ್ಬೇಕು ಅಂತಾದ್ರೆ ನಾವು ಕರ್ತವ್ಯವನ್ನ ಮಾಡಬೇಕು, ಒಳ್ಳೆಯ ಪ್ರಪಂಚವನ್ನ ನಿರ್ಮಾಣ ಮಾಡಬೇಕು. ಹೌದು. ಹೀಗಿರುವಾಗ ಅಮ್ಮ ಕೊಟ್ಟಂತಹ ಕೆಲಸದಲ್ಲಿ ನಾನು ಮೇಲು ಎನ್ನುವ ಹಾಗೆ ವಾದ ಮಾಡುವುದು ಬೇಡ. ಮೂರು ಕಾರ್ಯವು ಸಮಾನ ಎನ್ನುವ ಹಾಗೆ ಮುಂದುವರಿಯುವ ಒಳ್ಳೆ ಪ್ರಪಂಚವನ್ನೊಂದು ಸೃಷ್ಟಿ ಮಾಡುವ. ಈಗ ನಾನು ದೊಡ್ಡವನಾಗುವುದಕ್ಕೆ ನಿನಗೆ ಒಪ್ಪಿಗೆ ಇಲ್ಲ. ಕಾರಣದೇನು? ಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕಾದಂತ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡುವ ಮೊದಲು ನಮ್ಮೂವರೊಳಗೆ ನಾಯಕ ಯಾರು ಎನ್ನುವಂತ ಪ್ರಶ್ನೆಯನ್ನು ಮುಂದಿಟ್ಟವನಿದ್ದಾನೆ. ಬ್ರಹ್ಮ ನೀನೇ ದೊಡ್ಡವ. ಮೊದಲೇ ಹೇಳ್ಬೇಕು ಇಷ್ಟೆಲ್ಲ ಮಾತಾಡಿ. ಈಗ ಹೇಳಿದೆ ಅಲ್ವಾ, ಇಲ್ಲಿ ನೀನು ಮಾತ್ರವಲ್ಲ ನಿನ್ನ ಜೊತೆಗೆ ಹರಿಯೂ ದೊಡ್ಡವ. ಈಗ ಅವಳು ದೊಡ್ಡ, ಮುಂದೆ ಏನಾದ್ರೂ ಉಂಟಾ? ಇಲ್ಲಿ ನೀವಿರುವರು ದೊಡ್ಡವರಾಗುವುದು, ಆದರೆ ನನ್ನಷ್ಟು ದೊಡ್ಡವರು ಇರುವರೂ ಅಲ್ಲ. ಸ್ವಲ್ಪ ಅದಕ್ಕೆ ಪ್ರಸಂಗ ಆಯ್ತು. ದೊಡ್ಡವರಂತ ಹೇಳಿದ್ರೆ ಸಾಕಾಗುದು, ಆಧಾರ ಬೇಕಿದೆ. ಸರಿಯಾದ ಆಧಾರ ಉಂಟು. ಹೇಗೆ? ಅಮ್ಮ ತೊಂದರೆ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ಆಧಾರ ಕೊಟ್ಟೇ ಕಳುಹಿಸಿದ್ದಾಳೆ. ಹೌದಾ? ಅಮ್ಮ ನನ್ನನ್ನು ಕರೆದದ್ದು ಮಗನೇ ಈಶಾ ಎನ್ನುವ ಹಾಗೆ. ಈಶಾ ಅಂದ್ರೆ ಯಜಮಾನ. ಯಾರಿಗೆ? ಯಾರು? ನಿನಗೆ ಆಗಿರಬಹುದು. ನನಗೆ ಯಜಮಾನ ಆಗುವುದಕ್ಕೆ ಜನ ಅರ್ಹತೆ ಉಂಟು ಬ್ರಹ್ಮ, ಯೋಗ್ಯತೆ ಉಂಟು. ಹೌದು. ಏನದು? ನಿನಗೆ ದೇಹಕ್ಕೆ ಒಂದೇ ತಲೆ, ಹೌದು. ನನಗೆ ಹಾಗಲ್ಲ, 5 ತಲೆಗಳುಂಟು. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವಂತ ಪಂಚಶಿರಗಳನ್ನು ಮಾತೆ ನೀಡಿದ್ದಾಳೆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಗಳನ್ನು ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಮಾತ್ರವಲ್ಲ, ನಿನಗೆ 2 ಕಣ್ಣುಗಳು, ನನಗೆ ಹಾಗಲ್ಲ. ನನ್ನ ಹಣೆಯನ್ನೊಮ್ಮೆ ಗಮನಿಸಿದೆ ಎಂದಾದರೆ ತಾಯಿ ನೀಡಿದಂತಹ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ನನಗಿವೆ. ಅದು ಮುಚ್ಚಿಕೊಂಡಿದೆ ಬ್ರಹ್ಮ. ಒಂದು ಮಾತು ನೆನಪಿಟ್ಟುಕೋ, ನನ್ನದಾದಂತಹ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣನ್ನು ತೆರೆದ್ರೆ ಸಕಲವೂ ಲಯ. ಆಗ ನಿನ್ನ ಸೃಷ್ಟಿಗೆ ಬೆಲೆಯೇ ಇರುವುದಿಲ್ಲ ಬ್ರಹ್ಮ. ಯಾವಾಗ ಲಯ ಮಾಡ್ತೀನಿ? ನಾನು ಮನಸ್ಸು ಮಾಡಬೇಕು. ಯಾವಾಗ ಮನಸ್ಸು ಮಾಡ್ತೀನಿ? ಲೋಕದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳು ಸರಿಯಾಗಿ ನಡೆಯದೇ ಇದ್ದಂತಹ ಪಕ್ಷದಲ್ಲಿ ಅಥವಾ ಲೋಕಕ್ಕೆ ವಿರೋಧವಾಗಿ ನಡೆಯಿತು ಎಂದಾದರೆ ನಾನು ಆಗ ಕಣ್ಣನ್ನು ತೆರೆತೆ. ಮತ್ತೊಂದು ವಿಷಯ, ನೀನು ಯಾವ ರೀತಿಯ ನಾಯಕ ಎನ್ನುವ ಹಾಗೆ ನನ್ನ ಪ್ರಶ್ನೆ. ಯಾಕೆ ನಾಯಕರುಗಳಲ್ಲಿ 4 ವಿಧವನ್ನು ಕಾಣಬಹುದು. ಹೌದಾ? ಒಂದು ದುಡಿದು ನಾಯಕರಾಗುವುದು, 2ನೆಯದ್ದು ಯಾರ್ಯಾರನ್ನೋ ದುಡಿಸಿ ನಾಯಕರಾಗುವುದು, 3ನೆಯದ್ದು ತಾನು ದುಡಿದು ತನ್ನವರನ್ನು ದುಡಿಸಿ ನಾಯಕರಾಗುವುದು, 4ನೆಯದ್ದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ಈ ಬ್ರಹ್ಮ ಹೇಗೆ? ಬ್ರಹ್ಮನನ್ನು ಕಾಣುವಾಗ ಬ್ರಹ್ಮ ಬರೇ ಪ್ರಚಾರದಲ್ಲೇ ನಾಯಕ ಎನ್ನುವ ಹಾಗೆ ಒಪ್ಪಿಕೊಳ್ಳಬೇಕಾಗ್ತದೆ. ಹೆಚ್ಚಾಯ್ತು. ಯಾಕೆ ನಾನು ಹಾಗೆ ಹೇಳಿದೆ? ನಾಯಕನಾದವನು ತನ್ನದಾದಂತಹ ಕಾಯಕವನ್ನು ಪೂರ್ತಿಗೊಳಿಸಿ ಆಮೇಲೆ ನಾಯಕನೆನಿಸಿಕೊಳ್ಳಬೇಕು. ಆಮೇಲೆ ತನ್ನ ಕಾರ್ಯದ ಬಗ್ಗೆ ಎಷ್ಟು ಬೇಕಾದ್ರೂ ಪ್ರಚಾರ ಪಡೆದುಕೊಳ್ಳಬಹುದು. ಕಾಯಕವನ್ನು ಮಾಡ್ತೇನೋ ಅಲ್ಲ, ನಿನ್ನದು ಹೇಗಾಯ್ತು? ಪ್ರಚಾರವೇ ಕೆಲಸ ಆಯ್ತು ಅಂತ. ಮೊದಲಿಗೆ ಪ್ರಚಾರಕ್ಕೆ ಬರ್ಬೇಕು, ಜನ ಯಾರು ಗೊತ್ತಾಗ್ಬೇಕು. ಹಾಗಾಗಿ ಹೇಳ್ತಾ ಇದ್ದೇನೆ ಬ್ರಹ್ಮ, ನಮ್ಮೂವರೊಳಗೆ ಯಾಕೆ ಮುನಿಸು. ತಾಯಿ ಹೇಳಿದಂತೆ 3 ಸಮಾನರು ಎನ್ನುವ ಹಾಗೆ ತಾಯಿ ಹೇಳಿದ ಕಾರ್ಯವನ್ನು ಮಾಡುವ. ಅದನ್ನು ಹೊರತಾಗಿ ನಾನೇ ದೊಡ್ಡವ ಎನ್ನುವ ಹಾಗೆ ನಿನ್ನ ತಲೆಯಲ್ಲಿದ್ರೆ ನಿನ್ನ ದೊಡ್ಡತನ ನಾವು ಒಪ್ಲಿಕ್ಕಿಲ್ಲ. ನಿನ್ನ ಮಾತನ್ನ ಕೇಳುವಾಗ ನಗು ಬರ್ತಾ ಇದೆ. ಯಾಕೆ? ಜೀವರಾಶಿಯನ್ನು ಸುಟ್ಟ ಬೋಧಿ ಮಾಡಿ ಹಣೆಗೆ ಬಟ್ಟಿರುವಂತಹ ಸಾಮರ್ಥ್ಯ ಇದ್ದವ ನೀನು. ಹೌದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ನಾನು ಸೃಷ್ಟಿ ಮಾಡ್ಬೇಕು. ಮಾಡ್ಲಿಲ್ಲ. ನಾನು ಸೃಷ್ಟಿ ಮಾಡದವ ನೀನು ಯಾವುದನ್ನು ಪಾಲನೆ ಮಾಡ್ತಾನೆ, ನೀನು ಯಾವುದನ್ನು ಲಯ ಮಾಡ್ತೀನಿ. ಹಾಗಾಗಿ ಸೃಷ್ಟಿಯ ಕಾರ್ಯವೇ ಕಳವ. ಸೃಷ್ಟಿ
ಯಾಕೆ ಬಲ್ಲೆಯ? ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ಅಂತಾದ್ರೆ ಎಷ್ಟು ಕಾಲ ಬೇಕು? ಕ್ಷಣಿಕ ಸಾಕು. ಕ್ಷಣದಲ್ಲಿ ಮಾಡಿ ಪೂರೈಸುವ ಕರ್ತವ್ಯ. ಹರನ ಲಯದ ಕಾರ್ಯವೂ ಹಾಗೆ ಕ್ಷಣದಲ್ಲಿ ಮಾಡಿ ಪೂರೈಸುವಂತಹ ಕರ್ತವ್ಯ. ಪಾಲನಾಕರ್ತವಾದಂತಹ ನನ್ನ ಕಾರ್ಯವನ್ನೊಮ್ಮೆ ಯೋಚನೆ ಮಾಡು. ಹೀಗವಾದುವುದು ಜೀವಿಯೊಂದು ಹುಟ್ಟಿದ ಕಾಲದ ಕೊನೆಯವರೆಗೆ ಪಾಲಿಸಬೇಕಾದ ಪೋಷಿಸಬೇಕಾದ ನಾನು ಕೊಟ್ಟು ಬೇಕಾದರೂ ಪೊರೆಯದಿದ್ರೆ ಕೆಟ್ಟು ಹೋಗ್ತದೆ. ಹೌದು. ಹಾಗಾಗಿ ನನ್ನನ್ನು ದೊಡ್ಡವ ತಪ್ಪಿಕೋ. ಅದಾಗುವುದಿಲ್ಲ. ಹರಳೇನು? ಸರಿ ಸರಿ. ವಚನ ಸರಿ, ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವೇ ಬೇಡ, ಮಾತೇ ಬೇಡ. ಹರಿ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ನಾನು ಮನ ಮಾಡಿದ್ದೇನೆ. ಮಾತ್ರವಲ್ಲ ಹರಿಹರನಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹೀಗೆ ಜೊತೆ ಸೇರಿಸಿಕೊಂಡೆ ನೀನು. ಅದು ಹಾಗಲ್ಲ ಬ್ರಹ್ಮ. ಮತ್ತೆ ಹೇಗೆ? ಒಳ್ಳೆತನ ಯಾವತ್ತಿದ್ರು ಒಳ್ಳೆತನದ ಜೊತೆಗೆ ಇರ್ತದೆ ಎನ್ನುವುದಕ್ಕೊಂದು ಪ್ರತ್ಯಕ್ಷ. ನಿನ್ನ ಜಾಣತನದ ಮಾತು ನನ್ನಲ್ಲಿ ಬೇಡ. ಹೌದೇನೋ? ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬಂತ ಯೋಚನೆ ಮಾಡಿಕೊಂಡಿದ್ರೆ ನೀವು. ನೀನು ಇಳಿದಾಗಿದೆ. ಎಲ್ಲಿ ಕೆಲಸ ಮಾಡ್ಲಿಲ್ಲ. ಎಲ್ಲಿಸ್ತೇನೆ ಈಗ? ಇಬ್ಬರು ಬಿಡಿ, 100 ಮಂದಿ ಬನ್ನಿ, ಮೊದಲು ಸೃಷ್ಟಿ ಮಾಡು. ಸೃಷ್ಟಿ ಮಾಡ್ತೇನೆ ಬೇಕಾದ್ರೆ. ಈಗ ಮೃಷ್ಟನಿಗೆ ಬೀರು, ಬೆಂಡಿಗೆ 4 ಬಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನು ಅಂತ ನನ್ನ ಪಾತನಕ್ಕೆ ಬೀಳ್ಬೇಕು. ಒಳ್ಳೆದಾಗಿ ಅಭಿನಯ ಮಾಡಿದಲ್ಲಿ ಮಾಡಿ ತೋರಿಸ್ತೀನಿ. ಹೀಗೆಲ್ಲ ನಾವು ಹೊಡೆದಾಟ ಮಾಡಿದರೆ ಯಾರು ಶ್ರೇಷ್ಠ ಅಂತ ತಿಳ್ಕೊಳ್ಳುವುದಕ್ಕೆ ಕಷ್ಟ. ಒಂದು ಕೆಲಸ ಮಾಡುವ. ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಜೀವರಾಶಿಗಳು ನಮ್ಮ ಉದರದೊಳಗಿದೆ. ಎಲ್ಲಿ ಏನು ಎಷ್ಟು ಎನ್ನುವ ಹಾಗೆ ಉದರ ಶೋಧನೆಯನ್ನು ಮಾಡುವ. ನನ್ನ ಉದರವನ್ನು ಸೇರಿ ನಾನು, ನನ್ನ ಉದರವನ್ನು ಹೊಕ್ಕು ನೀನು ಶೋಧಿಸುವ. ಎಲ್ಲಿ ಹೆಚ್ಚುಂಟು ಅವರನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳು. ಸರಿ, ಒಪ್ಪಿಕೊಂಡೆ. ಆದೀತಾ? ಯಾರು ನೀನು ಅಲ್ಲ, ದೊಡ್ಡವನಾಗುವುದಕ್ಕೆ ಹೊರಟದ್ದು ಬ್ರಹ್ಮ. ಹೀಗೆ ಬ್ರಹ್ಮ ಎಷ್ಟು ದೊಡ್ಡವನಿದ್ರೆ ನೋಡ್ಬೇಕಲ್ಲ, ನೀನು ಮೊದಲು ಹೋಗ್ಬೇಕು. ನನಗೆ ದಾರಿ ತೋರಿಸ್ಕೊಡ್ತೇವೆ. ಈಗ ಮದುವೆ ಎಂಬುದು ತಲೆಗೆಡಿಸಿ ಹೋಗಿದೆ. ಇವನ ಏರಿದ ಪಿತ್ತವನ್ನು ಕೆಳಗಿಳಿಸಬೇಕು. ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಪ್ರವೇಶ ಮಾಡಿದ್ದಾರೆ. ನನ್ನ ಉದರದಲ್ಲಿ ಇದ್ದು ಬ್ರಹ್ಮ ಒಮ್ಮೆ ದಾರಿ ಮಾಡಿಕೊಂಡು ಹೊರಗೆ ಹೋಗುವುದಕ್ಕೆ ಇಷ್ಟು ಮಾಡಲಿಲ್ಲ. ನಾನು ಬ್ರಹ್ಮನೇ ಅಲ್ಲ, ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ನವದ್ವಾರವನ್ನು ಬಂಧಿಸಿ ನನಗೆ ಬದುಕುವುದಕ್ಕೆ ಕಷ್ಟ. ಸರಿ, ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಒಂದನ್ನು ತೆರೆದಿರ್ತೇನೆ, ಬಂದ್ರೆ ಅದರಲ್ಲಿ ಬರೆದು ಸರಿದ ಕಲ್ಪದಿ ಪ್ರಳಯಗಳು ಬಂದಿದ ತರೆಗಳೆಲ್ಲ ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳಹೊಕ್ಕೆ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಜೀವರಾಶಿಗಳು ಉದರದೊಳಗಿದೆ. ಆದರೆ ಒಂದು ಆಶ್ಚರ್ಯ, ಯಾವ ಜೀವರಾಶಿಗಳಿಗೂ ಜೀವ ಎನ್ನುವುದೇ ಇಲ್ಲ. ಚೇತನಾ ಸ್ವರೂಪಿಯಾದಂತಹ ನಾನಲ್ಲದಿದ್ದರೆ ಅವುಗಳಿಗೆ ಚೇತನ ಇರುವುದಕ್ಕೆ ಹೇಗೆ ಸಾಧ್ಯ? ಏನೇ ಇರಲಿ, ಮತ್ತೇನಿರ್ಬೋದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಅಂಗಾರಮಯವಾದಂತಹ ಕ್ಷೇತ್ರ ಇವನ ಉದರದೊಳಗಿದೆ.
ಎಲ್ಲವನ್ನ ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ಯೋಚಿಸಿದ್ರೆ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಓಹೋ, ಈ ದಾರಿಯಿಂದ ಹರಿ ಹೊರ ಬಂದ್ರೆ ಹರಿಯನ್ನು ಕೀಳಾಗಿ ಕಾಣಬಹುದು ಎನ್ನುವ ಹಾಗೆ ಬ್ರಹ್ಮನ ಯೋಚನೆ. ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರೆ ಅದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರೆ ಮುಖ್ಯವಾಗುತ್ತದೆ. ಹೊರಸಾರ್ತೇನೆ. ಸುಲಭವಾಗಿ ಅರ್ಥವಿಸಿಕೊಳ್ಳಬೇಕು. ನಮಗೆ ಹೆಚ್ಚು ಸಮಯ ಬೇಕಾದದ್ದು ಯಾವಾಗ? ಹೆಚ್ಚು ನೋಡ್ಲಿಕ್ಕಿದ್ರೆ, ಅಂದ್ರೆ ಅಲ್ಲಿ ಕಡಿಮೆ ಇತ್ತು ಅಂತಲ್ಲ ಹೇಳಿ, ಪೂರ್ತಿ ನೋಡ್ಲಿಲ್ಲ. ಮಧ್ಯದಲ್ಲಿ ಕಳೆದ ಕಲ್ಪದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ಇದೆ. ಆದ್ರೆ ಯಾವ ಜೀವರಾಶಿಗಳಿಗೆ ಜೀವವೇ ಇಲ್ಲ. ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ. ಹರಿ ಮತ್ತೆ ಆಗ್ತದೆ. ಸರಿ, ಏನೇ ಇಲ್ಲಿ ಮತ್ತೇನಿರ್ಬೋದು ಎನ್ನುವ ಹಾಗೆ ನೋಡಿದಾಗ ಉದರದೊಳಗೆ ಬಂಗಾರ. ಹೌದಾ? ನೀನು ಬಂಗಾರಪ್ಪ, ಬಂಗಾರಪ್ಪನಾಗಿ ಕಾಣ್ತೇನೆ. ಹಾಗಲ್ಲ, ನಿನ್ನ ಉದರದೊಳಗೆ ಬಂಗಾರಮಯ ಕ್ಷೇತ್ರ ಉಂಟು ಅಂತ ಹೇಳಿದೆ. ನೋಡಿದೆಯಾ? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಬಂಗಾರನಾದ್ರೂ ಮೆಟ್ಟನೆ. ನಾನು ಹೇಳಿದ್ನ? ಮತ್ತೆ ಹೀಗೆ ಹೇಳಿದೆ. ಮುಟ್ಟಿ ತಟ್ಟಿ ಹೊರಸಾರಿದೆ ಅಂತ ಹೇಳುವುದಕ್ಕೆ ಹೊರಟೆ. ಬಂದಂತಹ ನಿನಗೆ ಒಂದು ಹೆಸರು ಕೊಡಬೇಕು ಅಂತ ಯೋಚನೆ. ಯಾರಿಗೆ ಯಾರು ಕೊಡೋದು? ಅಮ್ಮ. ಅಮ್ಮನಾಗುವಂತ ಪ್ರಯತ್ನವನ್ನ ಆಗ್ಲಿಕ್ಕಿಲ್ಲ. ಪಾಲನಕರ್ತು, ಪಾಲನೆ ಅಂತ ಹೇಳಿದ್ರೆ ಅಮ್ಮ ಅಂತ ಅರ್ಥ ಅದಕ್ಕೆ. ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಬ್ರಹ್ಮಣಿಗೊಂದು ಹೆಸರೇ ಕೊಟ್ಟಿದ್ದೇನಂತ ದೊಡ್ಡ ಜನ ಆಗುವುದು ಬೇಡ. ಮೇಲೆ ಮಾಡ್ತೀಯ ಕೈ? ಕೈ ಮೇಲೆ ಹೋದ್ರೆ ನಿನಗೆ ಕಷ್ಟ, ಬದುಕು ನನಗೂ ಇಲ್ಲ ನಿನಗೂ ಇಲ್ಲ. ಕೈಯನ್ನು ಇಡಿಸು ಕೆಳಗೆ. ನಿನಗೊಂದು ಕೊಡ್ಬೇಕಂತ ಇದ್ದೇನೆ. ಕೊಡ್ತೀಯಾ? ಹೌದು. ಹೇಗೆ? ಹೆಸರು. ಹೆಸರು? ಹೌದು. ಏನು? ಹೋದದ್ದು ಹೇಗೆ? ನೀನು ಬಾಯಿ ಹೊರಗೆ ಬಂದದ್ದು ನೀನು ಬಿಟ್ಟ ದಾರಿ. ಅದು ತೋರದಲ್ಲೇ ಬಂದವನು. ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ, ಮಾನಾಪಮಾನ ಸಮಾನ ಸ್ವೀಕರಿಸಿದೆ. ಹೀಗೆ ಬಾ. ಬೇಗ ಮುಗಿಸಿ. ಕಡಿಮೆ ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಯ್ತು, ಆದ್ರೆ ಹೆಚ್ಚು ಎಲ್ಲಿ ಉಂಟು ಅಂತ ಗೊತ್ತಾಗೋದು ಬೇಡವಾ? ಹೆಚ್ಚ ಅಲ್ಲೇನು ಇರ್ಲಿಕ್ಕಿಲ್ಲ. ಮೊದಲು ನೋಡು. ನೋಡ್ಬೇಕಾ? ಅವಕಾಶ ಮಾಡಿಕೊಡು. ಇದು ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ ಬ್ರಹ್ಮ. ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನಲ್ಲಿ ಬರಬೇಕು ಅಂತಾದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ನವದ್ವಾರಗಳನ್ನು ಬಂಧಿಸುವಲ್ಲಿ ಬ್ರಹ್ಮ ಅಸಮರ್ಥ. ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಗರ್ಭದಲ್ಲಿ ಪ್ರವೇಶ ಮಾಡಿದ್ದೇನೆ. ಮುಂದಕ್ಕೆ ಬರ್ತಾ ಇದ್ರೆ ನೋಡಬಾರದೆ ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನಮುನಿಗಳು, ಮುಕ್ಕೋಡೆ ದೇವತೆಗಳು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡಭರಿತನಾಗಿದ್ದಾನೆ ಹರಿ. ಪ್ರತಿಯೊಂದು ಜೀವಿಗೆ ಚೇತನೆ ಎಂಬುವುದಿದೆ. ಅತ್ತ ಇತ್ತ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹರಣಿದ್ದಾನೆ. ನಾನು ಇದ್ದೇನೆ ಹರಿಯಲ್ಲಿ. ಓಹೋ, ಪ್ರತಿಯೊಂದು ಕಲ್ಪಕ್ಕೆ ಹರಿಹೊಬ್ಬನೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ತನ್ನ ಉದರದಲ್ಲಿ ಇರಿಸಿಕೊಂಡು ನನ್ನಲ್ಲಿ ವಾದ ಮಾಡಿದೇ ಕ್ರಮವಾಯಿತು. ಅವನೇ ವಾದಿಸಿದೆ, ನನ್ನ ಪಾಡಿಗೆ ಖೇದವಾಯಿತು. ಇಂಥ ವಿಚಾರವನ್ನು ಅವನಿಗೆ ಬಿತ್ತರಿಸಬೇಕು ನನ್ನ ಕರ್ತವ್ಯ. ಹಾಗಾಗಿ ಹೊರಗೆ ಇದೇನು ಬಂದ ದಾರಿಯೇ ಕಾಣುವುದಿಲ್ಲ. ಬಂದ ದಾರಿಯನ್ನು ಮುಚ್ಚಿಕೊಂಡಿದ್ದಾನಲ್ಲ. ಮೇಲಕ್ಕಿರಿದೆ, ಕೆಳಗೆ ಬಂದೆ, ಸುತ್ತ ನೋಡಿದೆ. ಹಬ್ಬಬ್ಬಾ,
ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ ಹರಿ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ. ಸರಿ, ಮುಂದೇನು ಮಾಡೋಣ, ಮುಂದೇನು ಮಾಡೋಣ? ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನಟಿಸಿ ಮಕ್ಕಳೇ ಮಾತು ಹೇಳಿದಂತಹ ನೆನಪು ನನಗೆ ಆಗ್ತಾ ಉಂಟು. ಸರಿ, ಅಮ್ಮನ ಮಾತಿನಂತೆ ಆಕೆಯನ್ನೇ ಸ್ಮರಿಸುತ್ತೇನಂತೆ. मेरे ನಿದ್ರೆಯೊಳದು ಕಾರಣಿ ಬಾಯೊಳಗೆ ಹರನು ಮೊದಲೇನನ್ನು ದರವನ್ನು ಸೇರಿಕೊಂಡಿದ್ದಾನೆ, ಬ್ರಹ್ಮನೂ ಉದರದೊಳಗಿದ್ದಾನೆ. ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದೆಲೆಯೊಂದು ತೇಲಿ ಬರ್ತಾ ಇದೆ. ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಪದ್ಮಾಸನವ ಫರದ ಬಲಿದು ಕುಳ್ಳಿರುತ್ತ ಪರಿಶೋಭಿಸುತ್ತಲ ಹರಿಯ ಪದಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ಅಮ್ಮನನ್ನೇ ಭಕ್ತಿಯಿಂದ ನುಡಿಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದರೆ ಕಮಲದ ಮಧ್ಯದಲ್ಲೇ ನಾನು ಕುಳಿತುಕೊಂಡಿದ್ದೇನೆ. ಬಲಕ್ಕೆ ನೋಡಿದ್ರೆ ಒಂದು ಮುಖ, ಕೆಳಕ್ಕೆ ನೋಡಿದ್ರೆ ಇನ್ನೊಂದು ಮುಖ, ಹಿಂದಕ್ಕೆ ನೋಡಿದ್ರೆ ಮಗದೊಂದು ಮುಖ, ಮೇಲೆ ನೋಡಿದ್ರೆ ಬೇರೊಂದು ಮುಖ. ಪಂಚವಚನದಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವಚನದಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಹೋ, ನೋಡಬಾರದೆ ವಿಶಾಲವಾದಂತಹ ಶರೀರವನ್ನು ಕಿರಿದುಗೊಳಿಸಿದ್ದಾನೆ. ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡ ಕಾಲ ಎಬ್ಬರನ್ನು ಬಾಯಲಿರಿಸುತ್ತಾ ಪವಳಿಸಿಕೊಂಡಿದ್ದಾನಲ್ಲ. ಈ ತರಣ ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಇವನಿಗೆ ಎಚ್ಚರವಾಗುವ ತನಕ ಈ ತರನೇ ಸ್ಮರಿಸುತ್ತಾ ಇರುತ್ತೇನಂತೆ. ಕಿರುವೆರಳಿನಲ್ಲಿ ಹೊರಗೆ ದಾನವರಿಗೆ ವಂದಿಸುತ್ತಾಲಿ.
ಹಾಗಾದರೆ ನಿನ್ನ ಝಳಕ ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ? ಅಮ್ಮ ಗೊತ್ತಿಲ್ಲ. ಗೊತ್ತಿಲ್ಲ. ಏನು ಕೇಳಿದರೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಎಂಬುದೇ ಉತ್ತರ. ನನ್ನನ್ನೇ ಗೊತ್ತಿಲ್ಲ, ಮತ್ತೆ ಉಳಿದದ್ದು ಗೊತ್ತಾಗುವುದು ಹೇಗೆ? ಹೌದು. ಹಾಗಾಗಿ ಇಬ್ಬರು ಕೂಡ ವಿಷಯ ತಿಳಿದೇ ಇರುವವರು. ನನ್ನ ಹೆಸರು ನನಗೆ ಏನೆಂಬುದು ಗೊತ್ತಿಲ್ಲ,
ಈ ಜಲದಿಯ ಮಧ್ಯದಲ್ಲಿ ನಾವು ಇರುವರೇ ಇರುವುದು. ಆದುದರಿಂದ ನಮ್ಮ ಒಳಗೆ ಒಂದು ಸಂಬಂಧವನ್ನು ಬೆಳೆಸಿದ್ದಾನೆ. ಹೇಗೆ ಸಂಬಂಧ? ನೀನು ಯಾರಂತ ನಿನಗೆ ಗೊತ್ತುಂಟ? ಗೊತ್ತಿಲ್ಲ. ನಾನು ಯಾರೆಂದು ನನಗೆ ಗೊತ್ತುಂಟ? ಗೊತ್ತಿಲ್ಲ. ನಮ್ಮನ್ನೇ ನಾವು ತಿಳಿಲಿಲ್ಲ, ಮತ್ತೆ ಯಾವ ಸಂಬಂಧವ? ಸಂಬಂಧ ಮಾಡ್ಬೇಕಲ್ಲ, ಇಬ್ಬರು ಇರುವಾಗ ಮತ್ತೆ ನಾವೆಂತ ಮಾಡುದು? ನಿನ್ನನ್ನು ಕರೆಯುವುದಕ್ಕೆ ಒಂದು ಹೆಸರು. ಹಾಗೆ ಹಾಗಾಗಿ ನಿನ್ನನ್ನು ನೋಡುವಾಗ ನನಗೆ ಅನುಜ ಎಂಬ ಹಾಗೆ ಸಂಬೋಧಿಸುವ ಎಂಬ ಹಾಗೆ ಆಗುತ್ತಾ ಉಂಟು. ಅನುಜ ಎಂದರೆ ತಮ್ಮ, ನೀನು ನನಗೆ ತಮ್ಮ. ಹಾಗಾದ್ರೆ ನಿನ್ನ ನಾನು ಗುರುತಿಸಬೇಕಲ್ಲ? ಸರಿ, ಹಾಗಾದರೆ ಹೊಟ್ಟೆಯೊಳಗೆ ಹಸಿವ ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶದಲ್ಲಿ ಒಳಗೆ ಚೊರು 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 ಅಂತ ಆಗ್ತಾ ಉಂಟು. ತಮ್ಮ, ಅದು ಏನೋ ಅದು ಮಧ್ಯಪ್ರದೇಶ. ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗಳಿಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸಾಗ್ತಾ ಇದೆ. ಬಹುಶಃ ಇದು ಹಸಿವು ಹಸಿವು ಹಸಿವು. ವಿಸ್ತಾರವಾದಂತ ಜಲರಾಶಿಯ ಮೇಲೆ ನಾವು ನಿಂತಿದ್ದೇವೆ. ನಿಜ. ಮೊಣಕಾಲು ತನಕ ಈ ನೀರಿದೆ. ಹೌದು. ಈ ಜಲದ ತಳದಲ್ಲಿ ಜಲಚರ ಪ್ರಾಣಿಗಳು ಅಡಗಿರಲಿಕ್ಕೆ ಸಾಧ್ಯ. ಬಲವಾದ ಕೈಗಳಿಂದ ನೀರು ಪಡೆಯುವುದು, ಅಲ್ಲಿರುವ ಪ್ರಾಣಿಗಳ ಮೇಲೆ ಬಾಗಿಸಿ ಅದನ್ನು ಹಿಡಿದು ಹೀಗೆ ಹಸಿವನ್ನು ಪರಿಹಾರ ಮಾಡಿಕೊಳ್ಳುವ. ಆ ಕಡೆಯಿಂದ ನೀರು, ಈ ಕಡೆಯಿಂದ ನೀರು. ಏನಾದ್ರೂ ತಿರುವುದಕ್ಕೆ ಆಹಾರ ಸಿಕ್ಕಿತ? ತಮ್ಮ, ಆಹಾರವನ್ನು ಹುಡುಕುತ್ತಾ ಹೋದವನು ನಾನು ಒಂದು ಕಮಲವ ಕಂಡೆ. ಕಮಲ ಎಲ್ಲಿಂಟು ತಮ್ಮ? ಓದೋ ದೂರದಲ್ಲಿ ಕಮಲ ಕಾಣುತ್ತಾ ಉಂಟೆ ನೋಡು. ಏನು ವಿಶೇಷ? ಅರಳಿದಂತಹ ಕಮಲ. ಕೇವಲ ಕಮಲ ಮಾತ್ರವಲ್ಲ, ಕಮಲದ ಮೇಲೆ ಒಂದು ಪ್ರಾಣಿ ಭಯದಿಂದ ಗಡಗಡ 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 ಎಂಬ ಹಾಗೆ. ಈಗ ನೀನು ತಿಂದಿದ್ಯಾ, ನೀ ಬಿಟ್ಟಿದ್ಯಾ? ತಿನ್ನುವುದಕ್ಕೆ ನನಗೆ ತೋರಿಸು. ನಿನಗೆ ತೋರಿಸ್ಬೇಕಾ? ಹೀಗೆ
ಕಣ್ಣು ತಪ್ಪಿಸಿದೆ. ಹೌದು, ಈ ನೀರಲ್ಲಿ ಮುಳುಗಿದೆ. ಆ, ಹೋಗಿ ಹೇಳಿ. ತುಂಬಿರುವ ಮತ್ತೆ ಜಲದಿ ಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಮುಂದೆ ನನಗೆ ದಾರಿ ಯಾವುದಂತ ನೋಡ್ತಾ ಇದ್ರೆ ಅಮ್ಮನನ್ನೇ ಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯ ಮಧ್ಯೆ ನನ್ನನ್ನೇ ಅನನ್ಯ ಭಕ್ತಿಯಿಂದಲೇ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರಿಯನ್ನೇ ಸುರಿಸುತ್ತಾ ಇದ್ದಿ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ಅಮ್ಮ, ನಿನ್ನ ಮಗಳಾದ ಬ್ರಹ್ಮನಿಗೆ ಬಂದಂತ ಕಷ್ಟವನ್ನು ಹರಿಯದಾದೆಯ ಮಾತು. ತುಂಬಿರುವ ಜಲಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದಾನವರ ಕೈಯಿಂದಾಗಿ ತಪ್ಪಿಸಿಕೊಂಡಂತಾದ್ರೆ ಮತ್ತೆ ಮತ್ತೆ ಬೆನ್ನಟ್ಟಿಸಿಕೊಂಡು ಬರ ದಾನವರು. ನೀನಲ್ಲದೆ ಬೇರೆ ಯಾರನ್ನ ನನ್ನ ಪಡೆಯುವುದಕ್ಕಾಗಿ ನೀನೇ ಕಾಪಾಡಬೇಕಮ್ಮ, ನೀನೇ ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಅವನನ್ನು ಅಗಲಿ ಹೋಗುವಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಖಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನು ತಾಯಿ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಯಾಕೀ ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ಧೂರ್ತರೀರುವರು ನನ್ನನ್ನು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಜೊತೆಗೆ ಸುದರ್ಶನವನ್ನಿಟ್ಟಿದ್ದಾನೆ. ನೋಡುವ ಬರ್ಲಿ ಯಾರು. ನನಗೆ ಗಟ್ಟಿ ಆಗುದಿಲ್ಲ. ನಿನಗೆ ಗಟ್ಟಿ ಆಗುವುದಿಲ್ಲ. ಯಾಕೆ? ಯಾರು ನಿನಗೆ ಗಟ್ಟಿ ಕೊಟ್ಟದ್ದು ಯಾರ? ಹಾಗಲ್ಲ, ನೀವು ಬೊಬ್ಬೆ ಹಾಕಬೇಡಿ. ಇದು ಬೊಬ್ಬೆಯ ಅಲ್ವಾ? ನಮ್ಮ ಅಭ್ಯಾಸ. ಅಭ್ಯಾಸವಾ? ಅದು ಹೀಗೂ ಆಗ್ತದ? ಹಾಗೆ ಏನು ನಿನಗೆ ಕುಳಿತದ? ನಿನಗೆ ಕಣ್ಣು ಕಾಣದೆ ಕೇಳಿದಲ್ಲ. ಮತ್ತೆ ಅದೇನದು ಕುಳಿತದ್ದು? ಯಾವುದ್ರಲ್ಲಿ? ಎಲೆ
ಎಲೆಯ ಮೇಲೆ ಕುಳಿತದ್ದ. ಇದು ಆಲದ ಎಲೆ. ಇದು ನಿನಗೆ ಸಾಕಾಗಿತ್ತ? ಇದು ಮುಳುಗುದಿಲ್ವೇನಾ? ಕುಳಿತದ್ದು ನಾನು, ಯಾಕೆ ಮುಳುಗುದಿಲ್ಲ. ಮುಳುಗಿಸುವುದಕ್ಕೆ ನಾವು ಬಂದಿದ್ದೇವೆ. ನೀವಿಬ್ರು ಜೊತೆಗೆ ಮುಳುಗ್ತೀರಾ? ಏ! ಸರಿ, ಈಗ ನಿಮಗೆ ಏನಾಯ್ತು ಸಮಸ್ಯೆ? ನನ್ನ ಮುಂದೆ ಮಾತಾಡುವ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಎಲ್ಲವಾದ ಏನು? ಒಂದು ಪ್ರಾಣಿಯನ್ನು ಹುಡುಕುತ್ತಾ ಮುಂದಕ್ಕೆ ಬಂದವರು ನಾವು. ಆಹಾ. ಅದು ನೋಡುವುದಕ್ಕೆ ನಿನ್ನಲ್ಲಿ ಹಾಗಿರಲಿಲ್ಲ. ಹ್ಮ್. ಬೆಳ್ಳಗೆ ಸರಿ. ಬೆಳ್ಳಗೆ ಇತ್ತು. ಹ್ಮ್. ಅದನ್ನು ಅಟ್ಟಾಡಿಸಿಕೊಂಡು ಇತ್ತ ಕಡೆಗೆ ಓಡಾಡಿಕೊಂಡು ಬಂದವರಿದ್ದೇವೆ. ಆ. ಆದರೆ ಈ ಕಾಲದಲ್ಲಿ ಆ. ನಮ್ಮ ಕಣ್ತಪ್ಪಿಸಿ ಹೋಗಿದೆ ಆ ಪ್ರಾಣಿ. ಅಷ್ಟು ಮಾತ್ರವಲ್ಲ, ಆ. ಇತ್ತ ಕಡೆಗೆ ಬರುವಾಗ ಆ. ನಮ್ಮಿಬ್ಬರನ್ನು ನೋಡಿ ಕಿರುನಗೆಯನ್ನು ಬೀರುತ್ತಾ ಇದೆಯಲ್ಲ. ಆ. ಕರಿಯ ಎನ್ನ ಮಸಿ ಚೋಟುದ್ದಾವ. ಯಾಕೆ ನಮ್ಮನ್ನು ನೋಡಿ ಕಿರುನಗೆಯನ್ನು ಬೀರಿದ್ದು ನೀನು? ನೋಡಿ, ನಾನು ನಿಮ್ಮನ್ನು ನೋಡಿ ನಗು ಬೀರಿದ್ದಲ್ಲ, ಮತ್ತೆ? ನನ್ನಷ್ಟಕ್ಕೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏ, ಇವತ್ತು ಏನಾಗಬಹುದು ಅಲ್ಲ, ಏನಾಗುವುದಿಲ್ಲ. ಹಾಗೆ. ಈಗ ನಿನ್ನಷ್ಟಕ್ಕೆ ನೀನು ಯೋಚನೆ ಮಾಡಿ. ಸರಿ, ನಮ್ಮ ಆಕ್ಷೇಪ ಏನು ಇಲ್ಲ. ಆಯ್ತು. ಈಗ ನಾವು ಕೇಳಿದ ವಿಷಯ ನಿನಗೆ ಗೊತ್ತಿದೆ. ಅದಲ್ಲ, ಈಗ ನನ್ನ ಮುಂದೆ ಬಂದು ಮಾತಾಡೋ ನೀವು ಯಾರು ಅಂತ ಬೇಕಲ್ಲ. ಓ ಅಣ್ಣ, ಹ, ನಮ್ಮ ನೀವಾಗ ಗುರುತಿಸಲಿಲ್ಲ. ಸಿಗ್ಲಿಲ್ಲ. ನೀನ್ ಯಾರು ಹೇಳು? ಹೇ, ನಾನು ಶೂರ. ಜೊತೆ ಸೇರಿಸಿದ್ರು. ನೀವಲ್ಲ, ಮತ್ತೆ ಯಾರು? ಅದು ಹಾಗಲ್ಲ. ಧೀರರು ಶೂರರು ಘನಗಂಭೀರ ರೈತ ಹೊಗಳಿ ನಾವು ಉಭಯರಿದ್ದೇವೆ. ಇಬ್ಬರಿದ್ದ ಕಾರಣ ಹಾಗೆ. ಇದು ನಿನ್ನ ಹೊಗಳಿಕೆಯ? ಹೌದು ಹೌದು. ನಿಮ್ಮನ್ನು ಕಂಡು 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 ಏನು ಕಂಡು? ಯಾರನ್ನು ಕಂಡು? ನೀವು ಕಂಡು. ಏಯ್, ಕಂಡು ಯಾರ? ಹಾಗೆ ನೀವಲ್ಲ, ನಿಮ್ಮನ್ನು ನಾನು ಕಂಡು ಅಂತ ಹೇಳಿದ್ರೆ ನೋಡಿ 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 ಕಟ್ಟು. ನಾನು ನೋಡಿ ಕಂಡು ಅದೇ ಬೀಳ್ತದೆ, ಹಾಗಲ್ಲ. ಮತ್ತೆ ಹೇಗೆ? ನಿಮ್ಮನ್ನು ನೋಡಿ ಹಾ. ಭೂರಿತೋ ಶವಾಯ್ತು. ಏನಾಗೆ ತಮ್ಮ, ನಿನಗೆ ಪೂರಿ ಬಂತ? ಏನು ಬರ್ಲಿ. ನಿನಗೆ ಅದೊಂದು ಬಿಟ್ರೆ ಮತ್ತೆ ಎಂತದ್ದು ಇಲ್ಲ. ನಾನು ಹೇಳಿದ ಹಾಗಲ್ಲ. ಮತ್ತೆ ಹೇಗೆ? ಭೂರಿತೋಷವಾಯ್ತು ಅಂದ್ರೆ ಹೆಚ್ಚು ಸಂತೋಷವಾಯ್ತು ಅಂತ. ತುಂಬಾ ಸಂತೋಷ. ತುಂಬಾ ಸಂತೋಷ. ಕಾರಣ ಉಂಟು. ಯಾಕೆ? ಈ ಜಲದಲ್ಲಿ ನಾನೊಬ್ಬನೇ ಇದ್ದವ, ಹಾ. ನೀವು ಬಂದಿದ್ದೀರಲ್ಲ. ಏಯ್, ನಾವು ಬಂದದ್ದ? ನಾವು ಬಂದವರ? ಇಲ್ಲಿಯೇ ಮೊದಲಿಂದ ಇತ್ತು. ಹೌದಾ? ಹಾ. ಸರಿ, ಮತ್ತು ಸಂತೋಷ ಆಗುವುದಕ್ಕೆ ಬೇರೆ ಕಾರಣ ಉಂಟು. ಏನು? ನನಗೆ ಸಮಾನವಾಗಿ ಮಾತಾಡುವುದಕ್ಕೆ ಜೊತೆ ಇರ್ಲಿಲ್ಲ. ಈಗ ನಾವು ನಿನಗೆ ಜೊತೆಯ? ನಾನೊಂದು ಜೊತೆ ಹುಡುಕ್ತಾ ಇದ್ದೇನೆ. ಏಯ್, ಇಲ್ಲಿ ಬಾ. ಏನು? ಹಾಗಾದ್ರೆ ನಿನ್ನ ಇಲ್ಲಿಯವರೆಗೆ ನಿನಗೆ ಜೋಡಿಲ್ಲ. ಇಲ್ಲ. ಈಗ ನಾವು ಬಂದಿದ್ದೇವೆ, ಹಾ. ನಿನಗೆ ನಾವು ಜೋಡ. ಹೇ, ಜೊತೆಗಾರರ? ಅದೇ ಅದೇ ನೀವು ಸಮ ಆಗಿದೆ, ನಿಮಗೆ ಸಮ ಇಲ್ಲ ಅಂತ ಆಯ್ತು. ಜೋಡಂದ್ರೆ ಜೊತೆ ಅಲ್ವ? ಜೊತೆ ಜೊತೆ ಈಗ ಜೊತೆ ನಿನಗೆ ಜೊತೆ ಇರ್ಲಿ. ಇಲ್ಲ. ಈಗ ನಾವು ಉಭಯರು ಬಂದಿದ್ದೇವೆ, ಹೌದು. ನಿನಗೆ ಜೋಡುಗಳು ನಾವು. ಹಾಗಲ್ಲ ಹೇಳಿದ್ದು. ಮತ್ತೆ ಹೇಗೆ? ನಿಮ್ಮನ್ನು ಯಾರಿಗಾದ್ರೂ ಹೋಲಿಕೆ ಮಾಡೋಣವೇ? ಹಾ. ಯಾರು ಇಲ್ಲ. ನಿನ್ನ ಪ್ರತಿಬಿಂಬದ ಹಾಗೆ ಇವ ಇದ್ದಾನೆ. ಹೌದು. ನಾನು ನೋಡ್ತಾ ಇದ್ದೇನೆ ನೋಡು, ಆಗದಿಂದ. ನೋಡು, ನೋಡು. ನಿನ್ನ ಹೊಟ್ಟೆ ಅವನ ರಟ್ಟೆ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊರಳು ಅವನ ಬೆರಳು, ನಿನ್ನ ಹುಬ್ಬು ಅವನ ಮೇಲೆ. ಇಲ್ಲಿ ಮುಂದೆ ಬಾ. ಬಾ, ಮುಂದೆ ಬಾ.
ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊರಳು ನಿಲ್ಲಿಸ. ನಿನ್ನ ಬಾಯಿ ಅವನ ಕೈ. ಏಯ್! ಮುಚ್ಚು ಬಾಯಿ. ಮುಚ್ಚು ಬಾಯಿ. ನಾನು ನಿನಗೆ ಹೇಳಿದ್ದು ಆ ಬಾಯಿ ಅಂತ ಹೇಳಿದ್ದಲ್ಲ, ಹೌದೌದು. ಆ ಬಾಯಿ ನನ್ನ ಕೈಯ. ಅದೇ ನಿನ್ನ ಬಾಯಿ ಅವನ ಕೈ. ನನ್ನ ಕೊರಳ ಅವಳ ಬೆರಳ. ನಿಮಗೆ ಅರ್ಥ ಆಗುವುದಿಲ್ಲ ಇದೆಲ್ಲ. ನಿಮಗೆ ಸುಲಭವಾಗಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತದೆ. ಸುಲಭದಲ್ಲಿ ಹೇಳು. ನಾನು ಸುಲಭದಲ್ಲಿ ಹೇಳಿದ್ದು ಹೇಳು. ಹಾಗಲ್ಲ. ಮತ್ತೆ ಹಾಗೆ ನಿನ್ನ ಬಾಯಿ ಹಾ. ಮತ್ತು ಮತ್ತು ಅವನ ಕೈ. ಕೈ. ನಿನ್ನ ಬಾಯಿ ಬೇರೆ, ನನ್ನ ಬಾಯಿ ಬೇರೆ. ಅವನ ಕೈ ಬೇರೆ. ನಡುವಿನಲ್ಲಿ ಮತ್ತುಂಟ. ನನ್ನ ಬಾಯಿ ನಿನ್ನ ಬಾಯಿ ಅವನ ನನ್ನ ಕೈ. ಬಾಯಿ ಅವನ ಮತ್ತು ಕೈಯಲ್ಲ. ಮತ್ತು ಮಧ್ಯದಲ್ಲಿ ಮತ್ತು ಹಾಗಾದ್ರೆ ಮತ್ತು ಅವನ ಕೈ. ಮತ್ತು ಸೇರಿಸಬೇಕು. ಅದೇ ಬಾಯಿ ಮತ್ತು ಅವನ ಕೈ. ನಿನ್ನ ಸೊಂಟ ಅಲ್ಲ. ಅವನ ನನ್ನ ಬಾಯಿ ಹಾ. ಮತ್ತು ಅವನ ಕೈ. ನಡುವಿನ ಮತ್ತೆ ಇವನು. ಮತ್ತು ಹಾಗೆ ಸರಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಗೊತ್ತಾಯ್ತಾ? ತಿಳಿದಿಲ್ಲ. ಹಾ. ಅವನ ಸೊಂಟ ಹಾ. ನನ್ನ ಕಂಠ ಆಗ್ತದ. ಹೌದಾ? ಮತ್ತು ಆಗ್ತದ? ಅದನ್ನು ನೀನು ಬಿಟ್ಟದೆ ಯಾಕ? ಸೇರಿಸ್ಲಿಕ್ಕೆ ನೀವು ಬಿಡ್ಲಿಕ್ಕೆ ನೀನು, ಸೇರಿಸಲಿಕ್ಕೆ ನಾವ. ಸೇರಿಸುವುದಕ್ಕೆ ನಾವು ಜನವ. ಅದಕ್ಕೆ ಆದೀತು. ಏಯ್! ಬಿಡು ವಿಷಯ. ಬಿಡುವ. ಈಗ ಏನಾಯ್ತು ಸಮಸ್ಯೆ? ಈಗ ಬಂದು ನೀವು ಅವ ಕೇಳಿದ್ದೀರು ಅಂತ ಬೇಕು ಕೇಳ್ತಾರಲ್ಲ? ನನಗೆ. ಏನು ಕೇಳಿದ್ದು? ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಬಂಡ. ತೋರು ಬೇಗ ಮೊದಲು ಕಂಡ. ಇದು ಕಂಡ. ಇದು ಕಂಡವ. ಹಾಗಲ್ವ? ಮತ್ತೆ? ಮೊದಲು ಕಂಡ, ತೋರನಲ್ಲಿ ಪೋದ ಭಂಡ. ಬಂಡ. ನೀನಾ? ಏಯ್! ಯಾರಿಗೆ ಬೆರಳು ತೋರಿಸಿದು? ನಾನು ಭಟ್ಟನ. ಆಹಾ, ನೀವಿಬ್ರು ಅಲ್ಲ. ಅಲ್ಲ. ಓಡಿ ಹೋದ ಪ್ರಾಣಿ. ಆ. ನೋಡಿ, ಹೇಗೆ? ನಾನು ಯಾರನ್ನು ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲ. ಅಣ್ಣ, ಆ. ನಿನಗೆ ಗೊತ್ತಿಲ್ಲ ಅಂತ ನಾವು ಕೇಳುದು ಬೇಡ. ಮತ್ತೆ? ಗೊತ್ತಿಲ್ಲ ಅಂತ ಇದ್ದದನ್ನು ಕೇಳುವ. ಹಾ. ಈಗ ನಿನ್ನನ್ನು ನಿನಗೆ ಗೊತ್ತು. ಏನು ಗೊತ್ತಿಲ್ಲ? ಹೇಳು. ಕಾಣುತ್ತಿರುವಂತಹ ಜಲದಿಗೆ ನಾನೇ ಒಡೆಯ. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ. ಇಲ್ಲದಿದ್ರೆ ಓಡಿ ಹೋಗಿದ್ದಾನಲ್ಲ, ಕರೆ ತನ್ನಿ, ನಿಮ್ಮೂವರ ಕಿವಿ ಹಿಡಿದು ನೀರಿಗೆ ಬಿಡು. ಸತ್ತು ಹೋಗಿದೆ. ಹೌದು. ನುಂಗುವ ಮೊದಲು ನಾವು ಯೋಚನೆ ಮಾಡಬೇಕು. ಹೇಗೆ? ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ ಅಂತ ಹೇಳಿದೆ. ನಿಜ. ಆಯಾಸಗೊಂಡಂತ ನಾವು ಈಗ ನುಂಗಿದ್ರೆ ಹಾ. ನಮ್ಮ ಗಂಟಲಲ್ಲಿ ಸಿಕ್ಕಿಕೊಂಡಿತ್ತು. ಹಾ. ವಿಶ್ರಾಂತಿ ಪಡೆಯುವ. ಹೋಗುವ. ಏನು ಮಾಡಿ? ಮನದೊಳಗೆ
ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತ ಆಡಿದ್ದಾಳೆ. ಬರ್ದಿಯವರು ಗೊತ್ತಾಗ್ಲಿಲ್ವಾ? ಇದರಲ್ಲೂ ಅರ್ಥ ಆಗ ನಿಮ್ಮ ಹೆಚ್ಚಿನ ತೋಳಿನ ಶೌರ್ಯಕ್ಕೆ ನಾನು ಮೆಚ್ಚಿದೆ. ತೋಳೊಳಗಿರುವ ಶೌರ್ಯ ವಿಕ್ರಮಕ್ಕೆ ಮೆಚ್ಚಿದೆ. ನಡೆದಂತ ಯುದ್ಧದಲ್ಲಿ ಏನಾಯ್ತು? 5,000 ನಷ್ಟ. ಹೋದ್ರೆ ಹೋಗಲಿಯ ಕಷ್ಟಪಟ್ಟದ್ದು ನಾನು. 5,000 ವರ್ಷಗಳು ಕಳೆದು ಹೋಯ್ತು. ಒಂದು 10,000 ವರ್ಷ ಯುದ್ಧ ಮಾಡುವ ನಿನಗೆ ಆದೀತ. ಈಗ 5,000 ಅಲ್ಲ ಇನ್ನು ಬೇರೆ 10,000. ಹಾಗಲ್ಲ, ನಡೆದಂತಹ ಹೋರಾಟದಲ್ಲಿ ಏನಾದ್ರೂ ಒಂದು ನಿರ್ಣಯ ಆಗಬೇಕೋ ಬೇಡವೋ? ಆಯ್ತಲ್ಲ, ನಡೆದಂತಹ ಯುದ್ಧದಲ್ಲಿ ಗೆದ್ದವ ನಾನೇ ಅಲ್ಲ. ಮತ್ತೆ ನೀನು ಒಂದು ಅಲ್ಲರನ್ನು ಗೆದ್ದವ ನಾನಲ್ಲ, ಮತ್ತೆ ಸೋತವರು ನೀವೇ. ಸೋತವರು ನಾವು. ಹಾಗಾದರೆ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಮತ್ತೆ ಎಲ್ಲೆಲ್ಲೂ ಅದನ್ನು ಹೇಳಿದ್ರೆ ಜಾಗ. ಮತ್ತೆ ಹಾಗಲ್ಲ, ಅದು ಗೆದ್ದವ ನಾನಲ್ಲ, ಸೋತವರು ನೀವಲ್ಲ. ಅರ್ಥ ಆಗುದಿಲ್ಲ ನಿಮ್ಗೆ? ಗೆದ್ದವ ನಾನಲ್ಲ, ಸೋತವರು ನೀವಲ್ಲ. ಅದರ ಅರ್ಥ ಅರ್ಥ ಎಷ್ಟು ಹೇಳಿ ಆಗುವಾಗ ಹೇಳ. ಗೆದ್ದವರು ನೀವು, ಸೋತವ ನಾನು. ಆಯ್ತಲ್ಲ, ಈಗ ಎಷ್ಟು ಸುಲಭ. ಹೌದೌದು. ಅದು ಹೇಳುವ ಕ್ರಮ ಹೇಗೆ? ಇಲ್ಲಿ ನೋಡಿ. ಸಂತೋಷ ಆಗಿದೆ ಗೆದ್ದವ್ರದ್ದು ಕಂಡಾಗ. ಗೆದ್ದವರು ನೀವು, ಸೋತ ನಾನು. ಏನು ಸೋತ? ನೀವು ಸೋತದ್ದು ಯಾಕೆ ಮತ್ತೆ ಅಷ್ಟು ದುಃಖ ಹೊಡೋದಾದ್ರೆ? ನಾನಲ್ಲ, ಹಾಗೆ ನೀನು ಹೇಳ್ಬೇಕಂತ ನಾನು ಹೇಳ್ಬೇಕು. ಅನುಭವಿಸಿ ಹೇಳ್ಬೇಕು. ಗೆದ್ದವರು ನೀವು, ಸೋತವರು ಗೆದ್ದಿದ್ರೆ ಬಡಿತೇನೆ. ಈಗ ಅವಸರ ಜೋರು ಮಾಡಿದ ಮತ್ತೆ ಹೇಗೆ? ಸಂತೋಷದಿಂದ ಹೇಳ. ಭಾವ ನನ್ನ ಭಾವ ಬರ್ಬೇಕು. ನಿನ್ನ ಭಾವನಲ್ಲ ಹರಿಯ. ಗೆದ್ದವರು ನೀವು, ಸೋತವನ್ನ ಸೋತವ ಅಳುಬೇಕಾ ನಗಬೇಕಾ? ಸೋತವ. ಈಗ ಹಾಗಲ್ಲ, ಮತ್ತೆ ಅಳ್ಬೇಕಾ? ಆಯ್ತು. ಗೆದ್ದವರು ನೀವು, ಸೋತವ ನಾನು. ಬೇಸರ ಬೇಕು. ಆಯ್ತಾ? ಸೋತಂತಹ ನಾನು ಗೆದ್ದಂತಹ ನಿಮಗೆ ಏನಾದ್ರೂ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಿನ್ನ ಬೆನ್ನಿಗಾಗ ಕೊಟ್ಟದ ಕಡೆ. ಯಾಕೆ? ಗೆದ್ದವರು ನಾವು, ಸರಿ. ಸೋತವ ನೀನು. ಹೌದು. ಈಗ ನೀನು ಹೇಳುವುದೇನು? ಏನು? ಗೆದ್ದಂತ ನಿಮಗೆ, ಸೋತಂತ ನಾನು ಕೊಡು. ಹಾಗಲ್ಲ, ಗೆದ್ದವರಿಗೆ ಮಾನ ಸನ್ಮಾನ ಆಗಾದ್ರೆ ಮೇಲೆ ಮೇಲೆ ಹೋಗ್ತಾರೆ. ಈಗ ಸ್ವಲ್ಪ ಹೊತ್ತಲ್ಲಿ ಸನ್ಮಾನ ಆಗ್ತದೆ. ನಾವು ನಿನಗೆ ಕೊಡುವ ಸನ್ಮಾನದ ಕ್ರಮ ಹೇಗೆ? ಹೇಗೆ? ನೀನು ಸೋತವ, ನಾವು ಗೆದ್ದವರು ಕೊಡ್ತೀರಾ? ನಾವು ಕೊಡ್ತೇವೆ. ವಿಶ್ವಾಸ ವಿಶ್ವಾಸ ಬೇಕು. ಅದು ಎಲ್ಲೆಲ್ಲಿ ಇರುದಲ್ಲ, ನಂಬಿಕೆ ಇಲ್ಲಿಂದ ಬರಬೇಕು. ಇಲ್ಲಿಂದ ನೀವು ನನಗೇನ ವಿಶ್ವಾಸ ಬರಬೇಕು ಅಂತಾದ್ರೆ ನೀವಿಬ್ಬರು ಸೇರಿ ಕರ ತಟ್ಟಬೇಕು. ಕರ ತಟ್ಟಬೇಕು. ಕರ ಯಾರ್ದು? ನನ್ನದು. ತಟ್ಟು ಯಾರು? ನೀವು. ನಿನ್ನ ಕರ ತಟ್ಟಲಿಕ್ಕೆ ನಾವು ಕರಕ ತಟ್ಟುವ ಜನ. ಎಷ್ಟು ದೊಡ್ಡದುಂಟು? ಎಷ್ಟು ದೊಡ್ಡದು? ಎಷ್ಟು ಬೇಕು ಅಷ್ಟೇ. ಇದಲ್ಲ ನಿನ್ನ ಕರ. ಅಷ್ಟೇ. ಇಷ್ಟು ದೊಡ್ಡ ನಿನ್ನ ಕರ ತಟ್ಟಲಿಕ್ಕೆ ನಾವು ಬಾರ. ಈಗ ನಿಮಗೆ ಕರ ತಟ್ಲಿಕ್ಕೆ ಗೊತ್ತಿಲ್ವಾ? ಅಭ್ಯಾಸ ಉಂಟಾ? ಇಲ್ವಾ? ಇದು ಪ್ರಥಮ ಅಲ್ವ? ನನಗೆ ಗೊತ್ತಿದೆ. ಹೀಗೆ ಮಾಡಿ. ಅಭ್ಯಾಸ ಉಳ್ಳ ಅಂತ ನೀನು ಕರ ತಟ್ಟಿ ತೋರಿಸು. ಮತ್ತೆ ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ಭಾಷೆ ಕೊಡಿ. ಹೇಗೆಂದ್ರೆ? ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ಭಾಷೆ ಕೊಡಿ. ಕರ ಯಾರ್ದು? ನನ್ನ ಕರ. ಮತ್ತೆ ಕರ? ನಿಮ್ಮ ಕರ. ನೀನು ಕೇಳಿ ಭಾಷೆ. ಯಾಕೆ? ದೀರ್ಘದೇಹ ನಮ್ಮದು. ಸಣ್ಣ ಮುಷ್ಟಿನಿಂದ ಹೇಗೆ ನಿನ್ನ ಕೈಯೊಳಗೆ ಸಿಕ್ಕುತ್ತಾವೆ? ಮೂರ್ಖ,
ಹೊಸ ಶಬ್ದ. ಮೂರ್ಖ ಹಾಗಾದ್ರೇನಾ? ಒಳ್ಳೆಯವ. ಮೂರ್ಖ ಒಳ್ಳೆಯವ. ಯಾ. ನಾನು ಒಳ್ಳೆಯ ಮೂರ್ಖ. ಎಲ್ಲವೂ ಮೂರ್ಖ ಒಳ್ಳೆಯವಲ್ಲ, ನೀನು ಮೂರ್ಖ. ಅದೇ ನಾನು ಮೂರ್ಖ. ನೀನು ಮೂರ್ಖ. ಅರ್ಥ ಅರ್ಥ ಒಳ್ಳೆಯವ. ಅರಿಯೋ, ನಾನು ಅವನನ್ನ ಒಳ್ಳೆಯ ಮಾತಾಡುತ್ತಾ ಮೂರ್ಖ. ಇದೆಯಲ್ಲ, ಅವನಿಗಿಂತ ದೊಡ್ಡವನು ನಾನು. ಹಾಗಾದರೆ ನಾನೇನು? ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು. ನೀನು ಶತಮೂರ್ಖ. ಏಯ್, ಶತಮೂರ್ಖ ಅಂದರೇನು? 100 ಪಟ್ಟು ಒಳ್ಳೆಯವ, ಅಷ್ಟು ಗೊತ್ತಿಲ್ವ ನಿನಗೆ? ಹಾಗಾದರೆ ನಾನೀಗ 100 ಪಟ್ಟು ಒಳ್ಳೆಯವನ? ಅವ ಮೂರ್ಖ, ನೀನು ಶತಮೂರ್ಖ. ಓ ಶತಮೂರ್ಖ, ಓ ಮೂರ್ಖ ತಮ್ಮನೇ. ಓ ಶತಮೂರ್ಖ ಅಣ್ಣನೇ. ಗೊತ್ತಾಯ್ತಲ್ಲ? ಎಂತ ಇಷ್ಟಾದ್ರೂ ಜೋಡಿ. ಗೊತ್ತಾಯ್ತಲ್ಲ? ಅಯ್ಯೋ ನಿಮ್ಮ ಅವಸ್ಥೆ. ನಾನು ಹೇಳಿದ್ದು ಹಾಗಲ್ಲ. ಮತ್ತೆ ಹೇಗೆ? ನನ್ನ ಮಾತಿನಲ್ಲಿ ನೀವು ಸಿಕ್ಕಿದ್ದೀರಿ ಅಂತ ಭಾಷೆ ಕೊಟ್ಟಿದ್ದೀರಾ. ಹೌದು. ನನಗೆ ಬೇಕಾದದ್ದು ಬೇರೇನೂ ಅಲ್ಲ, ಏನು? ನಿಮ್ಮಿಬ್ಬರ ತಲೆ. ಅಯ್ಯಯ್ಯೋ ಅಣ್ಣ. ಹೋಯ್ತಲ್ಲ ತಮ್ಮ, ಹೋಯ್ತು. ನಮ್ಮ ಪ್ರಾಣ ಹೋಯ್ತು. ತಮ್ಮ, ಓ. ನಮ್ಮಿಬ್ಬರ ಪ್ರಾಣವನ್ನು ಕೇಳುವ ಬದಲು ನಿನ್ನೊಬ್ಬನ ಪ್ರಾಣವನ್ನು ಕೇಳಿದಿದ್ದರೆ ಆಗ್ಬೋದಿತ್ತಲ್ಲ. ಅವನಿಗೆ ಅಪೇಕ್ಷೆ ಎರಡು ಇರುವಾಗ ಒಂದು ಕೇಳಿದ್ರೆ ಎರಡು ಬೇಕು. ಸಾಧು ಆಗ್ತದೆ ಅಣ್ಣ. ಎರಡು ಬೇಕು. ತಮ್ಮ, ನನಗೆ ತಲೆ ಕೊಟ್ಟು ಅಭ್ಯಾಸ ಇಲ್ಲ. ಹ. ನೀನು ತಲೆ ಕೊಡು, ನಾನು ನೋಡ್ತೇನೆ. ತಮ್ಮ, ಓ. ಇಷ್ಟರವರೆಗೆ ನಾವಿರುವರು ಜೊತೆಯಾಗಿ ಇರುವುದಿದ್ದವರು. ನಮ್ಮಲ್ಲಿ ಮಾತಾಡಿ ಆತನು ಕಿವಿಗೆ ಹೂ ಇಟ್ಟದ್ದು ನಮಗೆ ಗೊತ್ತೇ ಅಣ್ಣ, ಆಗಲಿಲ್ಲ. ನಮಗೆ ಎರಡೂ ಬೇಕು ಅಂತ ಕೇಳ್ತಾ ಇದ್ದಾನವ. ಹೌದು. ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಆ, ಇಲ್ಲಿ ಬಾ. ಹೇಗೆ? ಏನು ಮಾಡುದೇನು? ಮಾಡುವುದೇನಿಲ್ಲ. ಮತ್ತೆ ನಮ್ಮ ಪ್ರಾಣ ಕೇಳಿದ್ದಾನೆ. ಹೌದು. ಅವನ ಮಾತು ಅವನಿಗೆ ತಿರುಗುಬಾಣ ಆಗಬೇಕು. ಆ, ಕೊಡಿ ಕೊಡ್ತೇವೆ. ಸರಿ. ಒಂದು ಮಾತು ನಡೆಸಿಕೊಡ್ತೇವೆ. ಏನದು? ಒಂದು ಬಿಂದು ನೀರು ನಮ್ಮ ದೇಹಕ್ಕೆ ಸೊಕ್ಕದಂತೆ ನಮ್ಮ ಇರುವವರ ಪ್ರಾಣಾಂತರಕ್ಕೆ. ಇವರಿಗೆ ನಾನು ಯಾರು ಎನ್ನುವ ಸತ್ಯ ತಿಳಿಯಬೇಕು. ಅದಕ್ಕಾಗಿ ಇವರ ಕಣ್ಣ ಮುಂದೆ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಜಯ ಜಯ. ಜಯ ಜಯ, ಜಯ ಜಯ. ಓ ಮೃತ್ಯುಂಜಯ ಮಿತ್ರನೇ, ನೀವು ಯಾರು ಎಂಬುದು ನಮಗೆ ತಿಳಿಯದೆ ಹೋಗಿತ್ತು. ನಿಮ್ಮದಾದಂತ ಕರಗಳು ನಮ್ಮ ದೇಹಕ್ಕೆ ಸ್ಪರ್ಶಿಸಿದಾಗ ನೀವ್ಯಾರು ಎಂಬುದಾಗಿ ನಮಗೆ ಗೋಚಾರವಾಯಿತು. ನಮ್ಮ ಜನಕ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರಿತವರಿದ್ದೇವೆ. ಇಷ್ಟರವರೆಗೆ ನಾವು ಮಾಡಿದ ಸಕಲ ಅಪರಾಧವಾಯಿತು ಎಂಬ ಹಾಗೆ ನಾವು ಮಾಡಿದಂತ ತಪ್ಪುಗಳನ್ನೆಲ್ಲ ಮನ್ನಿಸುದೇವೋ. ಜಯ 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 ಜಯ. ಹಾ, ಓ ಸ್ವಾಮಿ, ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಅದರ ಅಂತ ನಮ್ಮ ನೆತ್ತಿಯ ಮೇಲೆ ನಿನ್ನ ದಿವ್ಯ ಹಸ್ತ ಸ್ಪರ್ಶವಾಯಿತು. ನಮಗೆ ಜ್ಞಾನೋದಯವಾಯಿತು. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪ ದರ್ಶನವಾಯಿತು. ನೀನು ತಂದೆ, ನಾವು ಮಕ್ಕಳೆಂಬ ಅಂತ ಅರಿವುಂಟಾಗಿದೆ. ನಮ್ಮ ಸರ್ವ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡ್ತಂದೆ. ಅಸ್ತು. ನಿನಗೆ ಮಕ್ಕಳೇ, ನನ್ನ ವಿಶ್ವ ವಿರಾಟ್ ಸ್ವರೂಪವನ್ನು ಕಂಡಾಗ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು.
ನಾನು ಯಾರು ಎನ್ನುವ ಸತ್ಯವನ್ನು ಅರಿತಿದ್ದೀರಾ? ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆ ಕಾರಣದಿಂದ ಹೆಸರನ್ನ ಇಡಬೇಕಾದದ್ದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು, ಕಠಿಣವಾದ ತನುವುಳ್ಳ ಕರ್ಕಶವಾದ ಸ್ವರವುಳ್ಳಂತಹ ನೀನೇ ಕೈಟಭ. ಮಕ್ಕಳೇ, ದೇವನ ಮಕ್ಕಳಾದ್ರೂ ಯಾಕೆ ಈ ರೀತಿ ದುಷ್ಟರಾಗಿ ವರ್ತಿಸಿದ್ದೀರಿ ಎನ್ನುವ ಹಾಗೆ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಅದಕ್ಕೂ ಕಾರಣ ಇದೆ. ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ಭಯವನ್ನು ಸೃಷ್ಟಿಸುವ ಭಯೋತ್ಪಾದಕರಾಗಿ ಕಾಣಿಸಿಕೊಳ್ಳುತ್ತಾರೆ. ಅದಕ್ಕೆ ಸಂಸ್ಕಾರ ಎನ್ನುವುದು ಎಳವೆಯಲ್ಲೇ ಸಿಗಬೇಕು. ಅದಕ್ಕೆ ಆಡಿದ್ದು ಬಾಲ ಸಂಸ್ಕಾರ ಎನ್ನುವುದು ಮಕ್ಕಳಿಗೆ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳಲ್ಲಿ ಸ್ತುತಿಸುತ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಸೆಯನ್ನು ಕೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ನಮ್ಮ ಹೆಸರು ನಿನ್ನ ಹೆಸರ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವಂತ ಅನುಗ್ರಹ ಮಾಡಬೇಕು. ಮಕ್ಕಳೇ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಟಬಾರಿ ಎನ್ನುವ ಹಾಗೆ ನಾನು ಕಾಣಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿ ಶಾಶ್ವತವಾಗಿ ಉಳಿಯುವಂತೆ ನಾ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸುವುದಕ್ಕೆ ನನ್ನ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡಿ ಕತ್ತರಿಸುತ್ತೇನೆ. ಅದು ಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಬ್ರಹ್ಮನು ಸೃಷ್ಟಿಯ ಕಾರ್ಯಕ್ಕಾಗಿ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನೂ ಕೂಡ ಅಮ್ಮನಿತ್ತಂತಹ ಪಾಲನಾ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾರ್ತೇನೆ. ರಸವತ್ತಾಗಿ ಸಾಗುತ್ತಿದ್ದಂತಹ ಶ್ರೀದೇವಿ ಮಾತ್ಮೆ ಯಕ್ಷಗಾನ ಪ್ರಸಂಗದ ನಡುವೆ ರಸಭಂಗ ಮಾಡಿರುವುದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ರಸಭಂಗ ಮಾಡಲು ಮುಖ್ಯ ಕಾರಣ, ನಾವು ಯಕ್ಷಗಾನವನ್ನು ಎಷ್ಟು ಪ್ರೀತಿಸ್ತೇವೋ ಅದೇ ಪ್ರಕಾರವಾಗಿ ಯಕ್ಷಗಾನ ಕಲಾವಿದರನ್ನು ಪ್ರೀತಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ಎಂಬುದು ಇಂದಿನ ಸೇವೆದಾರರಾದಂಥ ಶ್ರೀಯುತ ಕೆ ಪ್ರೇಮನಾಥ್ಮಾರ್ಲ ಕಾರಮಗರು ಗೊತ್ತು ಹಾಗೂ ಇವರ ಕುಟುಂಬಸ್ಥರ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕಟೀಲು 3ನೇ ಮೇಳದ ಅತ್ಯಂತ ಹಿರಿಯ ತೆಂಕುತಿಟ್ಟಿನ ಸುಪ್ರಸಿದ್ಧ ಕಲಾವಿದರಾದಂಥ ಪಡ್ರೆ ಕುಮಾರ ಇವರನ್ನಿಂದು ನಾವು ಸನ್ಮಾನಿಸಲಿದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಇಂದಿನ ಸೇವೆದಾರರಂಥ ಸಿ ಕೆ ಪ್ರೇಮನಾಥ್ ಮಾರ್ಲ, ಅವರ ಧರ್ಮಪತ್ನಿ ಶ್ರೀಮತಿ ರೇಣುಕಾ ಪಿ ಮಾರ್ಲ, ಅವರ ಸುಪುತ್ರರಾದಂಥ ಇಂದಿನ ಸೇವೆದಾರರು ಭುವನ್ ವೈಷ್ಣವ್ ಮಾರ್ಲ, ಹಾಗೆಯೇ ನಮ್ಮದು ಕಂಡಿಗೆ ಮಾರೂರು ರಾಮದಾಸ್ ಅಸ್ರಣ್ಣರು, ಪಡ್ಯಾರಬೆಟ್ಟು ಕೊಡಮಂತಾಯಿ ದೇವಸ್ಥಾನದ ಆನುವಂಶಿಕ ಅರ್ಚಕರು, ಹಾಗೆ ಆನ್ಯ ಗೊತ್ತು ಶೇಖರ್ ಶೆಟ್ಟರು, ಪುತ್ತಿಗೆ ಗೊತ್ತು ಕೊಲೆಕಾಡಿ ಶ್ರೀ ನೀಲೇಶ್ ಶೆಟ್ಟಿ ಇವರೆಲ್ಲ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪಡ್ರೆ ಕುಮಾರ್ರವರು ವೇದಿಕೆಗೆ ಬಂದು ಅವರ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತೆಲ್ಲ ಉಂಟಿದೆ. ಅದು ನಿಮಗೆ ಕುಲ್ಲನೆ ಕೊಬ್ಬರಣ ಇದು ಕಾಲಮಿತಿಯ ಯಕ್ಷಗಾನದ ಕಾರಣ ಈ ಸನ್ಮಾನವನ್ನು ಕಾಲಮಿತಿಯಲ್ಲೇ ಮುಗಿಸಬೇಕೆಂಬ ಯೋಚನೆಯೊಂದಿಗೆ ನಾವು ಆಸನ ವ್ಯವಸ್ಥೆ ಮಾಡಲಿಲ್ಲ. ಕೇವಲ ಸನ್ಮಾನಿತರಿಗೆ ಮಾತ್ರ ಆಸನ. ಹಾಗೆ ಒಂದು ಸಂಪ್ರದಾಯದಂತೆ ಒಂದು ಅಭಿನಂದನಾ ಭಾಷಣ ಮಾಡುವಂಥ ಒಂದು ಶಿಷ್ಟಾಚಾರ ಇದೆ. ಅಭಿನಂದನಾ ಭಾಷಣ ಅಂತೇಳಿದರೆ ಇಂದಿನ ಸನ್ಮಾನಕ್ಕೆ ಯೋಗ್ಯರಾದಂಥ ಕಲಾವಿದರು ಯಾಕೆ ಸನ್ಮಾನಕ್ಕೆ ಯೋಗ್ಯರು ಅಂತೇಳಿ ಇಲ್ಲಿ ನೆರೆದಂಥ ಪ್ರೇಕ್ಷಕರಿಗೆ ತಿಳಿಸುವುದು ನಮ್ಮ ಧರ್ಮವೂ ಹೌದು. ಇಲ್ಲಿರುವಂತಹ ಪಡ್ರೆ ಕುಮಾರರು ತೆಂಕುತಿಟ್ಟಿನ ಸುಪ್ರಸಿದ್ಧ ಹಾಗೂ ಅತ್ಯಂತ ಹಿರಿಯ ಕಲಾವಿದರು. ಇವರು ತೆಂಕುತಿಟ್ಟಿನ ಪ್ರಾತಃ ಕಾಲ ಸ್ಮರಣೀಯರೆಂದೆನಿಸಬಹುದಾದಂಥ ಯಕ್ಷಗಾನ ಗುರುಗಳು, ಯಕ್ಷಗುರುಗಳು ಹಾಗೂ ಸುಪ್ರಸಿದ್ಧ ವೇಷಧಾರಿ, ಕಠಿಣ ಮೇಳದಲ್ಲಿ ವೇಷಧಾರಿಯಾದಂಥ ದಿವಂಗತ ಪಡ್ರೆ ಚಂದು ಹಾಗೂ ಭಾಗ್ಯರಥಿ ಅಮ್ಮನವರ ಹಿರಿಯ ಸುಪುತ್ರರಾಗಿ ನಮ್ಮದು ಸ್ವಾತಂತ್ರ್ಯ ಸಿಗುವುದರ 5 ತಿಂಗಳ ಮೊದಲು ಅಂದರೆ 15/3/1947 ಬಂಟ್ವಾಳದಲ್ಲಿ ಜನಿಸಿದರು. ಇವರ ತಂದೆ ಪಡ್ರೆ ಚಂದ್ರವರು ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರು. ಅವರ ಶಿಷ್ಯಂದಿರ ಸಂಖ್ಯೆ ಅಪಾರ. ಸುಪ್ರಸಿದ್ಧರಾದಂಥ ಇಂದಿನ ಹಿರಿಯ ಕಲಾವಿದರಾದಂಥ
ಅಪೂರ್ವ ಕೊರಗಪ್ಪ ಶೆಟ್ಟಿ, ಡಿ ಮನೋಹರ್ ಕುಮಾರ್, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ, ಸರಪಾಡಿ ಅಶೋಕ್ ಶೆಟ್ಟಿ, ಹೀಗೆ ಮುಂತಾದ ಅದೆಷ್ಟೋ ಸುಪ್ರಸಿದ್ಧ ಕಲಾವಿದರು ಇವರ ತಂದೆಯವರಾದಂಥ ಪಡ್ರೆ ಚಂದ್ರವರ ಶಿಷ್ಯರಾಗಿ ಅವರು ಸಹ ಯಕ್ಷಗಾನ ದಿಗಂತದಲ್ಲಿ ತಮ್ಮ ಸ್ಥಾಯಿಯಾಗಿ ಬೆಳೆದವರು. ಅಂಥವರು ಸುಪುತ್ರರಾಗಿ ಹುಟ್ಟಿದ ಕಾರಣ ಪಡ್ರೆ ಚಂದ್ರವರಿಗೂ ಸಹ ಯಕ್ಷಗಾನದ ಒಂದು ಅಂಟು ಅಥವಾ ಒಲವು ಅಂತ ಏನುಂಟೋ ಅದು ಬಾಲ್ಯದಲ್ಲೇ ಅಂಟಿಕೊಂಡಿತು. ಇವರು 47ರಲ್ಲಿ ಹುಟ್ಟಿದವರು. ತಮ್ಮ 5ನೇ ತರಗತಿಯನ್ನು ವ್ಯಾಸಂಗವನ್ನು ಪೂರೈಸಿ, ಅಂದರೆ ತಮ್ಮ 11ನೇ ವರ್ಷ ಪ್ರಾಯದಲ್ಲೇ ಯಕ್ಷಗಾನಕ್ಕೆ ಸೆಳೆತಕ್ಕೆ ಒಳಗಾಗಿ ಯಕ್ಷಗಾನ ರಂಗವನ್ನು ಪ್ರವೇಶಿಸಿದರು. ತಮ್ಮ ತಂದೆಯವರಾದಂತಹ ಪಡ್ರೆ ಚಂದ್ರವರಲ್ಲೇ ಅವರು ನಾಟ್ಯಾಭ್ಯಾಸವನ್ನು, ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಾರಿಕೆಯನ್ನು ಕಲಿತರು. ಅವರೇ ತಿಳಿಸಿದಂತೆ ಅವರು ತಂದೆಯಲ್ಲಿ ಕಲಿಸುವುದಕ್ಕಿಂತಲೂ ತಂದೆಯವರಲ್ಲಿ ಕಲಿಯಲು ಬರುವಂಥ ಶಿಷ್ಯಂದರಿಗೆ ಇವರ ತಂದೆಯವರು ಕಲಿಸಿಕೊಡುವ ಪಾಠವನ್ನು ನೋಡಿಯೇ ಹೆಚ್ಚು ಕಲಿತದಂತೆ. ಹಾಗೆ ಅಂದರೆ ಅಂತಹ ಚುರುಕುಮತಿ ಇವರು ಬಾಲ್ಯದಲ್ಲಿತ್ತು ಇವರಿಗೆ. ಹಾಗೆ ಅವರು ತಮ್ಮ 11ನೇ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಕಡಿತಗೊಳಿಸಿ ದಿವಂಗತ ಕಲ್ಲಾಡಿ ಕೊರಗ ಶೆಟ್ಟರ ಮೇಳವಾದಂಥ ಕುಂಡವ ಮೇಳಕ್ಕೆ ಸೇರಿದರು. ಅಲ್ಲಿ 2 ವರ್ಷಗಳ ತಿರುಗಾಟ ನಡೆಸಿದರು. ಆವಾಗ ಕುಂಡವ ಮೇಳದ ಯಜಮಾನರಾದಂಥ ಕಲ್ಲಾಡಿ ಕೊರಗ ಶೆಟ್ಟರು ಅವರದೇ ಯಜಮಾನತ್ವದ ಕಟ್ಟೀಲು ಮೇಳಕ್ಕೆ ಪಡ್ರೆ ಕುಮಾರವರನ್ನು ಆಹ್ವಾನಿಸಿದರು. ಅಂದರೆ 1959ರಿಂದ ಅಂದರೆ ಒಂದು 60ನೇ ಇಸ್ವಿ ಇರ್ಬೋದು. ಅಲ್ಲಿಂದ ನಿರಂತರ ಇಂದಿನವರೆಗೂ ಇವರು ಕಟ್ಟೀಲು ಮೇಳದಲ್ಲೇ ಕಲಾವಿದರಾಗಿ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರ ಹಲವಾರು ವೇಷಗಳು ಅತ್ಯಂತ ಪ್ರಸಿದ್ಧ. ಮತ್ತು ಪಡ್ರೆ ಕುಮಾರವ್ರದ್ದು ನಾಟ್ಯವಾಗಲಿ ಅರ್ಥಗಾರಿಕೆ ಆಗಲಿ ನಾಟ್ಯ ಆಕರ್ಷಣೆ ಅಂತೇಳಿ ನಾನು ಹೇಳೋದಿಲ್ಲ. ಯಾಕೆಂದರೆ ಈಗ ಆಕರ್ಷಣೆ ಅಂತೇಳಿದರೆ ತೆಂಕುತಿಟ್ಟಿನಲ್ಲಿ ಬಡಗುತಿಟ್ಟಿನ ಕೆಲವು ಅಂಶಗಳನ್ನು ಸೇರಿಸುವುದು, ಭರತನಾಟ್ಯದ ಅಂಶಗಳನ್ನು ಸೇರಿಸುವುದು, ಕೂಚುಪುಡಿ ಹಾಗೆ ಇನ್ನಿತರ ಕಲೆಗಳನ್ನು ಸಹ ಅದನ್ನು ಸೇರಿಸಿ ಇದು ಯಕ್ಷಗಾನ ಯಾವುದೋ ಅಲ್ಲವೋ ಎನ್ನುವಷ್ಟರ ಮಟ್ಟಿಗೆ ನಮಗೆ ಗೊಂದಲ ಹುಟ್ಟುತ್ತದೆ. ಇದನ್ನು ನಾನು ಹೆಚ್ಚು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಅಂಥದ್ದು ಅಪಸವ್ಯಗಳು ನಮ್ಮ ಪಡ್ರೆ ಕುಮಾರಲ್ಲಿ ಇಲ್ಲ. ಇವರದ್ದು ನಾಟ್ಯ ಏನಿದ್ರೂ ಸಹ ಸಂಪ್ರದಾಯ ಅಂದರೆ ಪರಂಪರೆ, ಅಂದರೆ ತಂದೆಯವರಲ್ಲಿ ಕಲಿತಂಥ ಪರಂಪರೆಯ ನಾಟ್ಯ. ಇವರು ಪ್ರಸಂಗದಲ್ಲಿ ಇರುವಂಥ ಪ್ರತಿಯೊಂದು ಪಾತ್ರವನ್ನು ನಿರ್ವಹಿಸುವಾಗ ಆ ಪಾತ್ರದ ಮನೋಭಾವ ಎಂಬುದು ಇರ್ತದೆ. ಆ ಮನೋಭಾವವನ್ನು ಅರಿತುಕೊಂಡು ಆ ಪ್ರಸಂಗದ ಔಚಿತ್ಯವನ್ನು ಅರಿತುಕೊಂಡೇ ಇವರದ್ದು ಪಾತ್ರ ನಿರ್ವಹಣೆ. ಹಾಗೆ ಪ್ರಸಂಗದ ನಡೆ ಅಂತ ನಾವು ಯಾವುದನ್ನು ಹೇಳ್ತೇವೋ ಅದನ್ನು ಎಂದೂ ಮೀರದಂಥ ಒಂದು ಉದ್ಯಮ ಕಲಾವಿದರು ಇವರು. ಇವರ 66 ವರ್ಷಗಳ ತಿರುಗಾಟ. ಅದರಲ್ಲಿ ಒಂದು ವಿಶೇಷ ಏನಂತೇಳಿದರೆ, ಇವರು ಇಷ್ಟು ವರ್ಷಗಳ ತಿರುಗಾಟವನ್ನು ನಡೆಸಿದ್ದು ಒಂದೇ ಕುಟುಂಬದ, ಅಂದರೆ ಕಲ್ಲಾಡಿ ಕುಟುಂಬದ ಯಜಮಾನ್ಯರ ಒಂದು ಯಜಮಾನತ್ವದಲ್ಲಿ. ಅಂದರೆ ಕಲ್ಲಾಡಿ ಕೊರಗ ಶೆಟ್ಟಿ, ಕಲ್ಲಾಡಿ ಬಿಠಲ್ ಶೆಟ್ಟಿ ಹಾಗೂ ಪ್ರಸ್ತುತ ದೇವಪ್ರಸಾದ್ ಶೆಟ್ಟಿ. ಈಗಲೂ ಸಹ ಇವರು ಕಲ್ಲಾಡಿ ಮನೆತನದ ಒಂದು ಯಜಮಾನ್ಯದ ಮೇಳದಲ್ಲೇ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೊಂದು ಬಹುಶಃ ದಾಖಲೆ ಯಾವುದು, ಯಾಕೆಂತೇಳಿದರೆ ಒಂದೇ ಮನೆತನದ 3 ಯಜಮಾನರ ಒಂದು ಆಡಳಿತವನ್ನು ನೋಡಿದಂಥ ಒಂದು ಪುಣ್ಯಶಾಲಿಯವರು ಎಂಬುದು ಒಂದಾದರೆ, ಅಂದರೆ ದೀರ್ಘಕಾಲ. ಇನ್ನೊಂದು 66 ವರ್ಷಗಳ ಕಾಲ ನಿರಂತರವಾಗಿ ಒಂದು ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸುವುದು, ಇದೊಂದು ಬಹುಶಃ ಗಿನೆಸ್ ದಾಖಲೆಗೆ ಸೇರುವಂತಹದ್ದೇನೋ. ಯಾಕೆಂತೇಳಿದರೆ ಯಕ್ಷಗಾನ ಅಂತೇಳಲ್ಲ, ಯಾವುದೇ ರಂಗ ಇರ್ಬೋದು, ಯಾವುದೇ ನಾವು ಕಂಪನಿಗಳಲ್ಲಿರ್ಬೋದು, ಯಾವುದು ಬ್ಯಾಂಕ್ ಇರ್ಬೋದು, ಉದ್ದಿಮೆ ಇರ್ಬೋದು, ಯಾವುದರಲ್ಲೂ ಸಹ ನಿರಂತರ 66 ವರ್ಷಗಳ ಕಾಲ ಸೇವೆ ಸಲ್ಲಿಸುವಂಥ ಒಂದು ಉದಾಹರಣೆ ಬಹುಶಃ ಇರಲಿಕ್ಕೆ ಅಂತೇಳಿ ನನಗೆ ಕಾಣ್ತಾ ಇದೆ. ಯಾಕೆಂತೇಳಿದರೆ ನಿವೃತ್ತಿಯ ವಯಸ್ಸು 60 ಈಗಿನ ಕಾಲದಲ್ಲಿ. ಕೆಲಸ ಸಿಗುವಾಗ 23 ಅಂತ ಹಿಡಿದು ಹೆಚ್ಚು ಹೇಳಿದರೆ 37 ವರ್ಷಗಳ ಕಾಲ ನಾವು ಸೇವೆಯನ್ನು ಸಲ್ಲಿಸ್ಬೋದು. ಇವರು ಹಾಗೆ ಅಲ್ಲ, 66 ವರ್ಷಗಳ ಕಾಲ ನಿರಂತರವಾಗಿ ಯಕ್ಷಗಾನವನ್ನು ಸೇವೆಯಲ್ಲಿ ತೊಡಗಿಸಿಕೊಂಡು ಈಗಲೂ ವೇಷವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರದ್ದು ವೇಷ ಉಂಟು. ಹಾಗೆ ಇವರದ್ದು ಎಲ್ಲ ಪಾತ್ರಗಳು ಉತ್ತಮ ಅಂತ ಹೇಳಿದ್ದೇನೆ ನಾನು. ಇವರದ್ದು ಹನುಮಂತ, ಹಾಗೆ ಇಂದಿನ ಪ್ರಸಂಗದಲ್ಲಿ ಬರುವಂಥ ಮಧುಕೈಟಭ, ಚಂಡಮುಂಡ, ಈ ಎರಡನ್ನೂ ಮಾಡಿದವರು. ಹಾಗೆ ಅವರು ಬಾಲ್ಯದಲ್ಲಿ ಒಂದು ಅತ್ಯಂತ ಕಠಿಣ ಪಾತ್ರವಾದಂಥ ಅಭಿಮನ್ಯು ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಇದರಲ್ಲಿ ಬರುವಂಥ ವಿದ್ಯುನ್ಮಾಲಿ ಆಗಲಿ, ಶ್ರೀರಾಮ, ನಳ, ಹನುಮಂತ, ಈಗ ಇಂತಹ ಹಲವಾರು ಪಾತ್ರಗಳಲ್ಲದೆ ವಿಶಿಷ್ಟ ಪಾತ್ರ ಅಂತ ನಾವು ಏನು ಹೇಳ್ತೇವೋ ಅಂಥದ್ದನ್ನು ಮಾಡಿದ್ದಾರೆ. ದಾರುಕ, ಹಾಗೆ ಕೊರವಂಜಿ, ರುಕ್ಮಿಣಿ, ಸತ್ಯಭಾಮೆ, ಸೀತೆ, ಇಂಥ ಸ್ತ್ರೀ ಪಾತ್ರ. ಇವರು ಬಹುಶಃ ಬಣ್ಣದ ವೇಷವೊಂದು ಮಾಡಿರಲಿಕ್ಕಿಲ್ವೇನೋ. ಬಣ್ಣದ ವೇಷ ಅಂದರೆ ನಾವು ಯಕ್ಷಗಾನದಲ್ಲಿ ವಿಭಾಗ ಇರ್ತದೆ: ಪುಂಡು ವೇಷ, ಕೋಲು ಕಿರೀಟದ ವೇಷ, ರಾಜವೇಷ, ಸ್ತ್ರೀವೇಷ, ಹಾಸ್ಯ ವೇಷ, ನಾಟಕೀಯ ವೇಷ, ಬಣ್ಣದ ವೇಷ, ಹೀಗೆ ಪ್ರಕಾರಗಳು. ಅದರಲ್ಲಿ ಒಂದು ಬಣ್ಣದ ವೇಷವನ್ನು ಇವರು ಮಾಡಲಿಲ್ಲ, ಅಂದರೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತೇಳಿಲ್ಲ, ಬಹುಶಃ ಅವರಿಗೆ ಮಾಡುವಂಥ ಒಂದು ಅವಕಾಶ ಸಿಗಲಿಲ್ಲವೇನೋ. ಯಾಕೆಂದರೆ ಬಣ್ಣದ ವೇಷದ ನಡೆ ಹೇಗೆ, ಅದರ ಪ್ರವೇಶ, ಇದೆಲ್ಲವನ್ನು ಬಲ್ಲವರು ಪಡ್ರೆ ಕುಮಾರ್ರವರು. ಆ ಮಟ್ಟಿಗೆ ಎರಡು ಮಾತಿಲ್ಲ. ಹಾಗೆ ಇಂಥ ಪಡ್ರೆ ಕುಮಾರ್ರವರಿಗೆ ಇಂದು ಸನ್ಮಾನ ಮಾಡಿದ್ದು ನಮ್ಮದು ಪ್ರೇಮನಾಥ್ ಮಾರ್ಲರ ಒಂದು ದೂರದೃಷ್ಟಿಗೆ ಒಂದು ಉದಾಹರಣೆ. ನಾನು ನಿಜವಾಗಿ ಹೇಳಿದರೆ ಇವತ್ತು ಅತ್ಯಂತ ಒಂದು ಒತ್ತಡದಲ್ಲಿದ್ದಂತಹ ಸಮಯ.
ಆದರೆ ಮಾರ್ಲವರು ನನಗೆ 15 ದಿವಸ ಹಿಂದೆ ಫೋನ್ ಮಾಡಿ ಈಗೀಗ ಒಬ್ಬರು ಕಲಾವಿದರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳುವಾಗ, ಯಾರಿಗೆ ಅಂತ ಹೇಳುವಾಗ ಪಡ್ರೆ ಕುಮಾರ್ ಅಂತ ಹೇಳಿದರು. ಪಡ್ರೆ ಕುಮಾರ್ ಅಂತ ಹೇಳುವಾಗ ನಾನು ಸಂತೋಷದಿಂದ ಒಪ್ಪಿದ್ದೆ. ನನಗೆ ಬಿಡುವಿಲ್ಲದಿದ್ದರೂ ನಾನು ಖಂಡಿತವಾಗಿ ಬರ್ತೇನೆ, ಅವರ ಬಗ್ಗೆ ನಾನೇ ಮಾತನಾಡ್ತೇನೆ ಅಂತ ಹೇಳಿದೆ. ಯಾಕೆಂತೇಳಿದರೆ ಒಂದು ಸುಭಾಷಿತದಲ್ಲಿ ಒಂದು ವಾಕ್ಯವಿದೆ, ಯಾರು ಸನ್ಮಾನಕ್ಕೆ ಯೋಗ್ಯರೋ ಅಂಥವರನ್ನು ಸನ್ಮಾನಿಸದೇ ಇರುವಂಥದ್ದು, ಹಾಗೂ ಯಾರು ಸನ್ಮಾನಕ್ಕೆ ಯೋಗ್ಯರಲ್ಲವೋ ಅಂಥವರನ್ನು ಸನ್ಮಾನಿಸುವುದು, ಈ ಎರಡೂ ಸಮಾಜಕ್ಕೆ ದೋಷ. ಹಾಗೆ ಅಂತಹ ಒಂದು ದೋಷ ತಟ್ಟಬಾರದು ಎಂಬುದು ಮಾರ್ಲರ ಒಂದು ದೂರಾಲೋಚನೆ ಇರ್ಬೋದು. ಮಾರ್ಲರ್ ಮಾತ್ರವಲ್ಲ, ಅವರ ಕುಟುಂಬಸ್ಥರು, ಅವರ ಧರ್ಮಪತ್ನಿ, ಮಕ್ಕಳು ಎಲ್ಲ ಇದ್ದಾರೆ, ಆನ್ಯಗುತ್ತು ಶೇಖರ್ ಶೆಟ್ಟರು, ಹೀಗೆ ಎಲ್ಲರೂ ಸೇರಿಕೊಂಡು ಇಂತಹ ಒಂದು ಉತ್ತಮವಾದಂಥ ಯೋಜನೆ ಹಾಕಿದ್ದಾರೆ. ಪಡ್ರೆ ಕುಮಾರ್ ಅವರಿಗೆ ಕಲಾಮಾತೆ, ಹಾಗೆ ಬ್ರಹ್ಮರಾಂಬ ದೇವಿ, ಮೂಡಿಬಿದ್ರೆ ಶ್ರೀ ವೆಂಕಟರಮಣ ಸ್ವಾಮಿ, ಹನುಮಂತ ಸ್ವಾಮಿ ಹಾಗೂ ಆನ್ಯಗುತ್ತುವಿನ ಕೊಡಮಂದಾಯ ದೇವರು, ಈಗೆಲ್ಲರೂ ಇವರಿಗೆ ಆಯುರಾರೋಗ್ಯ ಭಾಗ್ಯ ಸರ್ವ ಸಂಪದವನ್ನು ಕೊಡುವುದರ ಮೂಲಕ ಇನ್ನಷ್ಟು ಕಾಲ ಇವರು ದೀರ್ಘಕಾಲವಾಗಿ ಇವರು ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸುವಂತಾಗಲಿ. 66 ವರ್ಷಗಳ ತಿರುಗಾಟ, ಇನ್ನೊಂದು 34ಕ್ಕೆ ಸೇರಿಸಿ 100 ವರ್ಷಗಳ ತಿರುಗಾಟ ಆಗುವಂತೆ ಆ ದೇವರು ಕರುಣಿಸಬೇಕಂತೇಳಿ ನಾನು ಪ್ರಾರ್ಥಿಸ್ತೇನೆ. ಪಡ್ರೆ ಕುಮಾರ್ ಅವರು ಕಟೀಲು ಶ್ರೀ ಬ್ರಹ್ಮರಾಂಬಿಕೆ ಅತ್ಯಂತ ಒಂದು ಪರಮ ಭಕ್ತರು ಇವರು. ಇವರ ಬಗ್ಗೆ ಒಂದು ವಿಷಯ ಹೇಳೋರು ಮರೆತೆ ನಾನು. ಕಟೀಲು ಮೇಳ ಒಂದೇ ಇರುವಲ್ಲಿಂದ ತೊಡಗಿ, ಅಂದರೆ ಸಾಧಾರಣ 1960ರಿಂದ ತೊಡಗಿ ಇಂದು ಕಟೀಲು ಮೇಳ 6 ಆಗಿದೆ. ಒಂದೇ ಮೇಳ ಇರುವಲ್ಲಿಂದ ತೊಡಗಿ 6 ಮೇಳಗಳ ಆಗುವವರೆಗೆ ಇರುವಂಥ ಏಕೈಕ ಕಲಾವಿದ ಅಂತೇಳಿದರೆ ಪಡ್ರೆ ಕುಮಾರರು. ಹಾಗೆ ಇವರು ಕಟೀಲು ದೇವಿಯ ಪರಮ ಭಕ್ತರಾವುದು. ಹುಟ್ಟಿದ ಬಂಟ್ವಾಳ, ಊರು ಪಡ್ರೆ ಅಂತ ಅವ್ರ ಮೂಲ ಊರಾದರೂ ಸಹ ಅವರು ನೆಲೆಸಿದ್ದು ಕಟೀಲಲ್ಲಿ. ಯಾಕೆಂದರೆ ಕಟೀಲು ಭ್ರಮರಾಂಬಿಕೆಯನ್ನು ದಿನಂಪ್ರತಿ ನೋಡಬೇಕೆಂಬ ಉದ್ದೇಶ ಅವರದ್ದು ಅಂತೇಳಿ ನನ್ನಲ್ಲಿ ಅವರು ಯಾವಾಗಲೂ ಹೇಳ್ತಿದ್ರು. ನೀವು ಯಾವತ್ತಾದರೂ ಮಳೆಗಾಲದಲ್ಲಿ ದೇವಸ್ಥಾನಕ್ಕೆ ಹೋದರೆ ಬೆಳಿಗ್ಗೆ ಹೊತ್ತು 10ರಿಂದ 12 ಗಂಟೆವರೆಗೆ ನೀವು ದೇವಸ್ಥಾನದ ಗೋಪುರದಲ್ಲಿ ಇವರು ಪಡ್ರೆ ಕುಮಾರ್ ಅವರು ದೇವಿಯ ಧ್ಯಾನ ಮಾಡುತ್ತಾ ಕುಳಿಸಿದ್ದನ್ನು ನೋಡ್ಬೋದು. ನಾನು ಎಷ್ಟೋ ಸಲ ಗಮನಿಸಿದ್ದೇನೆ. ಅಂದರೆ ದೇವಿಯ ಅನನ್ಯ ಭಕ್ತರು. ಹಾಗೆ ಕಟೀಲು ಮೇಳದ 5ನೇ ಮೇಳ ಒಂದು ಹೊರತುಪಡಿಸಿ ಎಲ್ಲ ಮೇಳಗಳಲ್ಲೂ ಸಹ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಒಂದು ಉತ್ತಮವಾದಂಥ ಕಲಾವಿದರು ಹೌದು. ಇವರಿಗೆ ಎಂದು ಸನ್ಮಾನ ಮಾಡಿದ್ದು ಅತ್ಯಂತ ಸಂತೋಷವನ್ನು ತರುವುದರ ಮೂಲಕ ಇವರಿಗೆ ಇನ್ನಷ್ಟು ದೀರ್ಘಾಯುಷ್ಯ ದೊರಕಲಿ ಅಂತೇಳಿ ಆಶಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಈಗ ಇವರಿಗೆ ಮುಖ್ಯವಾದ ಭಾಗ ಸನ್ಮಾನ ಸಮಾರಂಭ. ಇವರಿಗೆ ಹಾರವನ್ನು ಆನ್ಯಗುತ್ತು ಶೇಖರ್ ಶೆಟ್ಟರು ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಂಡಿಗೆ ರಾಮದಾಸ್ ಅಸ್ರಣರು ಶಾಲು ಓದಿಸಿ ಗೌರವಿಸ್ತಾ ಇದ್ದಾರೆ. ಅಂದರೆ ಶಾಲು ಓದಿಸುವುದು ಹೇಳಿದರೆ ಒಂದು ಸನ್ಮಾನದ ಮುಖ್ಯವಾದಂಥ ಅಂಗ. ಹಾಗೆ ನೀಲೇಶ್ ಶೆಟ್ಟರು ಇವರಿಗೆ ಪರಂಪರೆಯ ಮೈಸೂರು ಪೇಟವನ್ನು ತೊಡಿಸುವ ಮೂಲಕ ಈ ಸನ್ಮಾನವನ್ನು ಸಂದರ್ಭೋಚಿತವಾಗಿ ಮಾಡಿದ್ದಾರೆ. ಹಾಗೆ ಫಲವಸ್ತುವನ್ನು ಇಂದಿನ ಸೇವಾದಾರಂಥ ಶ್ರೀಮತಿ ರೇಣುಕಾ ಪಿ ಮಾರ್ಲರವರು ಫಲವಸ್ತುವನ್ನು ನೀಡಿ ಗೌರವಿಸಲಿದ್ದಾರೆ. ಹಾಗೆ ಸನ್ಮಾನ ಪತ್ರವನ್ನು ಅವರ ಸುಪುತ್ರರಾದಂಥ ಭುವನ್ ವೈಷ್ಣವ್ ಮಾರ್ಲರವರು ನೀಡಲಿದ್ದಾರೆ. ಹಾಗೆಯೇ ಒಂದು ಸ್ಮರಣಿಕೆಯಾಗಿ ಹನುಮಂತ ದೇವರ ಸುಂದರವಾದಂಥ ಮೂರ್ತಿಯನ್ನು ರಾಮದಾಸ್ ಅಸ್ರಣ್ಣವರು ನೀಡುತ್ತಾ ಇದ್ದಾರೆ. ಹಾಗೆ ಒಂದು ಸನ್ಮಾನ ಹೇಳುವಾಗ ಒಂದು ಗೌರವ ಸಂಭಾವನೆ ಕೊಡುವಂಥ ಕ್ರಮ ಇದೆ. ಇಂದಿನ ಸೇವಾದಾರಂಥ ಪ್ರೇಮನಾಥ ಮಾರ್ಲರವರು ಒಂದು ಉತ್ತಮವಾದಂಥ ಗೌರವಧನವನ್ನು ಪಡ್ರೆ ಕುಮಾರ್ ಅವರಿಗೆ ನೀಡಿ ಆ ಮೂಲಕ ಸನ್ಮಾನದ ಔಚಿತ್ಯವನ್ನು ಮೆರೆದಿದ್ದಾರೆ. ಒಂದು ಸನ್ಮಾನಿತರ ಉತ್ತರ ಎಂಬುದು ಉಂಟು. ಆದರೆ ಪಡ್ರೆ ಕುಮಾರ್ ಅವರು ನಾನು ಉತ್ತರಿಸುವುದಿಲ್ಲ. ನಾನು ಅದನ್ನು ಸಂತೋಷವಾಗಿ ಸ್ವೀಕರಿಸಿದ್ದೇನೆ. ಮೌನಂ ಸಮ್ಮತಿ ಲಕ್ಷಣವಂತೆ ಮೌನವಾಗಿ ನಿಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಅದರೊಂದು 2 ಮಾತು ಮಾತನಾಡೋದಾದರೆ ಪಡ್ರೆ ಕುಮಾರ್ ಅವರು ಒಂದು ಧನ್ಯವಾದ. ಇವರು ಸನ್ಮಾನಕ್ಕೆ ಅಪೇಕ್ಷೆ ಪಡುವವರಲ್ಲ. ಆದರೂ ಸಹ ಇವರಿಗೆ ಅರಕೆದಾರರೊಂದಿಗೆ ಇರುವಂಥ ಉತ್ತಮ ಬಾಂಧವ್ಯದಿಂದ ಇವರು 100 ಕಡೆ ಸನ್ಮಾನವನ್ನು ಪಡೆದಿದ್ದಾರೆ. ಈಗಿನ ಕಾಲ ಹೇಗೆ ಅಂತೇಳಿದರೆ ನನಗೆ ಸನ್ಮಾನ ಮಾಡಿ ಅಂತೇಳಿ ಲಾಬಿ ಮಾಡಿ ಅಪ್ಲಿಕೇಶನ್ ಕೊಟ್ಟು ಸನ್ಮಾನ ಪಡೆಯುವಂಥ ಕಾಲ. ಇವರು ಅದಕ್ಕೆ ಕೈ ಹಾಕಿದವರಲ್ಲ. ಆದರೂ ಯಕ್ಷಗಾನ ಸೇವೆದಾರರು ಇವರ ಪ್ರತಿಭೆಯನ್ನು ಗುರುತಿಸಿ ಇವರ ಕಲಾ ಸೇವೆಯನ್ನು ಗುರುತಿಸಿ ಅಲ್ಲಲ್ಲಿ ಸನ್ಮಾನಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಶಾಂತಾರಾಮ್ ಕುಡುವರಿಗೆ ಪ್ರೇಮಣ್ಣನವರ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ.
ಹಾಗೆ ಇಂದು ಸನ್ಮಾನ ಸ್ವೀಕರಿಸಿದಂಥ ಪಡ್ರೆ ಕುಮಾರರಿಗೆ, ಹಾಗೆ ಇದಕ್ಕೆ ಅನುವು ಮಾಡಿಕೊಂಡಂಥ ಕಟೀಲ್ ಮೇಳದ ಯಜಮಾನರಿಗೆ, ಹಾಗೆ ಆಡಳಿತ ಮಂಡಳಿ ಮ್ಯಾನೇಜರ್ ಆಗಿ ಎಲ್ಲ ಆಡಳಿತ ಮಂಡಳಿಯವರಿಗೆ ಹಾಗೂ ನಮ್ಮದು ಸೇವಾದಾರರಿಗೆ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಕ್ಷಗಾನ ಗೆಲ್ಗೆ ಮುಂದಿನ ಕಥಾನಕವನ್ನು ರಂಗದಲ್ಲಿ ನಿರೀಕ್ಷಿಸಿ. ಹಾಗೆ ಸೇವಾದಾರರು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಊಟೋಪಚಾರ ಆಗದಂಥ ಯಾರಾದರೂ ಪ್ರೇಕ್ಷಕರಿದ್ದಲ್ಲಿ ದಯವಿಟ್ಟು ಇಲ್ಲೇ ಇರುವಂಥ ಮೇಲೆ ಒಂದು ಊಟೋಪಚಾರ ವ್ಯವಸ್ಥೆ ಮಾಡಿದೆ. ಊಟೋಪಚಾರವನ್ನು ಸ್ವೀಕರಿಸಿ ನಂತರ ಯಕ್ಷಗಾನವನ್ನು ಆಸ್ವಾದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತವಾದಂತಹ ವಾತಾವರಣ, ಹರಿಯುತ್ತಿರುವಂತಹ ನದಿಯಲ್ಲಿ ಮುಂದೆ ಶುಚಿರ್ಬುದ್ಧಳಾದಿ ಇನ್ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು.
ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದಿ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು, ಚಿಲುಬಿಗೆ ಒಬ್ಬರಿಂದ ಗಂಗೊಳಿಸುತ್ತಾ ಇದ್ದೇನೆ. ಈ ರೂಪುನೀಳಿಯ ಕಾಮುಕರು ಕಂಡರು ಅಂತಾದ್ರೆ ಖಂಡಿತವಾಗಿ ಮೋಹಿಸೇ ಬಯಸುತ್ತಾರೆ. ಅವರ ಮಾತು ಬಿಡೋಣ ಸ್ವಾಮಿ. ಇನ್ನೊಂದು ಪಕ್ಷ ಉಂಟಲ್ಲ, ಸುರನೆಮ್ಮ ಹಗೆಗಳಾಗಿ ಹರು ನಿಜ ಮರೆತರೆ ತಪ್ಪಕ್ಕಿಂತ ಭಂಗವನ್ನು ತಂದೇ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನಾಚರಿಸಲಿ? ಹೇಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಿಲ್ಲೊಂದು ಪಾಯ. ಓಯ್, ಅದೇನದು ಮಹಿಷಿಗಳ ಹೆಣ್ಣು, ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನ ಅಂತು ಆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸುತ್ತಾರಂತೆ. ಕಾಣುತ್ತಿದ್ದೇನೆ. ಅಮೋಘ ತಪಸ್ಸು ಈ ಸುಭಾಷಕನದ್ದು, ಸನ್ಯಾಸ ಜೀವನ ಎನ್ನದ್ದು. ಇಂದಿನಂತೆ ತಪೋಮಗ್ನಾಗಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಉರಿ ಜ್ವಾಲೆ, ಪ್ರಕೃತಿಯಲ್ಲಿ ಬಿಸಿಯ ವಾತಾವರಣ ಸೃಷ್ಟಿಯಾಗಿದೆ. ಮರಗಳು ನೆಲಕ್ಕುರುಳುತ್ತಿವೆ. ಏನಾಗಿದೆ ಎಂಬುದು ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದರೆ ತಿಳಿದೆ ದಿತಿಸುತೆಯಾದಂತಹ ಮಾಲಿನಿ ದುರಪರಾಕ್ರಮಿಯಾದಂತಹ ಮಗನನ್ನು ಪಡೆಯುವ ಉದ್ದೇಶದಿಂದ ತನ್ನ ನಿಜ ರೂಪವನ್ನೇ ಮರೆಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು ಗೊತ್ತೇ? ತಪಸ್ಸು ಲೋಕದ ಹಿತಕ್ಕಾಗಿ, ಆದರೆ ಇವಳು ಮಾಡುತ್ತಾ ಈ ತಪಸ್ಸು ಲೋಕಕಂಟಕವಾಗಿದೆ. ಇವಳಿಗೆ ತಕ್ಕದಾದಂತಹ ಶಿಕ್ಷೆ ಆಗಲೇಬೇಕು. ಆದ್ದರಿಂದ ಇವಳ ಉದರದಲ್ಲಿ ಮಹಿಷಲಿ ಜನಿಸಲಿ. ನಾನು ಕೊಟ್ಟಂತಹ ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿವರ್ತನೆ ಸಿಗದೆ ಹೋಗಲಿ. ಇನ್ನು ಇದು ನನ್ನ ತಪಸ್ಸಿಗೆ ಯೋಗ್ಯವಾದ ಸ್ಥಳವಲ್ಲ, ಬೇರೆ ಕಡೆ ನಡೆಯುತ್ತೇನಂತೆ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದೆಯೋ ಆ ಬ್ರಹ್ಮದೇವನತ್ತ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡಬಗಲೇ ಮನದ ಇಂಗಿತವನ್ನು ತಿಳಿದು ಈಡೇರಿಸಿಕೊಡುತ್ತೇನೆ.
ಶುಭವಾಗಲಿ. ಮಮತೆಯ ಮಗಳದಂತಹ ಮಾಲಿನ್ಯ ಭಕ್ತಿಗೆ ಮೈದೋರ್ದಿಯ ತಂದಿ. ಹೌದಮ್ಮ. ಬತ್ತಿ ಹೋದ ಕೆರೆ ಬಾವಿಗಳ ತುಂಬಿಸಲು ಮಳೆ ಬಂದ ಹಾಗೆ, ನಿಜ. ಕತ್ತಲನ್ನು ದೂರೀಕರಿಸಲು ಮಣೆ ದೀಪ ಇದ್ದ ಹಾಗೆ, ಸತ್ಯ. ನನ್ನ ಭಕ್ತಿಗೆ ಮೈದೋರಿದಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಳೇ. ಆದ್ರೆ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ಹಾ ಶಿವನೇ ಶಿವನೇ ಶಿವನೇ. ತಂದೆ, ನಿಮ್ಮ ಕುರಿತಾಗಿ ತಪಸ್ಸನ್ನಾಚರಿಸಿದಿ, ನಿಮ್ಮನ್ನು ಪ್ರತ್ಯಕ್ಷೀಕರಿಸಿಕೊಂಡಿ. ಸತ್ಯ. ಆದ್ರೆ ನೀವಾಡುವಂತಹ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನ್ನದೇ ಹಾಲನ್ನು ಆತನಿಗೆ ಉಳಿಸಲಿ, ಯಾವ ಕೈಗಳಿಂದ ಜೋಗುಳವನ್ನೇ ಪಾಡಲಿ, ಇದಕ್ಕಿಂತ ನನಗೆ ಸಾವನ್ನದಿಗೆ ಸಮದಲ್ವೇ ನೀನು? ಮರುಗಬೇಡ ಮಾಡಿ ಅದು ನೀರಿ. ನಾನೇ? ಹೌದು. ಹೇಗೆ ತಂದೆ? ದಟ್ಟವಾದಂತಹ ಕಾಡನ್ನು ಸೇರಿಕೊಂಡಂತಾನೆ ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದಿರುವಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನಂತ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಕೈಗೊಳ್ಳುತ್ತಾ ಇದ್ದ. ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತಹ ಸುಪರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವರ ತಪಸ್ಸಿಗೆ ವಿಕ್ರಮಂತ ಮುಡಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆಂದು ಶಾಪ ಕೊಟ್ಟದ್ದು ಕೇವಲ ಮುನಿಪೋತವನಲ್ವಿ? ನಿಜ. 3 ಮೂರ್ತಿಗಳು ನೀವೋರಾಗಿದ್ದೀರಾ. ಸತ್ಯ. ಈ ಶಾಪಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನು. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳನ್ನು ಪರಿಮಾರ್ಜನಾಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದ್ರೆ? ದುಃಖಿಸಬೇಡ, ಕಣ್ಣೀರಣ ಸುರಿಸಬೇಡ. ಹುಟ್ಟುವ ಮಗು ಕೋರನಾಗಿದ್ರು ಕೂಡ ಜಾಣನಾಗಿರುತ್ತಾನೆ. ವೀರನಾಗಿ ಧೀರನಾಗಿ ಶಿವನಾಗಿ ಬರುತ್ತಾನೆ. 3 ಲೋಕದಲ್ಲಿ ವಿಜಯದ ಪಥಕ್ಕೆ ನಿರುತ್ತಾನೆ. ನನಗೆ ಈ ಸಂತೋಷದ ವಿಚಾರವನ್ನು ಹೋಗಿ ಅಮ್ಮನಿಗೆ ತಿಳಿಸಬೇಕು. ನಡೀತಿರಂತೆ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನು. ಕಶ್ಯಪರ ಪತ್ನಿಯಾದರೂ ಕೂಡ ರಾಣಿಯ ಹಾಗೆ ಶೋಣಿತಾಪುರದ ಸಾಮ್ರಾಜ್ಞಿ ಎಂದೆನಿಸಿಕೊಂಡವಳು. ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭೋಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿದಂತ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳಿದ್ದೇನೆ.
ಅವರಿರುವರ ಪ್ರೀತಿಯ ದ್ಯೋತಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಅವನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಸ್ವಾಮಿ. ಆದರೆ ಏನು ಮಾಡೋಣ ಹೇಳಿ, ಇದೇ ಸಂತೋಷದಿಂದ ಮುಂದುವರಿಯ ಹಾಗಿಲ್ಲವಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕದ ಅಧಿಕಾರ, ಮೋಸದಿಂದ ಸುಮನಸರ ಪಾಲಾಗಿ ಹೋಯಿತು. ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಬಯಸುತ್ತಾ ಇದ್ದೇನೆ. ಹಾಗಿದ್ದರೆ ನನ್ನ ಕನಸು ಕನಸಾಗಿಯೇ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ಅನುಭವಿಸುವುದಕ್ಕೆ ಸಕಲ ಸುಖ ಭೋಗಗಳು ಇದ್ದರೂ ಕೂಡ ಮನದೊಳಗೊಂದು ಬೇಸರ ಅಡಗಿದೆ ಕಂದ. ಕಣ್ಣೀರ ಕಥೆಯನ್ನು ಏನೆಂದು ಹೇಳಲಿ ಕಂದ. ಲೋಕವನ್ನು ಪಡೆಯುವ ಉದ್ದೇಶದಿಂದ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿದವನು ನಾನು. ಪರಿಣಾಮ ಆಸುರಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಈಗ ಬಂದೆಯಲ್ಲ ನೀನು ಕೇಳಿದಂತಹ ಪ್ರಶ್ನೆ, ಯಾಕೆ ಬೇಸರದಲ್ಲಿದ್ದೀರಿ ಎಂಬ ಹಾಗೆ ಒಂದು ಉಪಕಾರವನ್ನು ಮಾಡುವೆ. ಸ್ವರ್ಗಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಡಿದು ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು.
ಸಾಮಾನ್ಯನಲ್ಲ. ಪಕ್ಷಪಾತಿ ಯಕ್ಷ ಪಿಂಗಳಾಕ್ಷ. ಸಂತೋಷದ ವಿಚಾರವನ್ನು ಯಕ್ಷಲೋಕದಲ್ಲಿ ತಿಳಿಸಬೇಕಾಗಿದೆ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಯಕ್ಷಲೋಕದಲ್ಲಿ ಹೇಳಿಕೊಳ್ತೇನೆ. ಬಳಕೆ ಮನಸ್ಸಿನ ಕೆಟ್ಟವನೇ ಒಂದು ಮಹಾರಾಣಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯ ಒಂದು ಪ್ರಜ್ಞೆಲ್ವೇ ನೀನು ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದವನಾಡಿ. ಗುರುಪುರಕ್ಕೆ ಅತ್ತೆ ಮನೆಗ ನನ್ನ ಮನೆ ಘಾಟಿಯ ಬುಡದಲ್ಲಿ ಇರುವುದು. ಇಲ್ಲಿಗೆ ಬರುವಾಗ ಸಂಜೆ ಆಗ್ತದೆ. ಅತ್ತೆ ಮನೆಗೆಲ್ಲ ಮಳೆಗಾಲದಲ್ಲಿ ಹೋಗುದು. ಮತ್ತೆ ಎಲ್ಲಿಗೆ ಪುಣ್ಯಾತ್ಮ? ನಾನು ಮೇಲೆ ಲೋಕಕ್ಕೆ ಹೋಗೋದು. ಗುರುಪುರ ಮೇಲಿನ ಲೋಕ ಅದು ಸುರಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? Oh!
ಹಾಗಲ್ವೋ ಮೈ ಮೇಲೆ ಆವೇಶ ಬಂದ ಹಾಗೆ ಮಾಡ್ತೀನಿ ನೀನು. ನನಗೆ ಮೈ ಮೇಲೆ ಬಂದದಲ್ಲ, ನನಗೆ ಭಾವ ಬಂದದ್ದು. ಭಾವ ಆಹಾ, ನಿನ್ನ ಭಾವ ಅಲ್ಲಿಂದ ಇಲ್ಲಿಗೆ ಬಂದ್ರ? ಅಕ್ಕನ ಗಂಡ ಭಾವ ಅಲ್ಲ, ಮತ್ತೆ ಯಾರು? ಅವನಿಗೂ ನನಗೂ ಸರಿಯಿಲ್ಲ. ಅದೇನು? ಮಧ್ಯಾಹ್ನದ ಹೊತ್ತಿಗೆ ಒಂದು ವಿಷಯದಲ್ಲಿ ತಾಗಿ ಬರೋದು ನಮಗೆ. ಯಾವುದರಲ್ಲಿ? ಅದು ಇದರಲ್ಲಿ ಕೊಳ್ಳಿ. ಏ ಪುಣ್ಯಾತ್ಮ, ಆರೋಗ್ಯಕ್ಕೆ ಹಾನಿಕಾರ, ಬೇಗ ಸಾಯ್ತೀನೇನು? ತಯಾರು ಮಾಡುವಾಗಲೇ ಬರೆದಿರ್ತದೆ. ಇಷ್ಟರವರೆಗೆ ಯಾವ ಮಗ ಬಿಟ್ಟಿದ್ದಾನೆ ಅದನ್ನು? ಅಲ್ಲ, ಯಾವುದಕ್ಕೊಂದು ಹಿತಮಿತಿ ಎಂಬುದು ಬೇಕು. ನನ್ನದು ಲೆಕ್ಕದಲ್ಲಿ ಅಷ್ಟಿದ್ರೆ ಸಾಕು. ನಾವು ಮೇಲೋಕಕ್ಕೆ ಹೋದದ್ದು, ದೇವಲೋಕಕ್ಕೆ ಹೋದ ಕೂಡಲೇ ಬಂದ್ರಮ್ಮ. ಯಾರು? ದೇವರ ಕಳ್ಳರ್. ದೇವರ ಕಳ್ಳರೆಲ್ಲ ಬಂದ್ರು. ಯಾರೆಲ್ಲ ಬಂದ್ರು? ಮೊದಲು ಬಂದವ ಅಗ್ನಿ. ಅಗ್ನಿ ಮೊದಲು ಬಂದವ ಅಗ್ನಿ. ನಮ್ಮ ರಾಯರು ತೆಗೆದು ಒಂದು ವರುಣಾಸ್ತ್ರ ಬಿಟ್ರು. ನಮ್ಮವರು ವರುಣಾಸ್ತ್ರವನ್ನು ಬಿಟ್ರು. ಆಮೇಲೆ ಅಗ್ನಿ ಬಂದಂತ ಅಗ್ನಿ ಹಿಂದೆ ಓಡಿ ಹೋದ. ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಹೇಗೆ ಬಂದ? ಅವನು ವಾಯು ಬರುವುದು ಬಸ್ಸಿನಲ್ಲಿ. ವಾಯು ಬರುವಂತ ವೇಗ ಹಾಗಿದ್ದ. ಯಾವ ವೇಗ ಆದರೆ ನಮ್ಮ ರಾಯರು ಬಿಡ್ತಾರ? ನಮ್ಮವರು ಬಿಡ್ತಾರ. ಅಡ್ಡ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ವಾಯು ಏನಾಯ್ತು? ನೀರು ಬೇಕೇನು? ಅಸಂಬದ್ಧವೇ. ವಾಯು ಸುತ್ತಿಲ್ಲದೆ ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ನೀನು ಹೋಗಿ ನಮ್ಮರಿಗೊಂದು ಸೂಚನೆ ಕೊಡಬೇಕಿತ್ತು. ಏನದ ಕಟ್ಟ ಓದಿದವನ ಸುದ್ದಿ ನಮಗೆ ಏಕೆ? ಅದು ಹೌದು. ಓಡಿ ಹೋದ್ರ ಸುದ್ದಿ ನಮಗೆ ಬೇಡ. ಹೋಗಿ ಚವ ಪಾಪ. ಆಮೇಲೆ ಶೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಏನಂತಿ? ಉಜ್ಜರಾಯ್ದು ಏರಿ ಐರಾವತ ಕೈಯಲ್ಲಿ ಎದುರುಗಿಸಿಕೊಂಡು ಬಂದ. ಹಾಗೆ ಬರುವುದಕ್ಕೆ ಸಾಧ್ಯ ಉಂಟೇನು? ಅದು ಹಾಗೆಲ್ಲೂ ಐರಾವತನಿ ಏರಿಕೊಂಡು ವಜ್ರಾಯುಧನ ಕೈಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ ಆಚೆ ಸರಿ ಮಾಡಿಕೊಳ್ಳಿ. ಆಯ್ತು. ಒಂದು ಕೂಡಲೇ ಆರಂಭ ಆಯ್ತಮ್ಮ. ಹೌದು, ಭಯಂಕರ ಕಾಳಗ. ಕಾಳಗ ಪ್ರಾರಂಭ ಆಯ್ತ. ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರು. ಏನು? ದೇವತೆಗಳು ಸೋತು ಓಡಿ ಹೋದ್ರ? ಅಪ್ಪ, ರಾಯರು ಸ್ಮಶಾನ ಏರಿದ್ರು. ಭಾಷೆ ಕೆಟ್ಟವನೇ. ನಮ್ಮವರು ಏರಿಕೊಂಡು ಅಲ್ಲಿಯ ಸಿಂಹಾಸನವನ್ನು ಆಯ್ತುವೆ. ಕೂಡಲೇ ಅಲ್ಲಿಗೆ ಬಂದಿರಲ್ಲ. ಯಾರು? ಆಫೀಸರ್ ಅಲ್ಲ, ಆಫೀಸರ್. ಮತ್ತೆ ಅಲ್ಲಿ ಕುಣಿತಾರಲ್ಲ ಅಪ್ಸರ. ಅಪ್ಸರ ನಾರಿಯರು ಅವರೇ. ಯಾರಿಲ್ಲ? ದಂಬೆ, ಒಂದು ಮತ್ತಿ, ಮೇಣದ ಮತ್ತಿ, ಮಂದದೋಷೆ, ಕೆಳಕೆಣ್ಣು ಮಳೆ, ಇತ್ತ ಗುರ್ತಿದ್ದ ಯಾರಿಗೆ ಮುಜಿಗಾಸ್ತ ಏನಾಡಿದ್ದೆ ನೀನು? ಇತ್ತ ಗುರ್ತಿದ್ದ ಯುತಾಚಿ ಯಾರಿಗೆ ಚಾರುವಂತಲಿ ಮುಜಿಗಾಸ್ತ. ಅದು ಪುಂಜಿಕಸ್ತಲಿ. ಎಷ್ಟು ಒಳ್ಳೆ ಹೆಸರು ನನಗೆ ಬರಬೇಕೆ. ಅವರ ಹೆಸರಿನ ಬಾಯಲ್ಲಿ ಬರುವುದೇ ಬೇಡ. ಎಡಬಲದಿಂದ ನಿಂತು ಒಂದು ನೃತ್ಯ ಮಾಡಿದ್ರಮ್ಮ. ಓಹೋ, ನೃತ್ಯ ವೈಭವ ಇತ್ತಲಿ. ವೈಭವವು ಅದು ಬೇಕಲ್ವೇನು? ನಾನು ಸ್ವಲ್ಪ ಕಲಿತೆ. ನೀ ನೋಡಿದ್ದು ಮಾತ್ರ ಅಲ್ಲ, ಅದನ್ನ ಅಭ್ಯಾಸವೂ ಮಾಡಿದ್ದಿ. ಹೇಗೆ? ಅದರಲ್ಲಿ ಒಂದು ಬೈತಾಳ. ಹೇಗೆ? ಅದು ಹೀಗೆ. ಯಾವ ಬೈತಾಳವಿದೆಯಲ್ಲ? ದಿನಕ್ಕೆ ನೀನೀಗ ಅಡುಗೆ ಹಾಕಿ. ನೀನೀಗ ನನಗೆ ಬರ್ತದಲ್ಲ. ಯಾವುದು ಬರುವುದು? ಅಳುವಂತಹ ಪ್ರಮೇಯಾದ್ರೂ ಬೇಕಲ್ಲ. ಈ ಅವಸ್ಥೆಗಳನ್ನು ನೋಡಿ ಇದು ಅವಸ್ಥೆಯ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರಲ್ವೇನು? ಅದಕ್ಕೆ ನಗುನಗುತ್ತಲೇ ಹೇಳಬೇಕು. ನಾನು ಅಳಬಾರದು ನೀನು. ನಗುತ್ತಾ ಹೇಳಬೇಕು. ಕೂಡಲಲ್ಲಿಗೊಬ್ಬ ಬಂದ ನಮ್ಮ. ಯಾರು? ಹಾರಾಡಿಯಿಂದ ಅಲ್ಲಿಗೆ ಬಂದ. ರಾಮಗಾಣಿಗರ ಸಂತಾನ ಅಲ್ಲ, ಮತ್ತೆ ಹಾರಾಡಿಕೊಂಡು ಬಂದದ್ದು. ಇದು ಹಾರಾಡಿಕೊಂಡು ಬಂದವ ಯಾರಾಗಿರಬಹುದು? ಏನಂತಿ? ರಾಯರ ಹತ್ತಿರ ನಿಂತು ಹೇಳಿದ, ಏನೋ ನೀನು ಬಹಳ ದೊಡ್ಡ ಜನ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ಕುಳಿತಿರ್ಪಿ. ಮರ್ಯಾದೆಯಲ್ಲಿ ಹೇಳ್ತಾನೆ, ನೀನೇ ಹೇಳಿದ್ಯಾ? ಅಲ್ಲ, ನಾನು ಎಳಿಬೇಕು. ಅಧಿಕ ಪ್ರಸಂಗಿ, ಅತ್ಯಧಿಕ ಮಾತುಗಳು. ನನಗೆ ಒಮ್ಮೊಮ್ಮೆ ಭಾವನೆಗೆ ಬೆಂಕಿ ಬೀಳಿ ಕಚ್ಚಿ. ಇಷ್ಟು ಹೇಳಿದ್ದನ್ನು ಕೇಳಿ ರಾಯರಿಗೆ ಸಿಟ್ಟು ಬಂದು ಅವನಕ್ಕೆ ಇಷ್ಟು ಜನ ಇದ್ದಾರೆ, ಒಬ್ಬರಾದರೂ ಕೈ ಕೊಡ್ಲಿಕ್ಕೆ ಬರ್ತಾರ? ಯಾರು ನಿನ್ನ ಹತ್ತಿರವೇ ಬರ್ಲಿಕ್ಕಿಲ್ಲ.
ತಮಾಷೆನೆ ಮಾಡ್ತೇನೆ ನಾನು. ನೋಡಿ ಬರ್ಲಿಕ್ಕಿಲ್ಲ ಅಂತ ಅವರೆಲ್ಲ ಹೆದರಿಯ ನಾನು ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋಗಿ ಅಡಿ ಮಗತಿ ಬಿದ್ದ. ನೀನು ತೋರಿಸುದು ಬೇಡ ಇಲ್ಲಿ. ಬೇಡವಾ? ಇವತ್ತು ಅವಸರ ಉಂಟು, ತಡಾಗಿದೆ. ಉಳಿದದನ್ನೆಲ್ಲ ಅಲ್ಲಿ ತೋರಿಸಿ. ಅಮ್ಮ ಇವರು ಅವನ ಗೆಬ್ಬುಗೆ ಕೊಡ್ತಾನಂತ ಕೈ ಎತ್ತುವಾಗ ಎಚ್ಚರಿಕೆಯಲ್ಲಿ ಆ ಯಕ್ಷ ನಮ್ಮವರಿಗೆ ಭರಿಸಿ ಬಿಟ್ಟ. ನಮ್ಮವರಿಗೆ ಏನಾಗಲಿಲ್ಲ. ಏನಾಗಲಿಲ್ಲ ಅವರಿಗೆ. ಮೂರು ಸತ್ತು ತಿರುಗಿದ್ದಪ್ಪನೆ ಬಿಟ್ಟ. ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು. ಎಷ್ಟು ಹಾರಾಡ್ತಾನೆ ನೋಡಿ. ಉದಲಂಗಕ್ಕೆ ಹೋಗಿ. ಉದಲಂಗ ಅಲ್ವದು ಯುದ್ಧರಂಗ ಹೋಗಿ ಹಿಂದೆ. ಈ ವರ್ಷ ಇಲ್ಲ. ಅಷ್ಟಾಗುವಾಗ ನೆನಪಾಯ್ತು ಗುರುಗಳದ್ದು. ನಿನ್ನ ಗುರುಗಳದ್ದು? ಯಾರು ನಿನ್ನ ಗುರುಗಳು? ಅರಂಜುಲಾಸುರರು. ಅವರ ಗುರುಗಳ ಹೇಳಿದ್ದಾರೆ ಅವರು. ಮಗನೇ ಮಲಗಿದವರು ಹೇಳುತ್ತಿದ್ದಾರೆ ಕೂಡಲೇ ಹೋಗಿ ಕುಲುಕಿಸು. ಎಂತದನ್ನು ಮೈ ಹಿಡಿದು ಕುಲುಕಿಸಿದ್ರೆ ಹೇಳ್ತಾರೆ. ಒಳ್ಳೆ ವಿದ್ಯೆ ಇದು. ನಾನೇನು ಮಾಡಿದ್ರೆ ಇವರು ಹೇಳಿಲ್ಲ. ಅದೇನು ಇಷ್ಟುದ್ದ ಹೊರಗೆ ಬಿದ್ದಿದೆ ಮತ್ತೆಲ್ಲಿಗೆ ಹೇಳುದು? ಯಾವುದು? ನಾಲಿಗೆ. ನಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ. ಬೇರೇನಾಗಲಿಲ್ಲ ತಾನೆ. ಒಂದಿಷ್ಟು ರಕ್ತಕಾರಿ ನಮ್ಮ ರಾಯರು ಸತ್ತೇ ಹೋಗಿದ್ದಾರೆ. ಅಯ್ಯೋ ಶಿವನೇ ಶಿವನೇ ಶಿವನೇ. ಹಾಗಾದರೆ ಕರೆಯುತ್ತೀನಂತೆ ನನ್ನ ಮಗನನ್ನು. ಮಗನೇ
ನಮ್ಮ ಬಾಳುವೆ
ಹೆಸರೇ ಇದ್ದಿತ್ತು ಕೂಸಿಗೆ. ಸಂತೋಷವಾಯ್ತು ಮಗನೇ, ಸಂತೋಷವಾಯ್ತು. ಆದರೆ ಏನಾದ್ರೆ ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ಬಿತ್ತರಿಸಲಿ? ಯಾಕೆ ಆಲೋಚನ? ಇದು ನಿನಗೂ ತಿಳಿದಂತಹ ವಿಚಾರ. ಯಾವುದಮ್ಮ? ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇಡಿನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಸುರದಲ್ಲಿ ಸುರಗುಮ್ಮಕ್ಕೆನ್ನೆಲ್ಲ ಸೋಲಿಸಿ ಸುರಗದ್ದುಗೆ ಏರಿಕೊಂಡರಂತೆ. ಇದಕ್ಕೆ ಅಳುತ್ತಿರುವುದಲ್ಲ ಎನ್ನುವುದನ್ನು ಚೆನ್ನಾಗಿ ಬಲ್ಲೆ. ಹೌದೇ ಆಗಿದ್ದರೆ ಅಳಬೇಕಾದಂತಹ ಸ್ಥಿತಿ ಬರುವುದಕ್ಕಿಲ್ಲ. ಸೇರಿದ ಸಭೆಗೆ ವಸತಿ ಕೊಡು, ವಸನ ಕೊಡು, ಹರ್ಷ ಪಡು ತಾಯಿ. ಕಂದ, ನಮ್ಮ ಪಾಲಿಗೆ ಆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಯಾಕೆ ಕ್ಷಣಿಕ? ಸೋತಂತಹ ಸುಮನಸರು ಸುಮ್ಮನಿರ್ಲಿಲ್ಲ ಮಗನೇ. ಮೋಸದಿಂದ ನಿನ್ನ ತಂದೆಯನ್ನೇ ಕಲ್ಲಿಸಿದ ಮಗನೇ. ಅಸುರಕುಲ ವಿಭುವಾದ ನನ್ನಯ್ಯ ವಿಜೃಂಭಣೆಯ ಮರಣ. ನಮ್ಮ ಈ ಸ್ಥಿತಿಯನ್ನು ಕಂಡಂತಹ ದೇವತೆಗಳು ಅಪಹಾಸ್ಯ ಮಾಡುವುದಕ್ಕೆ ಸಾಧ್ಯ. ಬಿಟ್ಟು ಕೊಡಕೂಡದು. ನನಗೊಂದು ಆಜ್ಞೆ ನೀಡಿದ್ದೆ ಹೌದಾದಲ್ಲಿ ಈಗಿಂದ ಈಗಲೇ ನಕವನ್ನು ಸೇರಿ ಕಳೆದು ಹೋದ ಅಧಿಕಾರವನ್ನು ಮರಳಿ ಪಡೆಯುತ್ತೇನೆ. ಕಳುಹಿಸು. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ಕೊನೆ ಬರದವನು ಯಕ್ಷರೇನು? ಆ ಯಕ್ಷ ಬಿಡಲಾರೆ ಯಕ್ಷರ ಗಿಕ್ಷರ ಲಕ್ಷ್ಯಕ್ಕೆ ತರುವೇನು. ಕೈಲಾಸನಾದಂತಹ ಶಿವನೇ, ದುರಕ್ಕಿದೀರಾದರೂ ಕೂಡ ಕೈಲಾಸದಿಂದ ಇಳಿದು ಹಾಕಬಲ್ಲೆ, ಕೋಡುಗಳಿಂದ ತಿವಿಯಬಲ್ಲೆ, ಕಾಲುಗಳಿಂದ ಜಾಡಿಸಿ ಹೊಲೆಯಬಲ್ಲೆ. ಸಂದೇಹ ಪಡಬೇಕಾಗಿಲ್ಲ. ಕಳುಹಿಸು. ಅನವರ
ಪ್ರವೇಶ. ಹೌದಲ್ವೇ ಕಂದ? ದುರದಲ್ಲಿ ಸ್ವರೂಪ ಮುಖ್ಯರನ್ನು ಸದ್ಯ ಪಡೆದಿರುವಂತಹ ದೃಢ ವಿಶ್ವಾಸ ಈನ ತಾಯಿಲುಂಟು ಮಗನೇ. ಮತ್ತೆ ಆಲೋಚನೆ. ಆದರೆ ಒಂದು ಸದಾ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಅದಕ್ಕೆ ಆತ ಬಂದನು ಅಂತಾದ್ರೆ ಆತನನ್ನು ಜಯಿಸುವುದು ಕಷ್ಟ ಸಾಧ್ಯ ಮಗನೇ. ಏನು ಮಾಡಬೇಕು? ಕೇವಲ ದೇಹ ಬಲದಿದ್ದರೆ ಸಾಲದು, ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕು ಅಂತಾದ್ರೆ ನೀನು ನೇರವಾಗಿ ಕಾಂತಾರಕ್ಕೆ ಹೋಗಬೇಕು. ಸರಿ ತಾಯಿ, ಹೊರಟೆ. ಮಗ ಕಾಂತಾರಕ್ಕೆ? ಅಲ್ಲಿಗೆ ಯಾಕೆ ಹೋಗಬೇಕು ಗೊತ್ತಿಲ್ಲ. ಆ ಬ್ರಹ್ಮದಿನ ಕುರಿತಾಗಿ ನೀನು ತಪಸ್ಸನ್ನಾಚರಿಸಬೇಕು. ಒಲಿದು ಬಂದಂತಹ ವಿಧಾತನಲ್ಲಿ ಅಜೇಯನಾದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಾಗಲೋಕಕ್ಕೆ ಹೋಗಬೇಕು. ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ನೀನು ಕಲಿಸಬೇಕು ಕಂದ. ಅಮ್ಮ ಅಮ್ಮ ಅಮ್ಮ, ಮಗಳ ಬಗ್ಗೆ ಅಪಾರವಾದಂತಹ ಕನಸನ್ನು ಕಟ್ಟಿರುವೆ. ಇಷ್ಟರವರೆಗೆ ಬಿದ್ದದ್ದಾಯಿತು. ಇನ್ನು ಒಂದು ಹನಿಯೂ ನಿನ್ನ ಕಣ್ಣೀರು ನೆಲಕ್ಕೆ ತಾಗಕೂಡದು. ನಿನ್ನ ಭರವಸೆಗಳನ್ನು ಈಡೇರಿಸುವ ಹೊಣ ನನಗೆ. ಹೊರಡ್ತೇನೆ. ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕರ್ಕ ನೀಡುತ್ತಾ ಇದ್ದೇನೆ. ಹೇಳು, ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸುವ ಮಗನೇ. ಹೋಗಿ ಬಾ ಕಂದ, ಜಯಶೀಲನಾಗಿ ಬಾ. ದಾರಿ ನಿರೀಕ್ಷೆಯಲ್ಲಿದ್ದೇನೆ.
ಗೆದ್ದಿದ್ದಾನೆ. ಈ ಕಾಲಕ್ಕೆ ನಮಗೆ ಅವನೇ ಸಮರ್ಥ ನಾಯಕ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಅನಿಮಿಷಪುರವನ್ನಾಳುವಂತಹ ಮಗನನ್ನು ಬಯಸಿ ಹುಟ್ಟಿದಂತಹ ಮಗು ಈ ಮಹಿಷರೇ ಆಗಿದ್ದರೂ ಕೂಡ ಭವಿಷ್ಯದ ಬಗ್ಗೆ ಅಪಾರವಾದಂತಹ ಕನಸನ್ನು ಹೊತ್ತಂತಹ ತಾಯಿ ವಿಧಿಯನ್ನು ತಪಸ್ಸಿನಿಂದ ಮೆಚ್ಚಿಸುವಂತೆ ಪ್ರಚೋದಿಸಿದಳು. ಯೋನಿಜರಿಂದ ಮರಣ ಇಲ್ಲ, ತ್ರೈಮೂರ್ತಿಗಳಿಂದ ಸಾವಿಲ್ಲ, ಹರಿಯ ಮಾಯೆಯು ನನ್ನ ಮುಂದೆ ನಡೆಯಲು ಯಾರೋ ದ್ವಾರದಲ್ಲಿ ಕಾಯ್ತಾ ಇದ್ದಂತೆ ಇನ್ನೂ ಹತ್ತಿರ ಎಲ್ಲರಿಗೂ ಶುಭವಾಗಲಿ ಎನ್ನುವ ಹಾಗೆ ಹಾರೈಸುತ್ತಿದ್ದಾರೆ. ಸಾಲು ಸಾಲಾಗಿ ಬರುತ್ತಿರುವಂತಹ ದೈತ್ಯ ಸಮುದಾಯವನ್ನು ನಾನೇ ಆಸನದಿಂದ ಎದುರುಗೊಂಡೆ ಬೇಕಾದ ಹಾಗೆ ಉಪಚಾರವನ್ನು ನೀಡಿದ್ದೇನೆ. ಆಶ್ಚರ್ಯವೇ, ಶರೀರದಲ್ಲಿ ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ಹಾಗೆಂದು ಇದು ಹುಟ್ಟಿನಿಂದ ಬಂದಂತದ್ದಲ್ಲ ಎನ್ನುವುದನ್ನು ಆಲೋಚಿಸಿಕೊಳ್ಳುವುದಕ್ಕೆ ಸಾಧ್ಯ. ಇಂತಹ ಸ್ಥಿತಿ ಯಾರಿಂದ ಬಂತು, ಯಾಕೆ ಬಂತು, ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ, ನೀವು ಯಾರು? ನಾವು ಬೇರೆ ಯಾರು ಅಂಜರಲ್ಲ. ಈ ಹಿಂದೆ ಇದೇ ಶಾಲಿದಾಪುರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ನಾನು ನೋಡ್ಲೇ ಇಲ್ವಲ್ಲ ನಿಮ್ಮನ್ನು. ನೀವು ಹುಟ್ಟಿರ್ಲಿಲ್ಲ ಹೊತ್ತಿಗೆ. ಹುಟ್ಟು ನನಗಿಂತ ಹಿರಿಯರು. ಹೌದು. ಈಗ ಪೀಠದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ನಮ್ಮಲ್ಲಿಲ್ಲ. 3 ಕಾಸಿನವರ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಕೇಳಿದ್ರೆ ನನಗಿಂತ ನೀನು ಮತ್ತೆ ಹುಟ್ಟಿದ್ದು ಅಂತ ಹೇಳ್ತೀನಿ. ಅಧಿಕ ಪ್ರಸಂಗ ಈಗ ನೀವೇ ಕುಳಿತುಕೊಳ್ಳಬೇಕು. ಹಾಗಾಗಿ ಈ ಕಾಲದಲ್ಲಿ ಈ ಪೀಠ ನಿಮಗೆ ಭೂಷಣ. ನೀನು ಕೊಡೋದಾ? ಅಲ್ಲ, ಮತ್ತೆ ನಿಮ್ಮಿಂದಲೇ ಪಡೆದದ್ದು. ನಮಗೆ ಯೋಗ್ಯತೆ ಇಲ್ಲ ಅಂತ. ಅಲ್ಲ, ಹೌದು. ಕಾರಣ ಏನು ಅಂತ. ನನಗಿಂತ ಹಿರಿಯರಾಗಿದ್ದುಕೊಂಡು ಪೀಠದಲ್ಲಿ ಕುಳಿತುಕೊಳ್ಳಬೇಕಾದಂತಹ ನೀವು ಇಲ್ಲಿ ಇಲ್ಲ ಅಂದ್ರೆ ಅರ್ಥ ಏನು? ಅರ್ಥ ಕಾರಣ ಉಂಟದಕ್ಕೆ. ದೇವಲೋಕವನ್ನು ಅಭಿಯೋಗವನ್ನು ಮಾಡಿದವರು ನಾವಾಗಿದ್ದೇವೆ. ಒಂದೊಮ್ಮೆಗೆ ದೇವಲೋಕ ನಮ್ಮ ಪಾಲಾಯಿತು. ಆದ್ರೆ ಸೋತಂತಹ ಇಂದ್ರ ಸುಮ್ಮನಿರಲಿಲ್ಲ. ಹೋದದ್ದು ಹರಿನಾರಾಯಣನಲ್ಲಿಗೆ. ಅವನಿಗೆ ಪಾಪ ಬೇರೆ ಗತಿ ಇಲ್ಲ, ವೈಕುಂಠ ಆದರೂ ಮಾಡುವ ಅಂತ. ಹಾಗಲ್ಲ, ನಿಮಗೆ ಯಾಕೆ ಮತ್ತೆ ನಾವು ವೈಕುಂಠಕ್ಕೆ ಸೋತಲ್ಲ, ಊರು ಇಡುವುದಕ್ಕೆ ಹರಿನಾರಾಯಣನಲ್ಲಿ ಹೋದದ್ದು. ಊರು ಕೊಡುವುದಕ್ಕೆ? ಹೌದು. ಅವ ಪಾಪಿ ಮಗ ಬರಲಿಲ್ಲ. ಪಾಪಿ ಮಗ ಹರಿಯ ಅಲ್ಲ ನೀನ. ಅವನನ್ನು ಹೋಗುವುದಕ್ಕೆ ಬಿಟ್ಟದ್ದು ಯಾಕೆ ದೇವಲೋಕದಿಂದ? ಅವನನ್ನು ಹೋಗುವುದಕ್ಕೆ ಅವ ಓಡಿದ್ದು ಅಲ್ಲಿಂದ. ಈಗ ಪಾಪಿ ಮಗ ಯಾರು? ಅವ ಹರಿ. ಹಾಗಾಗಿ ಅವ ಬರಲಿಲ್ಲ. ಅವನ ಕೈಯಲ್ಲಿದ್ದಂತಹ ಚಕ್ರವನ್ನು ಕಳುಹಿಸಿಕೊಟ್ಟ. ಗಿರ 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 ಗಿರಣ ತಿರುಗುತ್ತಾ ಬಂತು. ಅಲ್ವಾ ಅದು ಒಂದೇ ಪ್ರಭು. ಆ ಚಕ್ರದ ಆಘಾತಕ್ಕೆ ಒಳಗಾದಂತಹ ನಾವುಗಳು ಕೈ ಕಾಲು ಅಂಗಾಂಗಗಳನ್ನೇ ಕಳೆದುಕೊಂಡೆವು. ಈಗ ಪಾಪಿ ಮಗ ಯಾರು? ನಾವೇ. ಅಲ್ಲಿಗೆ ಪೂರ್ಣ ಆಯ್ತು. ಹೌದು ಪ್ರಭು. ನನಗೆ ನಿನಗೆ ತಲೆ ಸರಿ ಇಲ್ಲ. ಆಗ್ಲೇ ಹೇಳಬಾರ್ದೇನು, ನಾನು ಮಾತಾಡುವುದಕ್ಕಿಂತ ಇಷ್ಟು. ಹಾಗಲ್ಲ ಪ್ರಭು. ಮತ್ತೆ ಆ ಚಕ್ರದ ಆಘಾತಕ್ಕೆ ಒಳಗಾದಂತಹ ನಾವುಗಳು ನನಗೆ ತಲೆ ಸರಿಯಿಲ್ಲ, ಅವನಿಗೆ ಕಾಲು ಸರಿಯಿಲ್ಲ, ಅವನಿಗೆ ಏನೇನು ಸರಿಯಿಲ್ಲ ಪ್ರಭು. ಹೀಗೆ ಇರುವಂತಹ ಸಮಯದಲ್ಲಿ ಒಂದು ವಿಚಾರವನ್ನು ಕೇಳ್ಪಟ್ಟೆವು. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಮಹಿಷನೆಂಬ ಹುಟ್ಟಿದ್ದಾನಂತೆ, ಪರಬಲಾನ್ವಿತನಾಗಿದ್ದಾನಂತೆ. ಹಾಗಾಗಿ ಅವನನ್ನು ಕಾಣಬೇಕು ಎನ್ನುವ
ಎನ್ನುವ ತವಕದಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಒಳ್ಳೆಯದು. ಅಷ್ಟು ಮಾತ್ರವಲ್ಲ, ಮತ್ತೆ? ಆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ, ನಿನಗೂ ಕೂಡ ಆಗಿದೆ. ಸ್ವರ್ಗಲೋಕಕ್ಕೆ ಯಾವಂತೆ ಕಾಣುತ್ತೀರಿ? ಹಾಗೆಂದು ಅನೇಕವಿದೆ ಅನೇಕವಿದೆ ಏನಂತ ನಾನು ಹೊರದ್ವಾರದಲ್ಲಿರುವವ. ಹೌದು, ದೂತ ಅಲ್ಲಿಗೆ ನೀನೇ ಮೀಸಲು ಎನ್ನುವ ನೆಲೆಯಲ್ಲಿ ನಿನ್ನನ್ನೇ ನೇಮಿಸಿದ್ದೇನೆ. ಅಲ್ಲಿ ನಡೆದಂತ ವಿದ್ಯಮಾನಗಳನ್ನು ಇಲ್ಲಿ ತಂದು ವಿತರಿಸಬೇಕು. ಹೌದು, ಮತ್ತೇನು ನೀನು ಚಡಬಡಿಸುವುದು? ವಿಷಯ ಉಂಟಂತ. ವಿಷಯ ಇದ್ದೇ ಬಂದದ್ದಲ್ಲೋ. ಇನ್ನು ನಮ್ಮ ದ್ವಾರದಲ್ಲಿ ಸೇಮೆ ದಡ್ಡೆ ತುಂಬಾ ಮಂದಿ ಬಂದದ್ದು. ಸೇಮೆ ದಡ್ಡೆ ಸೇನಾದು ಕಡಿ ಸೇನಾ ಮಾರ್ಫಲ. ಅದೇ ಸೇನೆ ಪಡೆ ಅದೇ ಯಾರು ಅಂತ ವಿಚಾರಿಸಿದೆ. ಅಂದೊಂದು ದಿನ ಬಂದಿದ್ರಲ್ಲ. ಯಾರು? ಶಂಕ, ಗರ್ಗ, ವಿಡಲ್ಲ, ಡಾಮರ, ಎಲ್ಲ ನಿನ್ನ ಚರಿತ್ರೆ ಎಲ್ಲ ಹಾಗಲ್ವ? ಶಂಕ, ದುರ್ಗ, ಬಿಡಲ, ಚಾಮರ, ಚಕ್ಷುರ ಹಳೆಯ ಅಪರಾಧಿಗಳು ಅವರು ಹೋಗ್ಲಿ, ಸಾಯಲಿ, ನಮಗೆ ಸಾಯಲಿ. ಈ ಸರಿ ನಮ್ಮನ್ನು ಸಾಯಿಸುವುದಕ್ಕೆ ಬಂದಿದ್ದಾರೆ. ಯಾರು ಅವರು? ಹೌದಾ? ಯಾಕೆ ಬಂದಿರಂತ ಕೇಳಿದೆ. ನಾವು ನಾವಾಗಿ ಬಂದದ್ದಲ್ಲ, ಮತ್ತೆ ನಾಯಕನನ್ನು ಹೊಂದಿ ಬಂದಿದ್ದೇವೆ ಅಂತ ಹೇಳಿದೆ. ಯಾರವ ನಾಯಕ? ಯಾರು ಅಂತ ವಿಚಾರಿಸಿದೆ. ಅವ ಮಹಿಷಾಕಿ ಅಂತೆ ಶೋಣಿತಾಪುರದಿಂದ ಬಂದಿದ್ದಾರೆ. ಅವ ಏನು ಬರ್ಲಿಕ್ಕೆ ಕಾರಣ? ಯಾಕೆ ಬಂದಿರಂತ ಕೇಳಿದೆ. ಅವರಿಗೆ ಈ ಸರಿ ಜೀಗುಜ್ಜೆ ಬೇಕಂತೆ. ಅದೆಲ್ಲ ಎಂತದ ನಮ್ಮಲ್ಲಿ ಪೆಟ್ಟು ಮಾಡಿ ತಗೊಳ್ಳುದು ಅಂತದ್ದು. ಓ, ದಿಗ್ವಿಜಯಕ್ಕಾಗಿ ಹೊರಟವರು ಕೊನೆಗೆ ದೇವಲೋಕಕ್ಕೆ ಬಂದದ್ದು. ನಿನ್ನ ರಾಯರಲ್ಲಿ ಹೇಳು, ಪೆಟ್ಟಿಗೆ ಬರ್ಲಿಕ್ಕೆ ಅಂತ ಹೇಳಿದ್ರು. ಯಾವುದು ಪೆಟ್ಟಿಗೆ? ನನ್ನ ಕುಟುಂಬದವರು. ಯಾರಿಗೆ? ಮತ್ತೆ ಪೆಟ್ಟಿಗೆ ಮಾಡ್ಲಿಕ್ಕೆ ನನ್ನ ಕುಟುಂಬದವರು. ಅದು ಯುದ್ಧ ಮಾಡಿ ತಗೊಳ್ಳುವುದಕ್ಕೆ. ಆ ಯುದ್ಧಕ್ಕೆ, ಸಮರಾಂಗಣಕ್ಕೆ ಅದೇ ಬರ್ಲಿಕ್ಕೆ ಹೇಳಿದ್ರು. ಇಷ್ಟು ಕೇಳುವಾಗ ಸಿಟ್ಟು ಬಂತು. ಚಿಕ್ಕದಿಂದ ನಖಕ್ಕೆ. ಅಬ್ಬ,
ಮೆಚ್ಚಬೇಕು ನಿನ್ನನ್ನು. ನೀನು ನಮ್ಮವಲ್ವಾ? ಹೌದು. ಅವರೆಂತ ಕೊಟ್ಟದ್ದು? ಎಂತದು ಕೊಟ್ಟದ್ದು? ಹೌದಾ? ಅವರು ಕೊಟ್ಟರು. ಭಯಂಕರ ಕಾಳಗ ನಡೆಯಿತು. ನಾನು ಕೊಟ್ಟೆ. ನೀನೇನು ಕೊಟ್ಟೆ, ಅವರೇನು ಕೊಟ್ಟಿದ್ದೆ? ಅವರು ಕೊಟ್ಟದ್ದು ಪೆಟ್ಟು, ನಾನು ಕೊಟ್ಟದ್ದು ಬೊಬ್ಬೆರೆ. ಚೆನ್ನಾಗಿ ಶಂಕದುರ್ಗರು ಕವಿತೊತ್ತಿ ಆ ಮೂಲಕವಾಗಿ ಅವರನ್ನು ಬಲಿಷ್ಠತೆಯನ್ನು ಪಡೆದುಕೊಂಡು ಅವರೆಲ್ಲರೂ ಒಂದಾಗಿ ದೇವಲೋಕಕ್ಕೆ ಅಭಿಯೋಗವನ್ನು ಮಾಡಿದ್ದಾರೆ. ಅಧಿಕಾರವನ್ನು ಉಳಿಸಬೇಕು ಎನ್ನುವಂತ ಹಂಬಲ ನಮಗೂ ಉಂಟು. ಎಲ್ಲರೂ ಸನ್ನದ್ಧರಾಗಿ ಮುಂಚೂಣಿಯಲ್ಲಿ Thank you.
ಅಪ್ಪರೆಂಬವನ ನೀನಾಯ ಆನೆಯ ಬೆನ್ನ ಮೇಲೆ ಏರಿ ಬಂದ ಮಾತ್ರಕ್ಕೆ ನಿನ್ನಲ್ಲಿ ಆನೆಯ ಬಲ ಉಂಟು ಅಂತ ಅರ್ಥ ಅಲ್ಲ. ನನ್ನ ಏನಾದಂತಹ ವಿಚ್ಛಿನ್ನ ಮಾರಿಯನ್ನು ಪಂದ್ಯ ಕೊಲ್ಲಿಸಿದೆ, ಶರಣನ್ನು ತೀರಿಸಲೆಂದೇ ಬಂದಿದ್ದಾರೆ. ಕೈಲಾಸಕ್ಕೆ ಹೋಗು, ವೈಕುಂಠಕ್ಕೆ ಹೋಗು, ಸತ್ಯಲೋಕಕ್ಕೆ ಹೋಗು, ಎಲ್ಲೇ ಹೋದರೂ ನಿನ್ನನ್ನು ಬೆಂಬಿಡದೆ ಕಾಡದೆ ಬಿಡಲಾರೆ. ನಾಕ ಬಿಟ್ಟು ನಡಿ ನಾವೆಲ್ಲರೂ ಒಮ್ಮೆಗೆ ದಿಗ್ಭ್ರಾಂತರಾಗಿದ್ದೇವೆ. ಬಂದು ನೋಡಿದ್ರೆ ವಿಚಾರ ಕ್ಷುಲ್ಲಕ ಕಾರಣ, ತಂದೆಯನ್ನು ಕೊಂದ ಕಾರಣ. ಅಯ್ಯೋ, 2 ಲೋಕ ಸ್ವಾಧೀನ, ದೇವಲೋಕಕ್ಕೆ ನಿನ್ನ ಅಭಿಯೋಗ. 2 ಲೋಕದ ಹಾಗಲ್ಲ ದೇವಲೋಕ, ಪರಮ ಪುಣ್ಯವೆನಿಸಿದಂತಹ ಲೋಕದ ಅಧಿಕಾರವನ್ನು ಪಡೆಯಬೇಕು ಅಂತಾದ್ರೆ ನಮ್ಮಂತವರಿಗೆ ಭಾಗ್ಯ ಬೇಕು. ನಿಮ್ಮಂತ ಕರ್ಮಿಷ್ಠರಿಗೆ ಅದು ಒದಗುವುದಲ್ಲ, ಒದಗಿದರೂ ಬಾಳಬೇಕೆ ತಕ್ಕದು. ನಾಕನ ಮೇಲೆ ಯುದ್ಧವನ್ನು ಸಾರಿದರೂ ಕೂಡ ನಿಮ್ಮ ಅನುಭವ ನನಗೆ ಬಹಳಷ್ಟು ಸಹಕಾರಿಯಾಗಿದೆ. ನಿಮ್ಮ ಕೆಚ್ಚೆದೆಯ ಹೋರಾಟದ ಪ್ರತಿಫಲ, ದೇವತೆಗಳ ಪಲಾಯನ, ನಮಗೆ ಸಿಕ್ಕಿದಂತಹ ಅಧಿಕಾರ. 3 ಲೋಕ ಮಹಿಷನದ್ದು, ನನ್ನದ್ದೇ ಶಾಸನ, ಪ್ರತಿಯೊಬ್ಬರು ಪಾಲಿಸತಕ್ಕದ್ದು. ಸೂರ್ಯಚಂದ್ರನಾದರೂ ಅಜ್ಜೆ ವಿನಃ ಸತ್ಯದ ಹಾಗಿಲ್ಲ. ಮೀರಿ ನಡೆದ್ರೆ ನಿಮಗೇನಾಗಬೇಕು? ನನ್ನ ಜೊತೆಯಲ್ಲಿ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ಭುವನ್ ವೈಷ್ಣವ್ ಮಾರ್ಲ, ಓಂ ನಿವಾಸ್ ಉಳಿಯಗುತ್ತು, ಮಾರ್ಪಾಡಿ ಅಲಂಗಾರು ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಕುಲ್ಲಂಗಾಲು ಮಧ್ಯ ಪಡುಪದವು ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಅಡಿ ತೋರಿಸಿದ್ದೇವೆ. ಹಾಗೆ ತಾರೀಕು 18/4/24ರಂದು ಆಲಂಗಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಅಡಿ ತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಡುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ವಾಣಿನಾಥ
ಆಗುವುದಕ್ಕೆ ಕಾರಣವೇನು? ಜ್ಞಾನವದನತೆಯಿಂದ ಸತ್ಯಲೋಕಕ್ಕೆ ಬಂದು ನಿಮ್ಮ ಪಾದದ್ವಯಗಳನ್ನು ಹಿಡಿದು ಬೇಡುವುದಕ್ಕೆ ಕಾರಣ ಉಂಟು. ಬೇರೆ ಏನು ಅಲ್ಲ. ವರ್ತಮಾನ ಕಾಲದಲ್ಲಿ ಒಬ್ಬ ಬಲಿಷ್ಠನಾಗಿ ಹುಟ್ಟಿಕೊಂಡನು ದಿತಿಪೌತ್ರ ಮಹಿಷಾಕ್ಯ. ಆ ಮೂಲಕ ನಿಮ್ಮನ್ನು ಕಾರಣದಲ್ಲಿ ಉಳಿಸಿಕೊಂಡು ಅಜೇಯವಾದಂತಹ ವರವನ್ನು ಪಡೆದ. ಅದು ಸದ್ವಿನಿಯೋಗಿಸುವುದನ್ನು ಬಿಟ್ಟು ದುರುಪಯೋಗ ಮಾಡುತ್ತಾ ಅನ್ಯಾಯದಿಂದಲೇ ಮುಂದುವರಿದ. ಹೌದೇ? ಲೋಕಾಂತರವೇ ತತ್ತರಿಸುವಂತಹ ಸ್ಥಿತಿ ಬಂದು ಒದಗಿದೆ. ನಮಗೆ ನೆಲೆ ಇಲ್ಲ, ಪ್ರಪಂಚಕ್ಕೆ ಬೆಲೆ ಇಲ್ಲ, ಮುಖದಲ್ಲಿ ಕಲೆ ಇಲ್ಲ. ಮಹಿಷನ ಬಾಳಿಗೆ ಕಷ್ಟ ಬಂದದೈತೆ. ವೇತರಾಗಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥನ ನಾನು. ಕೊಟ್ಟಿರುವ ವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತನೊಬ್ಬನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಹಾದೇವ. ನಮ್ಮ ಕಷ್ಟವನ್ನು ಅವನಲ್ಲಿ ವಿತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟನು ನೇರವಾಗಿ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರ. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಸರಿ, ಆತನ ವಧೆಯಾಗಬೇಕು. ಹೇಗೆ ಕೊಲ್ಲುವುದು? ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗಲಿ. ವೈಕುಂಠಕ್ಕೆ ಬಂದರೆ ಹರಿ ಕಾಣಿಸುವುದಿಲ್ಲವಲ್ಲ? ಕೈಲಾಸಕ್ಕೆ ಬಂದರೆ ಹರಣು ಕಾಣಿಸುವುದಿಲ್ಲ. ಇವರು ಎಲ್ಲಿ ಹೋಗಿದ್ದಾರೆ? ಅಮರೇಂದ್ರ, ವೈಕುಂಠಕ್ಕೆ ಬಂದರೆ ಹರಿ ಕಾಣಿಸುವುದಿಲ್ಲ, ಕೈಲಾಸಕ್ಕೆ ಬಂದರೆ ಹರಣಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಉಂಟು. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನ್ನೇರಿ ದುಷ್ಟ ಮಹಿಷರನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನೇರವಾಗಿ ಎತ್ತಗಳಿಗೆ ಸಾಗುವ. ನನ್ನಿಂದಲೇ ಬಲವನ್ನು ಸಂಪಾದನೆ ಮಾಡಿಕೊಂಡಂತಹ ಮಹಿಷದಾನವ ಮೂರು ಲೋಕದಲ್ಲಿ ಕೊಬ್ಬಿಮನಿತಾ ಇದ್ದಾನೆ. ಪಂಚಮಹಾಪಾತಕಿಯಾಗಿ ಮೆರೆತಿರುವಂತಹ ಮಹಿಷನ ನಿಗ್ರಹ. ಲೋಕಗಂಟೆಗಳಾಗಿ ಮೆರೆಯುತ್ತಿದ್ದಾನೆ. ಅವರ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುಷ್ಟ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಳೆದಿದ್ದೇನೆ. ದುರುಳ ಮಹಿಷನ ಅದಕ್ಕಾಗಿ ಹಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಳೆದಿದ್ದೇನೆ. ದೇವತೆಗಳೇ, ದುರುಳ ಮಹಿಷನ ವಧೆ ಶೀಘ್ರದಲ್ಲೇ ಆಗಬೇಕು. ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು ಹೊರಗೆಳು. ಗೈದ
ಸಮನ್ವಿತೆ ನೇತ್ರಾಯಿನೋ ದೇವಿ ದುರ್ಗಾದೇವಿ ನಮಸ್ತುತೆ ಕಾಪಾಡಯ್ಯ. ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟ ಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ. ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಪ್ರತ್ಯಕ್ಷಳಾದೆಯ ತಾಯಿ, ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿಯ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಹಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ 3 ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡಂತಹ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವಮ್ಮ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಖೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಆತನೊಂದಿಗೆ ಶಂಕದುರ್ಗ ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರೋದಿಗಳನ್ನು ರಣಕಣದಲ್ಲಿ ಬರ್ತಿಸಿ ನಿಮಗೆಲ್ಲರಿಗೂ ಸೌಖ್ಯಮೇಳಾಗುತ್ತೇನೆ. ಧೈರ್ಯಸ್ಥರಾಗಿರಿ.
ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಖಳನನ್ನು ಒದಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟಿರುವಂತಹ ಸರ್ವೇಶ್ವರಿ ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮ ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರೆಯಬಲ್ಲಂತಹ ಜಗನ್ಮಾತೆಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರೂ ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ. ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ದುಷ್ಟರ ವಧೆಗೆ ಹೊರಟಿದ್ದಂತಹ ಜಗನ್ಮಾತೆ ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರ್ತೇನೆಂದಾಡಿದ್ದನ್ನು ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕುಳ ಮಹಿಷನೊಬ್ಬನಿಗಬೇಕು. ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ಶೋಣಿತ ಪಟ್ಟಣದಲ್ಲಿ ಗಳಿಸುತ್ತಿವೆಯಲ್ಲ, ನೋಡಿ ಬನ್ನಿ ಎನ್ನುವ ಹಾಗೆ ಶಂಕದುರ್ಗಾಚಾರ್ಯರು ಕಳುಹಿದರೆ ಒಬ್ಬಳಾಕೆ ಹೆಣ್ಣು ತರೆಯುತ್ತಾ ಮುಂದುವರಿಯುತ್ತಿರುವಳಂತೆ. ಬಂದಿರುವಂತಹ ಮಾರಿಗೆ ಹಬ್ಬ ಮಾಡಬೇಕು. ಮಹಿಷನನ್ನೊಡನೆ ಯುದ್ಧಕ್ಕಿಳಿತ ಶೋಣಿತ ಪ್ರವೇಶ ಮಾಡಿರುವ ನೀನು ಶಂಕದುರ್ಗಾಚಾರ್ಯರು ವಧಿಸಿದೆ. ನನ್ನ ವಿರುದ್ಧ ಸಮರ ಸಾರಿದೆ. ಯಾರು ನೀನು? ಯಾಕೆ ಬಂದೆ? ನನಗೂ ನಿನಗೂ ಹಗತನ ಏನು? ಕೆಟ್ಟದರ ಯುದ್ಧಕ್ಕಿಳಿತ ಬಿಟ್ಟೆ ಮಹಿಷ. ವಿಧಾತನಿಂದ ಬಲಬಲ ಪ್ರಬಂಧ
ಅವರಿಗೆಲ್ಲರಿಗೂ ಸರಿಯಾಗಿ ಆ ಶಾಸ್ತಿ ಮಾಡಿದ್ದೇನೆ. ತ್ರೈಮೂರ್ತಿಗಳಲ್ಲದೆ ಗಣಿಸದ ಇದ್ದ ನನಗೆ ಹೆಣ್ಣಾದಂತಹ ನೀನು ಯಾವ ಲೆಕ್ಕ ಹೇಳು? ಶೋಣಿತಾ ಪಟ್ಟಣದ ಮಣ್ಣಿಗೆ ಕಾಲಿನ ತಪ್ಪಿಗೆ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲನ ಮೃತ್ಯು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದ
ವರ್ಷದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿಶ್ಚಿಂತೆಯಿಂದಲೇ ನಾಕವನ್ನಾಳು. ಈಗ ಏನು ಕಳರ ಭಯ ದೂರವಾಗಿದೆ. ಮುಂದೆ ಲೋಕದಲ್ಲಿ ಬಲಿಷ್ಠರು ಹುಟ್ಟಿಕೊಂಡು ದೇವಲೋಕದೊಳಗೆ ಮನೆ ಮಾಡಿ ನಮಗೆ ಕಷ್ಟ ಅಂತ ಕೊಟ್ಟರೆ ಕಾಣುವ ಬಗೆ. ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ನಮ್ಮ ಬಾಲ್ಯಾವಸ್ಥೆಯಲ್ಲಿ ಗುರುಗಳಾದ ಶುಕ್ರ
ಹೌದಣ್ಣ. ಅಷ್ಟೇ ಸಾಲದೆಂಬಂತೆ ನಾವು ಕೈಗೊಂಡ ಸಾಧನೆಗಳು ಹೇಳು ನಮ್ಮ ತಪಸ್ಸಿಗೆ ಮೆಚ್ಚಿದಂತಹ ವಿಧಾತ ಬೇಕು ಬೇಕಾದಂತಹ ವರವನ್ನೇ ಕೊಟ್ಟ. ಸರಿ ದರೆಯ ಯೋನಿಜರಿಂದ ವರಮೂರ್ತಿಗಳಿಂದ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದವಾಗಿ ನೇರವಾಗಿ ನಡೆದೆವು ಪಾತಾಳ ಲೋಕಕ್ಕೆ. ಉರಗಾದಿಗಳ ಹೆಡಗಳನ್ನು ಸುವಸ್ತುಗಳನ್ನು ಸಂಗ್ರಹಿಸಿದ್ದೇವೆ. ಆ ಬಳಿಕ ಹೋದದ್ದು ಭೂಲೋಕಕ್ಕೆ. ಉಪಜರ ದರ್ಪವನ್ನೇ ಮುರಿದು ಕಪ್ಪ ಕಾಣಿಕೆಯನ್ನು ವಶ ಮಾಡಿಕೊಂಡಿದ್ದೇವೆ. ಪಾತಾಳ ಲೋಕ ಭೂಲೋಕ ನಮ್ಮ ವಶ. ಮುಂದೆ ನಮ್ಮ ಯಾಚನೆಗೆ ನಮ್ಮ ಲಕ್ಷ್ಯ ಸ್ವರ್ಗದೊಳಗೆ. ದೂರಕ್ಕೆದುರಾದಂತಹ ದೇವತೆಗಳೆಲ್ಲ ಒಬ್ಬೊಬ್ಬರು ಓಡುವ ಚಂದ ನೋಡು. ಅದನ್ನು ನೋಡಿ ನೀನು ಬಂದೆಯ ಬಡಿದು ಓಡಿಸ್ಬೇಕಾ ಪೀಠ ಕೊಡ್ತೀಯ? ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ್ದೇವೆ.
ಮಾಡುತ್ತೇವೆ. ಪೀಠವನ್ನು ಬಿಟ್ಟುಕೊಟ್ಟು ನನ್ನ ದಾಸನಾಗುವ. ಅದನ್ನೇ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಗೋರದಾನವರೆಲ್ಲ ಸಂಗ್ರಾಮಕ್ಕೆ ಬಂದವರು, ಅವರೆಲ್ಲರೂ ಕೂಡ ಶೈವಿನಿಯಲ್ಲಿದ್ದಂತಹ ಕತೆ ಸ್ವಲ್ಪ ನೆನಪಿಸ್ತಾ ಮುಂದುವರಿ. ನಿನ್ನ ನಡೆ ಬಾರಿ ಶೀಘ್ರವಾಯಿತು, ಶೀಘ್ರ ನಡೆ ಅವನತಿಗೆ ಕಾರಣ ಆಗುತ್ತದೆ. ಇದನ್ನು ಬಯಸಬೇಡ, ತೊಂದರೆಯಾಗಿದೆ. ಚಾರು ಚತುರ್ದಶ ಬುಡಲಿ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಸಂತೋಷವಾಯಿತು ತಮ್ಮ. ಚಾರು ಚತುರ್ದಶ ಜಗಕ್ಕೆ ಶುಂಭಲೇಕೋ ದೇವ ಎನ್ನುವುದಾಗಿ ಒಡನಡಂಗುರವನ್ನು ಸಾರು ಆದೀತು. ಯಾಗ ಯಜ್ಞಾದಿಗಳು ನಡೆದರೆ ಹವಿಸ್ಸೆಲ್ಲವೂ ಶುಂಭಾರ್ಪಣವಾಗಬೇಕು. ಸೂರ್ಯ ಚಂದ್ರರು ಕೂಡ ನಮ್ಮ ಹೇಳಿಕೆಯನ್ನು ಮೀರಿ ಸಂಚರಿಸಕೂಡದು. ಯುದ್ಧ ಮಾಡಿ ಆದದ್ದೇನು ಆಯಾಸ ಬೇಕಾದದ್ದು ಹೀಗೆ ಶುಭಾದಿಗಳು. ತನ್ನದ್ದಾದಂತಹ ಬಾಹುಬಲದ ಪರಾಕ್ರಮ ಸಾಲದೆ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ದೇವಲೋಕಕ್ಕೆ ದಾಳಿಯನ್ನು ಮಾಡಿದರಲ್ಲ. ಹೋರಾಟವನ್ನು ಮಾಡಿದೆವು, ಪರಿಣಾಮದಲ್ಲಿ ನಾವೆಲ್ಲರೂ ಕೂಡ ಸೋಲುವಂತಹ ಸ್ಥಿತಿ ಬಂದೊದಗಿತು. ಗಿರಿ ಕಂದರ ಗವ್ವರಗಳಲ್ಲಿ ಬದುಕಿಕೊಳ್ಳೋಣ ಎನ್ನುವಂತಹ ನೆಲೆಯಲ್ಲಿ ತಿರುಗಾಟವನ್ನು ಮಾಡಿದವರಿದ್ದೇವೆ. ಇದು ಹೀಗೆ ಮುಂದುವರಿಯಿತು ಅಂತಾದರೆ ಲೋಕಧರ್ಮ ಉಳಿಯುವುದಕ್ಕಿಲ್ಲ. ಲೋಕವನ್ನು ರಕ್ಷಿಸುವಂತಹ ಆ ಮಹಾತಾಯಿಯನ್ನೇ ಸ್ತುತಿ ಮಾಡುತ್ತೇನೆ.
ಸಂಸ್ಥಿತಂ ನಮಸ್ತಸ್ಯೇ 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 ನಮೋ ನಮಃ. ಏಳಯ್ಯ ಏಳಯ್ಯ ಸುರಪ ಗೋಳು ಗೋಳುವುದಕ್ಕೆ ಅಪರಾಜಿತೆಯಾದಂತಹ ನನ್ನನ್ನು ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದೆ. ಇಂದ್ರ ಪದವಿಗೆ ಕುತ್ತು ಬಂತೆ ಕಣ್ಣೀರು ಸುರಿಸುತ್ತಾ ಇರುವೆಯಲ್ಲ, ಎನ್ನಲ್ಲಿ ಹೇಳಿಕೋ ಮಗನೇ. ಜನರಿಗೆ ನಮ್ಮ ಪಾಲಿಗೆ ಬಂದಂತಹ ಕಷ್ಟವನ್ನು ಸನ್ನಿಧಾನದಲ್ಲಿ ಹರಿಕೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಮಹಿಷನಿಗಿಂತಲೂ ಮಹಾಪರಾಕ್ರಮಶಾಲಿಗಳು, ಶುಂಭಾನಿಶುಂಭಾದಿಗಳು ಧನುರ್ದೇವಿಯ ಮಕ್ಕಳು, ವಾಸಸ್ಥಳ ಶೋರಿತಾಪುರವಂತೆ ಬ್ರಹ್ಮನನ್ನು ಒಲಿಸಿಕೊಂಡು ಅಜೇಯವಾದಂತಹ ವರವನ್ನು ಪಡೆದವರಿದ್ದಾರೆ. ಅದನ್ನೇ ಮಾಧ್ಯಮವಾಗಿರಿಸಿಕೊಂಡು 2 ಲೋಕವನ್ನು ಸ್ವಾಧೀನ ಮಾಡಿ ದೇವಲೋಕಕ್ಕೆ ದಾಳಿಯನ್ನು ಎಸಗಿದರು. ಅಧಿಕಾರ ಉಳಿಸಿಕೊಳ್ಳಬೇಕಲ್ಲ ಎನ್ನುವ ನೆಲೆಯಲ್ಲಿ ಹೋರಾಟವನ್ನು ಮಾಡಿದೆವು. ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲವಾಯಿತು. ಸುತ್ತಾಡಿ ಬಸವಳಿದು ಬೆಂಡಾಗಿ ಮುಂದೇನು ಅನ್ನುವುದರ ಬಗ್ಗೆ ಚಿಂತನೆಯಲ್ಲಿರುವಂತಹ ಹೊತ್ತಿನಲ್ಲಿ ತಮ್ಮ ಸಾನ್ನಿಧ್ಯ ನೆನಪಿಗೆ ಬಂತು. ತುಹಿನಾದ್ರಿಗೆ ಬಂದಿದ್ದೇವೆ. ಶುಂಭಾನಿಶುಂಭಾದಿಗಳನ್ನು ವಹಿಸಿ ದರೆಯ ಧರ್ಮವನ್ನು ಉಳಿಸಿ ನಿನ್ನ ಮಕ್ಕಳನ್ನು ರಕ್ಷಿಸಮ್ಮ. ಕರುಣಿಸಿದ್ದೇನೆ ಅಭಯ ಕರುಣಿಸುವ ಭಯವನ್ನು ನುಡಿದಳು. ಕಿರಿದು ಸಮಯದಲ್ಲಿ ನಿಮ್ಮನು ಮರೆಯವ ಮರೆಯವ ಮರೆಸಿದವನು ತುಹಿನಗಿರಿಯೊಳಗಿರುವುದ ಹರುಷದೊಳಗಿರುವುದ ತ್ರಿದಶರಿಗರು ಶ್ರೀದೇ ಕರುಣಿಸುವ ಅಭಯವಯೋ ಸುರಪಾಲ ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರ್ತವ್ಯ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವಧ್ಯರೇ ಸರಿ. ಇದು ಸಮಯದ ಒಳಗಾಗಿ ದುರುಳದಾನವರನ್ನು ವರ್ಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಹಸ್ತಗಳನ್ನೆತ್ತಿ ಅಭಯವನ್ನಿತ್ತಾಗ ಮನಸಂತೋಷವಾಯಿತು ತಾಯಿ. ಆಯಾ ದೇವತೆಗಳ ಜೀವನದಲ್ಲಿ ಮುಳುವಾಗಿದ್ದಂತಹ ಶುಂಭ ನಿಶುಂಭಾದಿಗಳು ಮತ್ತೆ ಆತನ ಅನುಯಾಯಿಗಳು ಸೋಲುಂಡಂತಹ ದೇವತೆಗಳನ್ನು ಕಂಡಲ್ಲಿ ಚಿತ್ರಾಂಶ ಕೊಡಬೇಕು ಎನ್ನುವ ಹಾಗೆ ಆಜ್ಞೆ ಮಾಡಿದ್ದೇನೆ. ನಿಜ ರೂಪ ಕಷ್ಟ ತಾಯಿ. ಮರೆಮಾಚು ತುಹಿನಗಿರಿಯಲ್ಲಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ತಿಳಿಯಲಿ ತಿಳಿದ ತಿಳಿದಳ ಮೋಹದ
ನನ್ನ ಮನದೊಳಗೆ ತಿಳಿದಳ ಆಲೋಚಿಸಬೇಕಲ್ಲ ಎಂದು ಯೋಗಿ ಮಗಮಾಗೆ ಯೋಗಿಸಿ ಮಗಮಾಗೆ ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ನಾ ತರೆಯಬಹುದಾಗಿದೆ. ದುರುಳರಾದರೂ ವರಬಲೋನ್ವಿತರಿದ್ದಾರೆ. ಖಳರ ಬಳಿಗೆ ಇದು ಗೆಲ್ಲುವಡೆಯದು ಅಸಾಧ್ಯ. ಶಕ್ತಿಯಿಂದಾಗದೇ ಇದ್ದುದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಬ್ರಹ್ಮನ ವರ ಎನ್ನುವುದು ಸುಳ್ಳಾಗದ ರೀತಿಯಲ್ಲಿ ಅವರನ್ನು ನಾ ತರೆಯಬೇಕು ಎಂದಾದರೆ ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ.
ಎನ್ನುವ ಹಾಗೆ ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾಗಿ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ, ಇರಿಸಿಕೊಳ್ಳುವುದಕ್ಕೆ ನಾಮವೇನೂ ಆಯಿತು. ಖಳರ ಅಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಉಯ್ಯಾಲೆಯೊಂದು ಹಿಡಿದು ಬರುತ್ತಾ ಇದೆ. ವನ ಮಧ್ಯದಿ ನೂತನ ಸೃಜಿಸಿ ಕಾಂಚನದ ಉಯ್ಯಾಲೆಯನ್ನು ಏರಿಕೊಳ್ಳುತ್ತ ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನಂತೆ.
ಉದ್ದೇಶವನ್ನು ಇರಿಸಿ ಘೋರವಾದ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 3 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ, ದಂಡ ಬಂದಿದ್ದೆ ತಡ ನೇರವಾಗಿ ತೆರಳಿದ್ದು ಪಾತಾಳಕ್ಕೆ. ಅಲ್ಲಿರುವ ಮೃಗಾದಿಗಳನ್ನೆಲ್ಲ ಸದೆ ಬಂದಿದ್ದೇವೆ. ಭೂಲೋಕವನ್ನು ಸಂಚರಿಸಿ ಸಾರಿ ಧರಣಿ ಪಾಲಕರ ದರ್ಪ ಮುರಿದವರಿದ್ದೇವೆ. ನೇರವಾಗಿ ತೆರಳಿದ್ದು ಆಮೇಲೆ ಸ್ವರ್ಗಲೋಕ. ಅಲ್ಲಿ ಶುಂಭ ಗುಡಿಸುವ ಆಳ್ವಿಕೆ ಯಾರೇ ಇರಲಿ ಬರಲಿ ಯುದ್ಧ ಸಂಗ್ರಾಮಕ್ಕೇನೋ ಕರೆ. ಅಲ್ಲಿಗೆ ಬಂದ ನಾರದ ಮಾಡಿದ ಸಂಧಿ ಏರಿಸಿದ ವಿಷ್ಟರ ಆಮೇಲೆ ಸಂಚರಿಸಿದವು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಜಗಳಿದವರ ಶಿರವನ್ನೇ 3 ಲೋಕ ಸಂಚಾರ ದೇವ. ತಿರುಗಾಟದ ಪರಿಣಾಮ ಹಸಿವೆ ಬಾಯಾರಿಕೆ ಪರಿಹಾರವೇ ಏನು ಮಾಡುವ? ಕಾಡಿಗೆ ಹೋಗುವ. ತೊಕ್ಕಿದ ಕಾಡಮೃಗಗಳನ್ನೆಲ್ಲ ಆಡುವ. ಕಟ್ಟು ಮಾಂಸ ಹಿಮ್ಮ
ಪ್ರದೇಶಕ್ಕಿಂತ ಹೊರಗಿತ್ತು. ನಿನ್ನ ಧ್ವನಿಯೇ ಕೇಳುವುದಿಲ್ಲ, ನಿನ್ನ ಕಾರ್ಯ ಕೇಳಿಸುವುದೇ ಇಲ್ಲ. ಬಾ 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 ಬಾ. ಬಂದೆ ಬಂದೆ ಬಂದೆ. ಇಲ್ಲಿರುವೆ. ಓ ಇಲ್ಲಿರುವೆ. ಇಲ್ಲೇ ಇರುವೆ. ಸ್ವಲ್ಪ ತಡೆ. ಅದಕ್ಕೆ ಹೇಳು, ಲೆಕ್ಕಕ್ಕಿಂತ ಹೆಚ್ಚು ಕುಡಿಬಾರ್ದೇನು ಹಾಗೆ. ಲೆಕ್ಕಕ್ಕಿಂತ ಹೆಚ್ಚಾದ್ರೆ ಹೀಗೆ ಆಗು. ತಮ್ಮ ಧರ್ಮಕ್ಕೆ ಸಿಕ್ಕಿದಲ್ವಾ, ಸರಿ ತಿಂದದ್ದು ಸರಿ ಕುಡಿದದ್ದು. ಏನು ತಿಂದದ್ದು ಏನು ಕುಡಿದದ್ದು? ತಿಂದದ್ದು ಮಾಂಸ, ಕುಡಿದದ್ದು ರಕ್ತ. ಬೇರೆ ಏನು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ತಮ್ಮ? ಅಣ್ಣ ಹೇಗಾಯ್ತಾ ಬೇಟೆ? ಅದ್ಭುತ ಬೇಟೆ. ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ತಮ್ಮ ಈ ಪಥವನ್ನು ಹಿಡಿದು ಬೇಟೆಗಾಗಿ ಹೊರಟ ಏನಾದ್ರೂ ಪ್ರಯೋಜನ ಕಣ್ಣಿಗೆ ಗೋಚರಿಸಿದು? ನಾಲ್ಕಾನೆ 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 ನಾಲ್ಕಾನೆ. ಈಗ ಯಾವ ಪ್ರಯೋಜನಕ್ಕೂ ಬರ. ಅದರಲ್ಲಿ ಒಂದು ಆನೆ ನನಗೆ ಪ್ರಯೋಜನಕ್ಕೆ. ಓ ಒಂದು ಆನೆ. ಆ 4 ಆನೆಯಲ್ಲಿ ಒಂದು ಆನೆ ಅದರ ಸೊಂಡಿಲು ನೆಲಕ್ಕೆ
ಬಾಲಕ್ಕೆ ಬಡಿದಿದ್ದೇನೆ. ಸತ್ಯ ಹೋಯ್ತು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ 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 ಮಾಡಿದ್ದೇನೆ. ರಕ್ತವನ್ನು ಕಟ 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 ಕುಡಿದಿದ್ದೇನೆ. ಸಾರಿ, ಮಾಂಸವನ್ನು ಏನು ಹಾಗೆ ಜಗಿದು ಜಗಿದು ತಿಂದಿದ್ದೇನೆ. ಉಳಿದದ್ದು ಎಲುಬು ಎಲುಬು ಕಟುಕುಟು ಕಟುಕುಟು ಮಾಡಿ ಪುಡಿ 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 ಮಾಡಿದ್ದೇನೆ. ಉಳಿದ ಚರ್ಮವನ್ನು ಅಲ್ಲಿಗೆ ಹಿಡಿದು ಮುಕ್ಕಿದ್ದೇನೆ. ಆಗ ನನಗೆ ನಿನ್ನ ನೆನಪಾಯ್ತು. ಆಯ್ತಲ್ಲ, ನಿನಗೆ ತಿನ್ನುವುದಕ್ಕೆ 2 ಕಿವಿ ತಂದಿದ್ದೆ. ಕಿವಿ ತಿನ್ನುವ ಜಾತಿಯ ಒಳ್ಳೆದಾಗ್ತದೆ. ನೀನು ಒಂದು ದಿಕ್ಕನ್ನು ಹಿಡಿದು ಬೇಟೆಗಾಗಿ ಹೊರಟವ. ಏನು ಕೊಂದೆ, ಏನು ತಿಂದೆ, ಏನು ತಂದೆ, ಹೇಳು ನನ್ನ ಮುಂದೆ. ತಮ್ಮಯ್ಯ, ನಿನ್ನ ಜೊತೆಯಲ್ಲಿ ಬಂದರೆ ಯಾವಾಗಲೂ ನೋಡಿದ್ರು ಕೂಡ ಮೋಸವೇ. ಯಾಕೆ? ಒಮ್ಮೆ ತಿನ್ನುವಾಗ ಇಷ್ಟಿಷ್ಟು 2 ಕೈಯನ್ನು ಒಟ್ಟಿಗೆ ತಿಂತೀನಿ. ನಮ್ಮ ಕ್ರಮವೇ ಹಾಗೆ. ನಿನ್ನ ಕ್ರಮದಲ್ಲಿ ನನಗೆ ಸ್ವಲ್ಪವೂ ಮಾಂಸ ಇರುವುದಿಲ್ಲ. ಸರಿಯಾಗಿ ಆಲೋಚನೆಯನ್ನು ಮಾಡಿದೆ. ಓ, ಈ ದಿಕ್ಕನ್ನು ಹಿಡಿದು ಹೋದೆ. ಪ್ರಯೋಜನ ಆಯ್ತಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಸಿಕ್ಕಿದ್ದು ಹಂದಿ, ನಾನು ಹಂದಿ ನಿನಗೆ ಹೇಳಿದಳು. ನನ್ನ ಕಣ್ಣುಗಳಿಗೆ ಒಂದು ಕಾಡು ಹಂದಿ ಗೋಚರಿ. ಒಳ್ಳೆ ಮಾಂಸ. ಅದರ ಬಾಲಕ್ಕೆ ಕೈ ಎಳೆದು ತಂದು ಬಂಡೆಗೆ ಬಡಿದದ್ದು. ಅಲ್ಲಿಗೆ ಬುಡುಮ್ಮ. ಅದು ಬೇರೆ ಪ್ರಾಣಿ ಅಲ್ವಾ? ಮತ್ತೆ ಬಂಡೆಗೆ ಬಡಿಯುವ ರಭಸದಲ್ಲಿ ಬರುವಂತಹ ಶಬ್ದ ಅಲ್ಲಿಗೆ ಅಪ್ಪಚಾಗಿ ಹೋಯ್ತು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಮಾಂಸವನ್ನು ಗುಳುಮ್ಮನೆ ನುಂಗಿದ್ದೇನೆ. ಒಳ್ಳೆದು. ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ. ರುಚಿ ಇರಬಹುದು. ಎಲುಬನ್ನು ದವಡೆಯಡಿಗೆ ಸಿಕ್ಕಿಸಿ ಘಟಘಟನೆ ಕಡಿದು ಸ್ವಾದಿಷ್ಟ. ಉಳಿದದ್ದು ಚರ್ಮ ಮಾತ್ರ. ಅದು ಯಾಕೆ? ಚಳಿಗಾಲದಲ್ಲಿ ಹೊದ್ದುಕೊಳ್ಳುವುದಕ್ಕಲ್ವಾ? ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಅದಕ್ಕೆ ಆವಾಗ ನಾವು ಎಷ್ಟು ಕಷ್ಟವನ್ನು ಪಡ್ತೇವೆ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಕರ ಕರ ಕುರು ಕುರು ಕರು ಕುರು ಕುರು ಕುರ ಲೇಸು. ಒಳ್ಳೆ ಶಬ್ದ ಬರ್ತದೆ. ಒಳ್ಳೆ ಶಬ್ದ ಬರ್ತದೆ. ರುಚಿ ಕೂಡ ಒಳ್ಳೆದುಂಟು. ಅಮ್ಮ ಅಣ್ಣ, ಬೇಟೆ ನಾಡಿದ್ದೇವೆ, ಏನು ಕೂಡುದಿಲ್ಲ. ಇಲ್ಲ, ಶ್ರಮ ಜಲ ಇಳಿಯುತ್ತಾ ಉಂಟು. ಒಂದು ಕೆಲಸ ಮಾಡುವ. ಏನು? ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು. ನೀನು ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ. ನಿನ್ನಷ್ಟೇ ನಾನು ದುಡಿದಿದ್ದೇನೆ. ಹೀಗೆ ಮಾಡಿದ್ರೆ ಸಮಯ ವ್ಯರ್ಥ. ಹೀಗೆ ಮಾಡು. ನಮ್ಮ ಸೇವಕ ಬರ್ತಾ ಇದ್ದಾನಲ್ವಾ, ವಾಯುದೇವ, ನಿದ್ದೆ ಮಾಡ್ಲಿಕ್ಕಿಲ್ಲ. ಚೆನ್ನಾಗಿ ಗಾಳಿ ಬೀಸಬೇಕು. ನಮ್ಮ ಆಜ್ಞೆ ಉಂಟು. ಬೀಸು ಬೀಸು ಬೀಸು. ಗಾಳಿಯೇ ಬೀಸುವುದಿಲ್ಲ. ಅವ ಬೀಸಿ ಅಲ್ಲ, ಇದು ತಗ್ಗು ಪ್ರದೇಶ. ಹಾಗಾದ್ರೆ ಎತ್ತರವಾದ ಗಿರಿಯಲ್ಲಿ ಏರುವ. Ah!
ಪರಿಹರಿಸುವುದಕ್ಕೆ ಬೇಕಾಗಿ ತುಹಿನಾದ್ರಿಯ ತುತ್ತ ತುದಿಯನ್ನು ಏರಿದವರು ನಾವು. ನಮ್ಮ ಆಜ್ಞೆಯನ್ನು ಪಡೆದಂತಹ ವಾಯುದೇವ ಮಂದ ಮಂದವಾಗಿ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಹೌದಲ್ಲ, ಆಯಾಸ ಎಲ್ಲವೂ ದೂರವಾಗಿ ಹೋಯ್ತು, ದೂರವಾಗಿದೆ. ಇನ್ನೊಂದು ಸಲ ಬೇಟೆಯಾಡುವಂತಹ ಉತ್ಸಾಹ ನಮ್ಮಲ್ಲಿ ಎದ್ದು ಕಾಣುತ್ತಾ ಇದೆ. ಕೆಳಗಿಳಿಯುವ ಕ್ರಮ ಇಲ್ಲ ತಮ್ಮ, ಮತ್ತೆ ಮೇಲೆ ಮೇಲೆ ಹೋಗು. ಸರಿಯಲ್ಲ ತಮ್ಮ. ಅಣ್ಣ, ಈ ಸಂದರ್ಭದಲ್ಲಿ ಒಮ್ಮೆ ನಿನ್ನ ಕಿವಿ ಕೊಡ್ತೀನಿ. ನನ್ನ ಕಿವಿ ನನಗೆ ಬೇಕು. ನಿನ್ನ ಕಿವಿ ಯಾರಿಗೆ ಬೇಕು? ಮತ್ತೆ ಗಾಳಿಯ ಬರೋ ಕಡೆಗೆ ಕಿವಿ ಕೊಟ್ಟು ಆಲಿಸಂತೆ. ಸ್ವಲ್ಪ ನಿಲ್ಲು. ಒಂದು ಸ್ವರ. ಗೊತ್ತಾಯ್ತು. ಏನು? ಮಂದ ಮಾರುತ ಮಂದ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಅವನ ಬೀಸುವಿಕೆ ವೇಗಕ್ಕೆ ಬಿದಿರಿನ ಮೆಳೆಗಳು ಒಂದಕ್ಕೊಂದು ತಿಕ್ಕಾಟ ನಡೆಸುವಾಗ ಉಂಟಾಗುವಂತ ಸ್ವರ ಅಲ್ವೇ? ತಮ್ಮ, ಬಿದಿರಿನ ಸ್ವರ ಏರು ಇಳಿತಾಗುವುದಕ್ಕೆ ಸಾಧ್ಯ. ಇದು ಎಷ್ಟು ಮೇಲೆಯೂ ಹೋಗ್ತದೆ, ಎಷ್ಟು ಕೆಳಗೂ ಬರ್ತದೆ. ಹಾಗಾದ್ರೆ ಕೋಗಿಲೆ ಇರಬಹುದಾ? ಗಾನ ಕೋಗಿಲೆ. ಗಾನ ಕೋಗಿಲೆ. ಕೋಗಿಲೆಯ ಸ್ವರ ಹೇಗೆ? ಹೇಗೆ? ಕುಹು ಕುಹು ಅನ್ನುವ ಹಾಗೆ. ಕೋಗಿಲೆಯ ಸ್ವರವೇ ಅಲ್ಲ. ಹಾಗಾದ್ರೆ ಯಾರ್ದಿರಬಹುದು? ತಮ್ಮ, ಅಣ್ಣ, ಈ ಸ್ವರವನ್ನು ಸರಿಯಾಗಿ ಕೇಳಿದವಾಗ ನಾ ಅರ್ಥವಿಸಿಕೊಂಡಿದ್ದೇನೆ. ಯಾರು? ಬ್ರಹ್ಮನ ಮಡದಿಯಾದಂತಹ ಶಾರದ ದೇವಿ ಈ ಹೊತ್ತಿನಲ್ಲಿ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಗಾನವನ್ನು ಹಾಡ್ತಾ ಇದ್ದಾಳೆ. ಹಿಡಿದಿರ್ಪ. ವಾಣಿ. ವಾಣಿ ಅಲ್ಲ, ವಾಣಿ. ಬಹುಶಃ ನೀನು ಕಾಂತಾರ ಸರಿಯಾಗಿ ನೋಡ್ಲಿಲ್ಲ ಅಂತ ಕಾಣ್ತದೆ. ಯಾವುದು? ಈ ಕಾಂತಾರವನ್ನು ಸರಿಯಾಗಿ ನೋಡಿ. ಇದು ಯಾವುದು? ಘೋರವಾಗಿ ಉಂಟು. ಇದು ಹೊಸ. ಯಾರು ಕೂಡ ಒಳ ಪ್ರವೇಶಿಸುವುದಕ್ಕೆ ಹಿಂದೆಟ್ಟು ಹಾಕ್ತಾರೆ. ಹಾಗಿದ್ದ ಪಕ್ಷದಲ್ಲಿ ಆ ಬ್ರಹ್ಮ ವಾಣಿಯನ್ನು ಕಳುಹಿಸುವುದಕ್ಕೆ ಸಾಧ್ಯ ಉಂಟು. ಮತ್ತೊಂದು ವಿಚಾರ, ಸೃಷ್ಟಿಕರ್ತ ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ವಾಣಿ ಬಳಿಯಲ್ಲೇ ಬೇಕು. ಇಲ್ಲದಿದ್ರೆ ಸೃಷ್ಟಿಯ ಕಾರ್ಯ ಎನ್ನುವುದೇ ಪರಿಪೂರ್ಣ ಆಗುವುದಿಲ್ಲ. ಇನ್ನೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವನು ಬ್ರಹ್ಮದೇವ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಅದು ಸರಿಯಾಗ್ಲಿಕ್ಕೆ ಇಲ್ಲ. ಮೂಗು ಸರಿ ಇದ್ರೆ ಕಣ್ಣು ಸರಿ ಇಲ್ಲ, ಕಣ್ಣು ಸರಿ ಇದ್ರೆ ಬಾಯಿ ಸರಿ ಇಲ್ಲ, ಬಾಯಿ ಸರಿ ಇದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿ ಇದ್ರೆ ನಾಲಗೆ ಸರಿ ಇಲ್ಲ. ಎಲ್ಲ ಸರಿ ಇದ್ದವರಿಗೆ ತಲೆ ಸರಿ. ಯಾರಿಗೆ? ಬ್ರಹ್ಮನ ಸೃಷ್ಟಿಗೆ. ಇದವಳಲ್ಲ, ಅವಳಲ್ವಾ? ಇದವ ಬಂದದ್ದು. ಯಾರು? ಕುದುರೆ ಮುಖ, ಕುದುರೆ ಮುಖ, ಕುದುರೆಯ ಮುಖ. ಕುದುರೆ ಮುಖ ಕುಂಬರ, ದೇವಲೋಕದ ಸಂಗೀತಗಾರ. ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡುವುದಕ್ಕೆ ಉಂಟಾ? ಸಾಧ್ಯ ಇಲ್ವಾ? ಹಾಗಾದ್ರೆ ಇನ್ನೊಬ್ಬ ಇದನಲ್ವ? ಯಾರು? ಚಿತ್ರಸೇನ. ಚಿತ್ರಸೇನ ಅವನು ಅಲ್ಲ. ಅವನಲ್ಲದಿದ್ರೆ ಇನ್ನೊಬ್ಬ ಇದನಲ್ವ? ಯಾರವ? ಕರೆದಲ್ಲಿಗೆ ಮಾರದ, ನಾರದ, ದಯೆಯನ್ನು ತೋರದ, ದಾನ ವಿಶಾರದ, ಇಲ್ಲದ ಅವನು ಬರುವುದಕ್ಕೆ ಸಾಧ್ಯವಿಲ್ಲ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗುವ ಅನ್ನುವ ಹಾಗೆ ತಿರುಗಾಟವನ್ನು ಮಾಡುವಂತಹ ಆ ನಾರದ ಇಲ್ಲಿಗೆಲ್ಲ ಬರ್ಲಿಕ್ಕೆ ಹೆಚ್ಚು ಕಾಲ ನಿಲ್ಲಿಕ್ಕಿಲ್ಲ. ಒಂದು ಅನುಮಾನ, ಬಿದಿರಿನ ಮೇಳೆ ಅಲ್ಲ, ಕೋಗಿಲೆ ಅಲ್ಲ, ವಾಣಿ ಅಲ್ಲ, ಅಲ್ಲ ತುಂಬುರ ಅಲ್ಲ, ಚಿತ್ರಸೇನ ಅಲ್ಲ, ಅಲ್ವೇ ಅಲ್ಲ, ನಾರದ ಅಲ್ಲ, ಅವರಲ್ಲ, ಇವರಲ್ಲ. ಹಾಗಾದ್ರೆ ಧ್ವನಿಯಲ್ಲಿಂದ ಬಂತು ಎನ್ನುವ ಹಾಗೆ ಬೇಕಲ್ವ? ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಹಿಡಿಯುವ. ಯೋಗಿ
ಶರಣ
ನೋಡಿದ್ದು ಕೌತುಕ, ಆಶ್ಚರ್ಯವೇ. ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ತಮ್ಮ ಅಣ್ಣ, ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇವೆ. ಆಶ್ಚರ್ಯ. ನಡು ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡ ಸೂರ್ಯನ ಕಿರಣ ಅನ್ನುವುದು ಈ ಕದಂಬ ಕಾಂತಾರಕ್ಕೆ ಸೋಕುವುದಿಲ್ಲ. ಇಂದು ಹಾಗಲ್ಲ, ಕೋಟಿ ಸೂರ್ಯರ ಪ್ರಭೆ ಏಕಕಾಲದಲ್ಲಿ ಕಾಣಿಸುತ್ತಾ ಇದೆ. ಈ ತೇಜ ಯಾವುದಿರಬಹುದು ತಮ್ಮ? ಬೆಳಕಿನ ಮೂಲವನ್ನೇ ಅರಸುತ್ತಾ ಮುಂದುವರಿದು ಬಂದವಾಗ ನೋಡಿದೆ ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಕಾಣಿಸಿದೆ. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗಣ್ಣಡಿ ನಮ್ಮ ಮುಂದೆ ಕಾಣಿಸಿದೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾರೆ. ಎಷ್ಟು ಲೋಕವನ್ನು ತಿರುಗಾಟ ಮಾಡಿದವರು, ಆದರೆ ಇಷ್ಟು ಚಂದದ ಹೆಣ್ಣನ್ನು ನಾವು ನೋಡಿದವರೇ ಅಲ್ಲ. ಈಕೆಯನ್ನು ಕಂಡಾವಾಗ ಹೊಗಳದಂತಹ ನಾಲಗೆ ಯಾಕೆ? ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು ಲಲನೆಯ ಮಣಿ ಜಗದೊಳಗಿನ ಕಣಿ ಗುರು ಕುಚದ ಭರಣಿ ಸುಂದರ ಗಜ ರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರಿ ಸನ್ಮೋಹನ ತಾರೆ ಶುರುನು ಮೇಷ ಮೀನ ಚಪಲಿ ನೇತ್ರ ಚಕ್ರನ್ ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತುಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣಿ ಎಸೆಯುವ ಬಾಲಿಕೆರೆ ಪರಿಶೋಭಿಸುವ ಈ ಕನ್ಯೆಯಾರು? ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯ ಹೊರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾರಣದ ನೇತ್ರಗಳ ಏತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮುಖದ ಬಾಲೆ ಯಾರು? ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ಮೋಹಿನಿಯೋ ತ್ರೈಪೋಣದ ರತಿಯೋ ವೈಯಾರದ ಸುಂದರಿಯೋ ಮೇಂಟು ಹಿನಗಿರಿ ಶಿವತರದ ಮಾನದ ಸರೋವರ್ತಿ ಸಂಭವಿತೆ ವನದೇವಿಯರ ಸೇವೆಗಿಳಿದು ಸಂದು ಮುಮ್ಮರಿದು ಸಾಗರ ನಪ್ಪ ತವಕರಿಂ ಪ್ರವೈಪ ಜಾಹ್ನವಿ ಹೊನಲ ಲಲನೆಯರ ಸೀಮಂತ ಮನೆಯು ಜಗದೊಳಗಿನ ಚೆಲುವಿಕೆಯ ಖನಿಯು ತಪೋದನ ಕಳಬರಿಗೆ ಇವಳೊಂದು ಶಿಣಿಯು ಇವಳೊಂದು ಬಂಗಾರದ ಮನೆಯು ಇವಳೊಂದು ಮಾಣಿಕ್ಯದ ಮನೆಯು ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಳಗೆ ಇವಳೊಂದು ಆದಿಶೇಷನಿಂದಲು ಸೌಂದರ್ಯವನ್ನು ಕಂಡಾವ ಇವಳನ್ನು ಮದುವೆ ಆಗ್ಬೇಕನ್ನುವಂತಹ ಆಶೆ ನನಗೆ ಹೆಚ್ಚಾಗಿ ಇವಳನ್ನು ಮಾತಾಡಿ ಹೆಣ್ಣಿನ ಬಳಿಗೆ ಹೋದವರೆಲ್ಲ ಸಾಯ್ತಾರ. ಮತ್ತೆ ಬ್ರಹ್ಮದೇವ ಇತ್ತಂತ ಅವರ ಬಲ. ಯಾವಾಗ ಚಂಡಮುಂಡರ ಬ್ರಹ್ಮಚಾರ್ಯ ಕೆಟ್ಟರು ಅಂದೇ ಚಂಡಮುಂಡರಿಗೆ ಮರಣ ಎನ್ನುವ ವರ ಕೊಟ್ಟದಲ್ಲ, ಶಾಪ ಕೊಟ್ಟದ. ಉಳಿಸಿಕೊಂಡ್ರೆ ವರ, ಕೆಡಿಸಿದ್ರೆ ಶಾಪ. ನಾಳಿನ ದಿವಸ ಚಂಡಮುಂಡರು ಹೆಣ್ಣಿಗಾಗಿ ಸತ್ರೇನು ಹಾಗೆ. ಪ್ರಚಾರ ಬಿಡು, ಅಪಪ್ರಚಾರವಾಗುವುದು ಇಷ್ಟ ಉಂಟ ನಿನಗೆ? ಹಾಗೆ ಕೆಲಸ ಮಾಡುವ. ನಮ್ಮೊಡೆಯ ಶುಂಭ ಅವನಿಗೆ ಸರಿಯಾದ ಹೆಣ್ಣು ವಿಷಯವನ್ನು ಹೇಳುವ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯಿತು. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಂಬವನಕ್ಕೆ ಹೋಗಿ ಬೇಟೆನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವುದಕ್ಕೆ ತುಹಿನಗಿರಿಯನ್ನು ಏರಿದಂತಹ ಸಂದರ್ಭ ಒಂದು ವಿಶೇಷ. ನೇರವಾಗಿ ತುಹಿನಗಿರಿಯನ್ನು ಏರಿದ್ದೆ ತನವನ್ನ ಅಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿಸಿತು ಒಂದು ಸ್ವರ, ಸಾಧಿಕಕ್ಕೆ ಬಡಿಯಿತು ಒಂದು ಪರಿಮಳ. ಅದನ್ನೇ ಬಿಡಿದು ಮುಂದುವರಿದಂತಹ ಸಂದರ್ಭ ನೇರವಾಗಿ ಕದಂಬಾವನವನ್ನು ತಲುಪಿದವನ್ನ ಅಲ್ಲಿ ಒಬ್ಬಳಾಕೆ ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಅವಳ ಗಾಯನವು ಅದ್ಭುತ, ರೂಪವು ಅದ್ಭುತ. ಹಾಗಾಗಿ ಅವಳನ್ನು ವರಿಸುವುದಿದ್ರೆ ನೀನೇ ಸೂಕ್ತವಣ್ಣ. ಎದೆಗೆ ಪ್ರಯೋಗಿಸಿದ್ದಾರೆ. ನಿಶ್ಚಯ ಮಾಡಿ ಆಯಿತು, ಬೇಟೆಯಲ್ಲಿ ಆಯಾಸಗೊಂಡಿದ್ದೀರಿ, ಹೋಗಿ ವಿಶ್ರಾಂತಿಯನ್ನು ಯಾರಲ್ಲಿ ಸಚಿವ ಸುಗ್ರೀವ ಶುಭೋದರೇ ಹೊಂದಿಸಿಕೊಂಡಿದ್ದೇನೆ. ಕರೆಸಿದ ಕಾರಣ ಏನೆಂಬು ನಾನರಿಯ ಪ್ರಭು. ಚಿನ್ನದ ಉಯ್ಯಾಲೆಯಲ್ಲಿ ತರುಣಿ ಓರ್ವಳೆ ಕುಳಿತುಕೊಂಡು ಗಾಯನವನ್ನು
ಇದ್ದಾಳೆ. ತರುಣಿ ಒಬ್ಬಳೆ ಅಲ್ಲಿದ್ರೆ ನಮಗೇನು ಪ್ರಯೋಜನ ಪ್ರಭು? ಅವಳನ್ನೇ ಮದುವೆಯಾಗಬೇಕೆಂಬ ದೃಢ ಸಂಕಲ್ಪವನ್ನು ಹೊಂದಿದವನಾಗಿದ್ದೇನೆ. ಆಗಬೇಕೆಂಬ ಇಚ್ಛೆಯೋ? ನನ್ನನ್ನೇ ಕಿಲಿಗೆ ಬರಮಾಡಿಕೊಂಡೆಯೋ? ನೇರವಾಗಿ ನೀನು ಅಲ್ಲಿಯವರೆಗೆ ಹೋಗಬೇಕು. ನಿನ್ನ ಅಂತಹ ಚಾಣಕ್ಷಮತೆಯಿಂದ ಸಂಧಾನದ ಮೂಲಕ ಆಕೆಯ ಮನವೊಲಿಸಿ ಇಲ್ಲಿಯವರೆಗೆ ಕರೆದುಕೊಂಡು ಬಾ. ಇದು ಶುಂಭನ ಆಜ್ಞೆ. ಹೋಗಬೇಕು. ಸೌಂದರ್ಯವತಿಯಾದ ತರುಣಿ ಇದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟಿದ್ದೇನೆ. ಹೋಗಿ ಸುಗ್ರೀವ ಸಂಧಾನ ಮೂಲಕ ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಮಾತಿನಂತೆ ಅರಮನೆಯನ್ನು ತೊಳೆದೆ, ಕಾಡನ್ನು ಸುರಿದು ಕತ್ತಲೆಯೇ ಆವರಿಸುವಂತ ಪ್ರದೇಶ. ಸೂರ್ಯನ ಪ್ರಕಾಶ ಕೂಡ ಬೀಳುವುದಕ್ಕೆ ಅಸಾಧ್ಯವಾಗಿರುವಂತ ನೋಡಬಾರದೆ ಬೆಳೆದು ನಿಂತಹ ಮರಗಳು ಆಕಾಶವನ್ನೇ ಜುಂಬಿಸುತ್ತಿದೆಯೋ ಇದು ಕಾಣುತ್ತಾ ಇದೆ. ರೆಂಬೆಗಳು ನಾಲ್ಕು ಕಡೆಯಲ್ಲಿ ಹರಡಿಕೊಂಡಿದೆ. ರೆಂಬೆಯಲ್ಲಿ ಕುಳಿತುಕೊಂಡು ಪಕ್ಷಿಗಳು ನಾದ ಮಾಡುತ್ತಾ ಇದೆ. ಅತ್ತ ನೋಡಿದರೆ ದುಬ್ಬಿಗಳ ಚೇಂಕಾರ. ಅಪ್ಪಪ್ಪ, ಏನು ಸೌಂದರ್ಯವೋ ಏನು ಸೌಂದರ್ಯವೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮುಂದೆ ನೋಡುತ್ತಿರುವಾಗ ದುಷ್ಟ ಪ್ರಾಣಿಗಳು, ಸಾಧು ಪ್ರಾಣಿಗಳು ಎಲ್ಲವೂ ಅನ್ಯೋನ್ಯತೆಯಿಂದ ಆ ಕಡೆ ಈ ಕಡೆ ನಡೆದಾಡುವುದನ್ನು ಕಂಡೆ. ಹಾಗಾದರೆ ಇಲ್ಲಿಯ ಮಹಿಮೆಯೋ ಈ ಹುಡುಗಿ ಇರುವಂತಹ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಮುಂದೆ ಬರುತ್ತಾ ಇದ್ದೇನೆ. ಹುಡುಗಿಯಲ್ಲಿ ತಳೆದು ಕಾಣುವುದಿಲ್ಲ. ಓಹೋ, ಸೂರ್ಯಚಂದ್ರರು ಒಮ್ಮೆ ಪ್ರಕಾಶಕ್ಕೆ ಉದಯಕ್ಕೆ ಬಂದರೋ ಎಂದು ಕಾಣುತ್ತಿದೆ. ಬೆಳಕು ಆ ಕಡೆಯಿಂದ ತಂಪಾದ ಗಾಳಿ ಈ ಕಡೆ ಬೀಸುತ್ತಾ ಉಂಟು. ಓಹೋ, ಯಾಕೆ ತರುಣಿ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂಥ ವೀಣೆಯನ್ನು ಮೀಟುತ್ತಾ ತಾಳಲಯಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಬರೆತು ಕುಳಿತುಕೊಂಡಿದ್ದಾಳೆ. ಆಹಾ ಆಹಾ, ನಮ್ಮ ದೊರೆ ಬಯಸಿದ್ದು ಇವಳನ್ನೇ ಆಗಿರು. ಏಕೆ ಬಯಸಿದರೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ತರುಣಿ ನಮ್ಮ ದೊರೆಯಾಗಿರುವ ಶುಂಭಾಸುರನ ಕೈಗೆ ಸಿಗುವುದಕ್ಕೊಟ್ಟು ಸಿಕ್ಕಿದರೂ ದಕ್ಕುವಳೆ. ದಕ್ಕಳಾರಳಪ್ಪ ದಕ್ಕಳ. ಯಾಕೆ ಇವಳ ಮೇಲೆ ಮನ ಮಾಡಿದನೋ ಹೇಳುವುದಕ್ಕೆ ಸಾಧ್ಯ. ನಮ್ಮ ದೊರೆಯಾಗಿರುವ ಶುಂಭಾಸುರ ಇವಳನ್ನು ಬಯಸಿದ್ರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ಅಪ್ಪಪ್ಪ, ಇವಳು ಕಂಡ ತಲ್ಲರೂ ತಾನೇ ಮರೆತಿ ಶಿವ 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 ಎಂಬ ಉದ್ಗಾರವು ನನ್ನ ನಾಲಗೆಯಿಂದ ಹೊರಬಿತ್ತು. ಏನೋ ನನ್ನ ತಿಳಿದಂತೆ ನಾನು ಕೇಳಿ. ಅಪ್ಪ, ನಾನು ಬಂದು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ನಾನು ಶುಂಭಾಸುರ ಆಜ್ಞೆ ನೆರವೇರಿಸಬೇಕಾದ ನನ್ನ ಕರ್ತವ್ಯ ತಾನೇ.
ಆದುದರಿಂದ ನಾನು ಬಂದ ವಿಷಯ ತಿಳಿಸಬೇಕಲ್ಲ, ಅವಳ ಪಾದ ಕೆಳಗೆ ಬೇಡಿಕೊಳ್ಳುತ್ತೇನೆ. ಜನನಿ ಎಂದು ಕರೆಯುತ್ತಿದ್ದೇನೆ. ಓ ಜನನಿ, ತಲೆಯನ್ನು ತಗ್ಗಿಸಿದ್ದೇನಮ್ಮ, ಕರಗಳ ಜೋಡಿಸಿದ್ದೇನೆ, ಪಾದಕ್ಕೆ ವಂದಿಸ್ತಿದ್ದೇನಮ್ಮ, ವಂದಿಸ್ತಾ ಇದ್ದೇನೆ. ನೀನನ್ನು ಕಂಡು ಬೆರಗಾಗಿ ಹೋದೆ, ನನ್ನನ್ನು ತಾನೇ ಮರೆತೆ ಅಮ್ಮ. ಬಂಗಾರದ ಉಯ್ಯಾಲೆ ಕುಳಿತುಕೊಂಡಿದ್ದೇನೆ. ಯಾವ ಧೈರ್ಯವೋ ನಿನಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ, ಸಾಧ್ಯ ಇಲ್ಲ. ಆ ಕಡೆ ಈ ಕಡೆ ನೋಡಿದ್ರೆ ಯಾರೊಬ್ಬರೂ ಗೋಚರಿಸಿಲ್ಲ. ತಾಯೇ ಅಮ್ಮ, ನಿನ್ನ ಸೌಂದರ್ಯವೇನು, ನಿನ್ನ ಸೊಬಗು ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸೌಂದರ್ಯವಕ್ಕೆ ಅದು ನೀನೇನೆ ಕುಳಿತುಕೊಳ್ಳಬೇಕಾದ ಕಾರಣ ಬೇಕಲ್ಲ. ತಾಯೇ, ಬಾಲ್ಯದಲ್ಲಿ ಹೆಣ್ಮಕ್ಕಳು ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರುವುದಂತೆ. ಅಮ್ಮ, ನಿನ್ನ ಪಾಲನೆ ಕಳೆದು ಹೋಗಿ ಯೌವನವತ್ತಾಗಿ ಮೆರೆತಿ ಸೌಂದರ್ಯ ರಾಶಿಯೇ ನೀನಾಗಿರುವೆ. ತಾಯೇ, ಸೌಂದರ್ಯ ರಾಶಿ ಆಗಿರೋ ನೀನು ಒಬ್ಬ ಗಂಡಿನ ಕೈ ಹಿಡಿದು ಸುಖವನ್ನು ಅನುಭವಿಸುವಂಥ ಸಮಯವಮ್ಮ. ಬಾಲ್ಯ, ಯೌವನ, ರೂಪ, ಸಂಪತ್ತು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ ತಾಯಿ. ಆದುದರಿಂದ ಹೇಳುತ್ತೇನೆ, ಯೌವನವಂತೆ ಏಕೆ ಸುಮ್ಮನೆ ಕುಳಿತುಕೊಂಡೆ, ಮದುವೆಯಾಗದೆ ನಾನೇ ಯೋಚನೆ ಮಾಡುತ್ತಿದ್ದೇನೆ. ನಿನಗೆ ಒಪ್ಪುವಂಥ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡವೆಂದೇ ಭಾವಿಸಿ ನಾಡನ್ನು ತೊರೆದೆಯೋ, ಕಾಡನ್ನು ಸೇರಿದೆಯೋ. ಅಮ್ಮ, ನಿನಗೊಂದು ಮಾತು ಹೇಳುತ್ತಿದ್ದೇನಮ್ಮ, ನಿನಗೊಂದು ಮಾತು ಹೇಳ್ತೇನೆ. ಈ ಬಗ್ಗೆ ಯೋಚನೆ ಬೇಡಮ್ಮ. ಯೋಚನೆಗಳೆಲ್ಲ ಬಿಟ್ಟು ಬಿಡುತ್ತಾ ಇದೆ, ಬಿಟ್ಟು. ನಿನಗೊಪ್ಪುವಂತ ಒಬ್ಬ ಗಂಡಿದ್ದಾನಮ್ಮ, 3 ಲೋಕದ ದೊರೆಯ ಶುಂಭಾಸುರ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನಮ್ಮ. ಅವನಿಗೆ ಇದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯನಮ್ಮ. ಚಂಡಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯ ವಿಷಯ ಆರೋಹಿತರಂತೆ. ಅದನ್ನು ಕೇಳಿದ ಕ್ಷಣ ಶುಂಭಾಸುರನ ಮನಸ್ಸು ಏನಾಯಿತೋ ಹೇಳುವುದಕ್ಕೆ ಸಾಧ್ಯ. ನಿನ್ನನ್ನು ಮದುವೆ ಆಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕು ಇಷ್ಟಪಟ್ಟಿದ್ದಾರೆ. ನನ್ನ ಹೆಸರು ಸುಗ್ರೀವನು, ಅವನ ಪ್ರೀತಿಯ ಮಂತ್ರಿಯಾಗಿದ್ದೇನೆ. ಹೋಗು ಸುಗ್ರೀವ, ಕದಂಬವರದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯಾದ ತರುಣಿ ಇದ್ದಾಳೆ, ಅವಳನ್ನು ಸಂತಾನ ಮೂಲಕ ಕರಕೊಂಡು ಬಾಯಿತು ಹೇಳಿದ ಮಾತು. ಆದುದರನ್ನ ಅವರ ಆಚೆ ನೇರವಾಗಿ ಬಂದೆಮ್ಮ, ನಿನ್ನನ್ನು ಕರಕೊಂಡು ಹೋಗುವುದಕ್ಕಾಗಿ. ಅಮ್ಮ, ಬರುವೆಯಾದರೆ ಅಂದನ ಒದೇರಿಸಿ ಕಂದನಲ್ಲಿ ಕರಕೊಂಡು ಹೋಗ್ತೀರ. ಬರುವೆ ಅಮ್ಮ, ಬರುವೆ ತಾಯಿ, ಬರುವೆ ಅಮ್ಮ. ಬೀಸಿದಂತಹ ಮೋಹದ ಬಲೆಗೆ ಜನರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದುರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳಿಸುವರಾರಿದ್ದಾರೆ. ಕರುಣಾರಸವನ್ನು ಮೀರಿ ಹಸುವನ್ನು ನೀಡುತ್ತೇನಂತೆ. ನಾನು ಎಲ್ಲಿದ್ದೇನೆಂಬ ಕೊಡುಗೆ ಎರಗಿಲ್ಲ. ಭೂಮಿಯ ಮೇಲೆ ಇದ್ದೇನೋ, ಭೂಮಿ ನನ್ನ ಮೇಲುಂಟು. ರಾತ್ರಿಯೋ ಹಗಲೋ ಕನಸೋ ನೆನಸು ಹೇಳುವುದಕ್ಕೆ ಅಸಾಧ್ಯವಾಗಿ ನಮ್ಮ ದೊರೆಯ ವಿಷಯವಿಲ್ಲ. ಅಮ್ಮನಿಗೆ ಅರುಹುತ್ತಾ ಇದ್ದಂತೆ ಒಂದು ನಗು ಸೂಚಿಸಿದಳಪ್ಪ. ಆವಾಗಲೂ ಕಂಡಾಕ್ಷಣ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ.
ಭೂಮಿನ ಆಧರಿಸಿ ಬೆಳ್ಳಗೆ ಎದ್ದು ನಾನು ಭೂಮಿಯಲ್ಲಿದೆ, ನಾನು ಬದುಕಿದ್ದೇನೆ, ನಾನು ಸತ್ತಿದ್ದೇನೆ. ಈ ಬಗ್ಗೆ ಯೋಚನೆ ಮಾಡೋದು ಅಸಾಧ್ಯವಾಗಿದೆ. ನನ್ನನ್ನು ಕೊಂದವಳೇ ಆಗಿರ್ಬೋದು, ಬದುಕಿಸಿದ್ದವಳು ಅವಳೇ, ಸರ್ವಶಕ್ತಿ ಸ್ವರೂಪ ಹೇಳೋದಕ್ಕೆ ಸಂಶಯವಿಲ್ಲ. ಶುಂಭಾಸುರನ ಬಗ್ಗೆ ವಿಚಾರವೆಲ್ಲ ನಾನು ಹಿಡಿದ್ದೇನೆ, ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಮನಸ್ಸಲ್ಲಿ ಬೆಳೆಸಿಕೊಂಡನು. ಸುಗ್ರೀವ ಹೆಂಡನು ಕರಕೊಂಡು ಬಂದನು ಎಷ್ಟು ಆಶೆಯಲ್ಲಿದ್ದ ಹೇಳುದು, ಉತ್ತರವೇ ಸಿಕ್ಕಿದ್ದಿಲ್ಲ. ಏನೇ ಆಗಲಿ, ಬದುಕಿಸಲಿ ಕೊಲ್ಲಲಿ ಎಲ್ಲ ಅವಳ ಇಚ್ಛೆ. ಅವಳ ಪಾದಕರಿಗೆ ಬೇಡಿಕೊಳ್ಳುತ್ತೇನೆ, ಅಮ್ಮ 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 ನಗು ಬೇಡಪ್ಪ, ನಗು ನನ್ನನ್ನು ಪುನಃ ಕೊಲ್ಲುವೆ ತಾಯೇ, ಕೊಲ್ಲುವೆ ಅಮ್ಮ. ಮತ್ತೊಮ್ಮೆ ಕಿರುನಾಗಿ ಬೀರುವುದಿಲ್ಲ. ಸಂಧಾನಕಾರನಾಗಿ ಬಂದವನು ನೀನು. ಹೌದು ತಾಯೇ. ಉತ್ತರ ಬೇಕಲ್ವೇ? ಕೊಡುತ್ತಿದ್ರ ಯೋ ಮಾಂ ಜಯತಿ ಸಂಗ್ರಾಮಿ ಯೋ ಮೇ ದರ್ಪಂ ವ್ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸುವನು, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸಮಮಾಲಯಕ್ಕೆ ವಿವಾಹವಾಗ್ತದೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ ನಿನ್ನ ಶುಂಭ ವೀರನೇ, ನಿಶುಂಭ ಬಲಾಢ್ಯನೇ. ಅವರಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲವಮ್ಮ. ಪ್ರತ್ಯಕ್ಷ ಶಂಭುವೇ ಹಿಡಿದು ಬಂದರೂ ಕೂಡ ಅಡುಕುವವಳು ನಾನಲ್ಲ. ಯುದ್ಧಮುಖೇನವಾಗಿ ಗೆಲ್ಲಲಿ, ಹೋಗಿ ಹೇಳು ನಿನ್ನ ಒಡೆ. ಅಮ್ಮ, ನಿನ್ನ ಮಾತು ಕೇಳೋ ನಗು ಬರುತ್ತಾ ಉಂಟು. ನಿನ್ನನ್ನು ಗೆದ್ದುಕೊಳ್ಳಬೇಕಮ್ಮ. ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲೆ ಹಾಕಿ ಬರೆಸ್ತಿದ್ದೀಯ. ಯಾರ ಕೊರಳಿಗೆ ಯಾವ ಮಾಲೆ ಹಾಕುತ್ತೀಯೋ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ನನ್ನ ಐಕ್ಯತೆ ನಾನು ಯಾವುದನ್ನು ಆಡಿದ್ದೀನಿ. ನಮ್ಮ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನೇ ಆಡಿದ್ದೀನಿ. ನೀನು ಆಡಿದ ಮಾತನ್ನು ಚಾಚು ತಪ್ಪದೆ ಎಲ್ಲವನ್ನು ಅರುಹುತ್ತೇನೆ ತಾಯೇ. ಸಾಕು, ನನಗೆ ಸಾಕು, ಈ ದೇಹ ಸಾಕು. ಶಾಶ್ವತವಾದ ದೇಹ ಇದವಲ್ಲಮ್ಮ. ನಿನ್ನನ್ನು ಕಂಡ ಮೇಲೆ ನನಗಿದ್ದು ಯಾವುದು ಬೇಕಾಗಿದೆ ಅಮ್ಮ, ಯಾವುದು ಬೇಕಾಗಿಲ್ಲ. ಧನ್ಯವಾದ ಮರೆತೇನೆ, ನಾನು ನನ್ನನ್ನೇ ಮರೆತೇನೆ ತಾಯೇ. ನಿನ್ನ ಪಾದಕ್ಕೆ ಕೈಗೊಳ್ಳುತ್ತಿಲ್ಲ. ನನ್ನೊಂದು ಮಾತು ಬೇರೆ ಏನನ್ನೂ ನಾನು ಹೇಳುವುದಿಲ್ಲಮ್ಮ. ನನಗೆ ಮೋಕ್ಷವನ್ನಿತ್ತು ಕರುಣಿಸು, ಕರುಣಾದೃಷ್ಟಿಯನ್ನು ಬೀರಪ್ಪ, ಕರುಣದೃಷ್ಟಿ. ದೇವಿ ದಾಸನಾಗಯ್ಯ.
ಒಡೆಯ ಸುಂಬನ ಆಜ್ಞೆ ಕರೆದುಕೊಂಡು ಹೋಗುವುದಕ್ಕದು ಉಮ್ಲಾಕ್ಷ ಬಂದಿದ್ದಾರೆ. ಓ ಮಣಿನ ತಗೊಂಡು ಯಾರು
ಸಪ್ತ ಶರದಿಯ
ಈಗ ಏನು ನಿರ್ಧಾರ ಕೈಗೊಂಡಿದ್ದಿ? ಅವಳನ್ನು ತರತರಣೆಗಳಾಕೊಂಡು ಬರಬೇಕೆಂದು ಇದು ರಥವೇರಿ ಹೊರಟೆ. ತಂದೆ ಪ್ರಭು, ಸಂಬಂಧದಲ್ಲಿ ಅಳಿಯ ನಾನು, ರಾಜಕೀಯದಲ್ಲಿ ಸಚಿವನಾಗಿದ್ದೇನೆ. ಸಣಿದಾಡದಲ್ಲಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶವಿದೆಯಾ ಪ್ರಭು? ಧನುಜೇಶ ಒಡೆಯ, ಸಣಿದಾಡದಲ್ಲಿ ಆಡುವಂತಹ ಮಾತುಗಳನ್ನು ಪ್ರೀತಿಯನ್ನು ಅವತರಿಸಬೇಕು ನೀನು. ಹೇಳೋಣ ಪ್ರಭು, ಸಾಧಿಸಿದರೆ ಜೀವನವು ದೇವರಾಗಬಲ್ಲ ಅನ್ನುವಂತ ವಿಚಾರವನ್ನು ಲೋಕಕ್ಕೆ ತೋರಿಸಿಕೊಟ್ಟವನು ನೀನು. ಧನು ಕುಮಾರಕನಾಗಿದ್ದವನು ನೀನು. ಈ ಸಂದರ್ಭದಲ್ಲಿ ಧನುಜೇಶ ಎನ್ನುವಂತಹ ಹೆಸರಿಗೆ ಪಾತ್ರನಾಗಿದ್ದಿ. ನಮ್ಮ ಕುಲದಲ್ಲಿ ಅದೆಷ್ಟೋ
ರಾಕ್ಷಸ ವೀರರು ಹುಟ್ಟಿ ಬೆಳೆದು ಅಳಿದು ಹೋಗಿದ್ದಾರೆ. ಆದರೆ ಧನುಜೇಶ ಎನ್ನುವಂತಹ ಹೆಸರನ್ನು ಯಾರೂ ಗಳಿಸಲಿಲ್ಲ. ಗಳಿಸಿದವ ನೀನು ಒಬ್ಬನೇ. ಧನುರ್ದೇವಿಯ ಗರ್ಭವನ್ನು ಪಾವನಗೊಳಿಸಿದವನು ನೀನು. ಒಡೆಯ, ಒಂದು ಕಾಲದಲ್ಲಿ ರಾಕ್ಷಸರಾದಂತ ನಮಗೆ ದಿಕ್ಕು ದೆಸೆ ಇಲ್ಲದೆ ಎಲ್ಲೆಲ್ಲೋ ಕಾಡುಗಳಲ್ಲಿ ತಿರುಗಾಡ್ತಾ ಇದ್ದವರು. ವಾಸ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳ ಇರಲಿಲ್ಲ. ಹೊತ್ತಿಗೆ ತಿನ್ನುವುದಕ್ಕೆ ಆಹಾರ ಇರಲಿಲ್ಲ. ನಮ್ಮನ್ನು ಯಾರು ನೋಡಿದ್ರೂ ಕೂಡ ನಮ್ಮನ್ನು ವಿರೋಧಿಸ್ತಾ ಇದ್ದವರು. ಈಗ ಹಾಗಲ್ಲ. ನಿಮ್ಮ ನಾಯಕತ್ವದಲ್ಲಿ ನಾವೆಲ್ಲರೂ ಉನ್ನತವಾದ ಸ್ಥಾನಮಾನವನ್ನೇ ಪಡೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಚಿನ್ನದ ಬಟ್ಟೆಯಲ್ಲಿ ಊಟ ಮಾಡುವಂತಹ ಯೋಗ್ಯ ದೊರಕಿದೆ ಎಂದಾದ್ರೆ ಅದು ನಿನ್ನಿಂದ ಪ್ರಭು. ಘೋರವಾದ ಕಾಡನ್ನು ಸೇರಿ ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿದೆ. ಯಾಕೆ ಬೇಕಾಗಿ? ನಮ್ಮವರ ಮೇಲೆ ಬರಬೇಕು, ನಮ್ಮವರೇ ಅಳಿಗೆ ಆಗಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ಪ್ರಭು. ಇಷ್ಟರವರೆಗೆ ಶುಂಭ ಹಂಬಲಿಸಿದ್ದನ್ನು ಬೆಂಬಲಿಸಿದವರು ನಾವು. ಆದರೆ ಈ ಸಂದರ್ಭದಲ್ಲಿ ಯಾರೇ ತಪ್ಪು ದಾರಿಯಲ್ಲಿ ನಡೆದರೂ ಕೂಡ ಅವರನ್ನು ತಿದ್ದಿ ಸರಿ ದಾರಿಗೆ ತರುತ್ತಿದ್ದವನು ನೀನು. ಆದರೆ ಈ ಹೊತ್ತಿನಲ್ಲಿ ನೀನೇ ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇದ್ದೆ ಪ್ರಭು. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ 1000 ಸಲ ಯೋಚನೆ ಮಾಡಬೇಕಾಗ್ತದೆ. ರಾತ್ರಿ ಕಂಡ ಭಾವಿಗೆ ಹಗಲು ಬಿದ್ದ ಹಾಗಾಗಬಾರದು ನಮ್ಮ ಜೀವನ. ಅಂಬರದಲ್ಲಿ ಕಾಣುವ ಚಂದ್ರನನ್ನು ಚಿಕ್ಕ ಮಗುವೊಂದು ಹಿಡಿಯುವುದಕ್ಕೆ ಮನ ಮಾಡ್ತದೆ. ಏನಿದರ ಅರ್ಥ? ಬಹಳ ಬುದ್ಧಿ ಅಲ್ವೇ ನೀವು? ಹಾಗಲ್ಲ. ಸಕಲ ವಿಚಾರವನ್ನು ತಿಳ್ಕೊಂಡವರು ನೀವು. ಮನ್ಮಥನ ಕೈಯಲ್ಲಿ ವಿಶೇಷವಾದಂತಹ ಅಸ್ತ್ರಗಳಿವೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲಾತ್ಮಗಳೆಂಬ 5 ಸುಮ ಬಾಣಗಳು ಹಿಡಿಯುವುದಕ್ಕೆ ಹಗುರವಾದ ಆಯುಧ. ಆದರೆ ಎಂತಹ ಆಳವಾದ ಕಾರ್ಯವನ್ನು ಮಾಡುವುದಕ್ಕೆ ಆ ಆಯುಧದಿಂದ ಸಾಧ್ಯ ಉಂಟು ಅನ್ನುವುದನ್ನು ಲೋಕಮುಖಿಗೆ ತೋರಿಸಿಕೊಟ್ಟ ಮನ್ಮಥ. ಈ ಸಂದರ್ಭದಲ್ಲಿ ಮನ್ಮಥನ ಶರಕ್ಕೆ ಸಿಲುಕಿದೆಯಾ ಪ್ರಭು ನೀನು? ಈಗ ನೀನು ಮದುವೆ ಆಗ್ಲಿಕ್ಕೆ ಹೊರಟತ? ಮದುವೆಯ ಸಮಯದಲ್ಲಿ ನೀನು ಮದುವೆಯ ವಿಷಯ ಮಾತಾಡಿದವನೇ ಅಲ್ಲ. ಆದ್ರೆ ಕೇವಲ ಚಂಡಮುಂಡರು ಬೇಟೆಗೆ ಹೋದವರು ಕದಂಬಾವನದಲ್ಲಿ ನೋಡಿದಂತಹ ತರುಣಿ ಅವಳು ಯಾರು, ಅವಳು ಎಲ್ಲಿದ್ದವಳು, ಅವಳು ಹೇಗೆ, ಅವಳ ಕುಲ ಯಾವುದು, ಯಾವುದನ್ನೂ ತಿಳಿಯದೆ ನೇರವಾಗಿ ನಿನ್ನಲ್ಲಿ ಹೇಳಿದ ತಕ್ಷಣ ಅವಳನ್ನು ಮದುವೆ ಆಗುವುದಕ್ಕೆ ಹೊರಟು ನಿಂತೆಯ ಪ್ರಭು. ಅವಳು ಬೇಡ, ಅವಳ ವಿಷಯಕ್ಕೆ ಹೋಗುದು ಬೇಡ ಪ್ರಭು. ಚಂಡಮುಂಡರು ಹೇಳಿದ ಪ್ರಕಾರ ಆ ಕದಂಬಾವನದಲ್ಲಿರುವವಳು ಸಾಮಾನ್ಯ ಒಬ್ಬಕ್ಕೆ ತರುಣಿ ಅಲ್ಲವೇ? ತರುಣಿ ಅಲ್ಲ ಪ್ರಭು. ಹೌದು ಪ್ರಭು. ಕದಂಬಾವನದಲ್ಲಿ ಕಾಣಿಸಿಕೊಂಡವಳು ತರುಣಿ ಅಂತ ನೀನು ಭಾವಿಸಿದೆಯಾ ಪ್ರಭು? ನಿನ್ನ ತಪ್ಪು ಕಲ್ಪನೆ. ಯಾಕೆ? ಅವಳು ಯಾರು, ಅವಳ ಹಿನ್ನೆಲೆ ಏನು, ಅವಳು ಯಾಕೆಗೆ ಬಂದಿದ್ದಾಳೆ ಅನ್ನುವಂತ ವಿಚಾರ ಚೆನ್ನಾಗಿ ನಾನು ಬಲ್ಲೆ ಪ್ರಭು. ಹೌದಪ್ಪ, ಅವಳು ಈಗಿನವಳಲ್ಲ. ಅವಳು ಈ ಹಿಂದೆ ಅರ್ಥಾತ್ ಆದಿಯಲ್ಲಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂತಹ 3 ಕರ್ತವ್ಯಗಳನ್ನು ಮಾಡುವುದಕ್ಕೆ 3 ಮೂರ್ತಿಗಳನ್ನು ಸೃಷ್ಟಿ ಮಾಡಿದಂತವಳು ಆದಿಮಾಯಾಗಿದ್ದಾಳೆ. ಆದರೆ ಈ ಸಂದರ್ಭದಲ್ಲಿ ಕಲ್ಪಾಂತ್ಯದಲ್ಲಿ ಕಾಣಿಸಿಕೊಂಡದ್ದು ಯಾಕೆ? 3 ಮೂರ್ತಿಗಳಿಗಾದ್ರೂ ಕೂಡ ಕಲ್ಪಾಂತ್ಯದಲ್ಲಿ ನಾಶ ಅಂತ ಇದೆ.
ಅವಳಿಗೆ ನಾಶ ಇಲ್ಲ ಪ್ರಭು. ಅವಳು ಯಾಕೆ ಬಂದಿದ್ದಾಳೆ? ಧರ್ಮವನ್ನು ಎತ್ತಿ ಹಿಡಿದು ಅಧರ್ಮವನ್ನು ಮೆಟ್ಟಿ ನಡೆಯುವುದಕ್ಕೆ ಬೇಕಾಗಿ ಬಂದವಳು ಅವಳು. ಅದರಲ್ಲೂ ಕೂಡ ಕದಮಾವಳದಲ್ಲಿ ಕಾಣಿಸಿಕೊಂಡದ್ದು ಯಾಕೆ ಬೇಕಾಗಿ? ನಮ್ಮವರ ಉದ್ದೇಶ ಏನು? ಜನಿಸಿದ್ರೆ ಸಾಕು, ಘೋರವಾದ ಕಾಡನ್ನು ಸೇರಿ ವಿಧಾತನ ಕುರಿತ ಹರಣ ಕುರಿತ ತಪಸ್ಸನ್ನಾಚರಿಸಿ ವಿಶೇಷವಾದಂತ ವರವನ್ನು ಪಡೆದು ಆಮೇಲೆ ನೋಡುವುದೇ ಮೇಲೆ ದೇವಲೋಕಕ್ಕೆ ಹೋಗುವುದಕ್ಕೆ ಮೆಟ್ಟಲೆ ಸ್ಥಾನದ ಲೆಕ್ಕ ಹಾಕುವುದೇ, ಬೇರೆ ಏನು ಗೋಚರ ಆಗುವುದಿಲ್ಲ. ದೇವತೆಗಳನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿ ಮೆರೆದವರು ಯಾರೂ ಕೂಡ ಶಾಶ್ವತವಾಗಿ ಉಳಿಯಲಿಲ್ಲ ಅನ್ನುವುದಕ್ಕೆ ಈ ಹಿಂದೆ ನಡೆದಂತ ಘಟನೆಯನ್ನು ಸ್ವಲ್ಪ ಯೋಚನೆ ಮಾಡು ಪ್ರಭು. ಈ ಹಿಂದೆ ನೀನು ಹುಟ್ಟುವುದಕ್ಕಿಂತ ಮೊದಲು ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹೇಶ ಎನ್ನುವಂತ ದಾನವ ಹುಟ್ಟಿಕೊಂಡ. ಅಜನ ಮೂಲಕ ತಪಸ್ಸನ್ನಾಚರಿಸಿ ವಿಶೇಷವಾದಂತಹ ವರವನ್ನು ಪಡೆದು ಶಂಕದುರ್ಗರನ್ನು ಜೊತೆ ಸೇರಿಸಿಕೊಂಡು ದೇವಲೋಕಕ್ಕೆ ಹೋದ. ದೇವತೆಗಳನ್ನು ಬಡಿದೋಡಿಸಿ ಕ್ಷಣ ಮಾತ್ರದಲ್ಲಿ ಸುರಪೀಠವನ್ನು ಏರಿದ. ದಿಕ್ಕು ದೆಸೆ ಇಲ್ಲದಂತಹ ದೇವತೆಗಳು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗಿ ಹರಿಯಲ್ಲಿ ದೂರ ನಿಂತರಂತೆ. 3 ಮೂರ್ತಿಗಳು 33 ಕೋಟಿ ದೇವತೆಗಳು ಒಂದಾಗಿ ಅವರಲ್ಲಿದ್ದಂತ ಅಂತಃಶಕ್ತಿಯನ್ನು ಹೊರಗಡೆ ಹಿಡಿದಾಗ ಅಂಬರ ಪಥದಲ್ಲಿ ಅದೆಲ್ಲ ಒಂದಾಗಿ ನಾರೀ ರೂಪವನ್ನು ತಾಳಿ ಧರೆಗೆ ಇಳಿದು ಅಷ್ಟಭುಜೆಯಾಗಿ ಕಾಣಿಸಿಕೊಂಡಿದ್ದಾಳೆ. ಅವರು ಅರ್ಪಿಸಿದಂತ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿ ಒಪ್ಪಿದಂತ ಮಹಿಷರನ್ನು ವಾದಿಸಿ ಲೋಕ ಕಲ್ಯಾಣವನ್ನು ಬಯಸಿದವಳವಳು, ಲೋಕ ಕಲ್ಯಾಣವನ್ನು ಮಾಡಿದವಳೆ ಅವಳು. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಈಗ ಕಾಣಿಸಿಕೊಂಡದ್ದು ದೇವತೆಗಳನ್ನು ಪರಿಯುವುದಕ್ಕೆ ಬೇಕಾಗಿ ಕಾಣಿಸಿಕೊಂಡಿದ್ದಾಳೆ. ಅವಳ ವಿಷಯ ಇವತ್ತಿಗೆ ಬಿಟ್ಟು ಬಿಡುವ ಪ್ರಭು. ರಕ್ತಬೀಜ ಸೃಷ್ಟಿ ಸ್ಥಿತಿ ಲಯಕಾರಗಳಾಗಿ ಆದಿಮಾಯ ಜಗನ್ಮಾತೆಯಾದ ಅವಳೇ ಕಾಣಿಸಿಕೊಂಡಿದ್ದಾಳೆ ಎನ್ನುವುದಾಗಿ ನೀನು ಹೇಳುತ್ತಾ ಇದ್ದೀರಿ. ಈಗ ನನಗೆ ನಂಬಿಕೆ ಬರಬೇಕು ಅಂತ ಆದ್ರೆ ಇದಕ್ಕೆಲ್ಲ ಸರಿಯಾದ ಆಧಾರ ಬೇಕು. ಏನುಂಟು ನಿನ್ನಲ್ಲಿ ಆಧಾರ? ಪ್ರಭು, ಏನು ಆಧಾರ ಇಲ್ಲದೆ ನಾನು ಮಾತನಾಡುವವನಲ್ಲ. ಹೌದಾ? ಅಲ್ಲ, ನಿನಗೆ ಹೇಳಿಕೊಡುವಷ್ಟು ದೊಡ್ಡ ಜನ ನಾನು ಆಗ್ಲಿಲ್ಲ ಪ್ರಭು. ಎಲ್ಲವನ್ನೂ ಕುಳಿತಲ್ಲಿಂದಲೇ ತಿಳ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ನಿನಗಿದೆ. ಆದ್ರೂ ನನಗೆ ಗೊತ್ತಿದ್ದನ್ನು ನಾನು ಹೇಳಿಕೊಡ್ತೇನೆ ಪ್ರಭು. ಸಂಧಾನಕ್ಕೆ ಬೇಕಾಗಿ ನೀನು ಯಾರನ್ನು ಕಳಿಸಿಕೊಟ್ಟದ್ದು? ಹೋಗುವಾಗ ಶುಂಭಣ ದೂತ. ಅಲ್ಲಿ ಹೋದ ಮೇಲೆ ದೇವಿ ಭಕ್ತನಾಗಿದ್ದಾನೆ. ಅದರಲ್ಲೂ ಕೂಡ ಕೇವಲ ಓರೆ ನೋಟವನ್ನು ಬೀರಿ ಒಮ್ಮೆ ನಗಡಿದ್ದೇ ತಡ ಅಂತೆ. ಸುಗ್ರೀವ ಅಲ್ಲಿ ಅಳಿದು ಬಿದ್ದಂತೆ. ಆಮೇಲೆ ಅವಳೇ ಬದುಕಿಸಿದ್ದಾಳೆಂತೆ. ಇದರ ಅರ್ಥ ಏನು? ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥಳು ನಾನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಬರುವಾಗ ದೇವಿ ಭಕ್ತನಾಗಿ ಬಂದ. ಆಮೇಲೆ ಹೋದದ್ದು ಧೂಮ್ರಾಕ್ಷ. ಏನು ಸಾಮಾನ್ಯದವನ? ಅಸಾಮಾನ್ಯ ವ್ಯಕ್ತಿ. ರಣಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತು ಹೋರಾಟ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅವನನ್ನು ಗೆಲ್ಲುವುದಕ್ಕೆ ಅಸಾಧ್ಯವೇ ಸಾಡು. 2 ಅಕ್ಷಿಗಳಿಂದ ಬೆಂಕಿಯ ಉಂಡೆ ಹೊರಗೆ ಬಂದ್ರೆ ಪ್ರಪಂಚವನ್ನೇ ಸುಡುವಂತಹ ಶಕ್ತಿ ಸಾಮರ್ಥ್ಯ ಅವನಿಗೆ ಇದೆ. ಆದ್ರೆ ಅವನನ್ನು ಕೊಂದದ್ದು ಹೇಗೆ? ಕತ್ತಿಯಿಂದ ಕಡಿದುಕೊಂಡದ್ದ? ಅಲ್ಲ, ದೊಣ್ಣೆಯಿಂದ ಬಡಿದುಕೊಂಡದ್ದ? ಕೇವಲ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನವಧೆ ಆಗಿದೆ ಅಂತ ಆದ್ರೆ ಈಗಲೂ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲೂ ಕೂಡ ಆಮೇಲೆ ಹೋದದ್ದು ಚಂಡಮುಂಡರು. ಚಂಡಮುಂಡರ ಪರಾಕ್ರಮ ಏನು? ಚಂಡಮುಂಡರ ಭುಜದಲ್ಲಿ ವೀರ ಒಳಿತೆ ಕುಣಿದು ಕುಪ್ಪಳಿಸ್ತಾ ಇದ್ದವಳು ಅವಳನ್ನೇ ಚಂಡಿಕೆಯಾಗಿ ಬಂದು ಸಂಹರಿಸಿದ್ದಾಳೆಂತಾದ್ರೆ ಅವಳ ಶಕ್ತಿ ಸಾಮರ್ಥ್ಯ ಬಣ್ಣಿಸುವುದಕ್ಕೆ ಅಸಾಧ್ಯ ಪ್ರಭು. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಅವಳು ಬಿಂದು, ನಾವೆಲ್ಲ ಸಿಂಧು. ಅವಳ ವಿಷಯಕ್ಕೆ ಹೋಗುದು ಬೇಡ. ಅವಳ ವಿಷಯ ಇವತ್ತಿಗೆ ಬಿಟ್ಟು ಬಿಡು ಪ್ರಭು. ರಕ್ತಬೀಜ, ಅವಳನ್ನು ಕರೆತರುವ ಬಗ್ಗೆ ನಿನ್ನ ಮನದ ಅಭಿಪ್ರಾಯವೇನಯ್ಯ? ಕೊನೆಯಲ್ಲಿ ಒಂದು ಮಾತು. ಭಕ್ತಿಯಿಂದಲಿ ಕೊಡವಡುವ ಹೌದು ಪ್ರಭು. ಪಡೆದವಳ
ಮೊದಲು ನಮ್ಮ ಸಭೆಯಲ್ಲಿ ತುಂಬಿ ತುಳುಕುತ್ತಾ ಇದ್ದವರು ರಾಕ್ಷಸರು. ಈಗ ನೋಡಿದ್ದೀರಾ, ಲೆಕ್ಕಾಚಾರದಿರುವುದು. ಎಲ್ಲರೂ ಕೂಡ ಅವಳನ್ನು ಕರೆತರುವುದಕ್ಕೆ ಬೇಕಾಗಿ ಹೋದವರು ನಾಶವಾಗಿ ಹೋಗಿದ್ದಾರೆ. ಇದ್ದವರನ್ನಾದರೂ ಉಳಿಸಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೆ ಬೇಕಾಗಿ ಕೊನೆಯ ಗಳಿಗೆಯಲ್ಲಿ ನಾನು ಹೇಳುವುದು ಒಂದೇ, ಮೊದಲೇ ಬ್ರಹ್ಮಣ ವರಬಲ ನಿಮಗೆ ಇದೆ. ಅದರ ಜೊತೆಯಲ್ಲಿ ನೀನು ಯಾರ ಕೈ ಹಿಡಿಯಬೇಕು ಅಂತ ನೀನು ಮನಸ್ಸು ಮಾಡಿದ್ಯಾ, ಈ ಹೊತ್ತಿನಲ್ಲಿ ನೇರವಾಗಿ ಕದಮಾವಣ ಹೋಗಿ ಅವಳ ಕಾಲನ್ನು ಹಿಡಿದು ನನ್ನ ತಪ್ಪಾಯ್ತಂತೂ ಬೇಡಿಕೊಂಡರೆ ಖಂಡಿತವಾಗಿ ಅವಳು ರಕ್ಷಿಸ್ತಾಳೆ. ಶುಂಭನಲ್ಲ ಪ್ರತ್ಯಕ್ಷ ಶಂಭುವೆ ಬರಲಿ ಎನ್ನುವುದಾಗಿ ಕತ್ತಿ ಕಾಳಗಕ್ಕೆ ಕರೆಯುತ್ತಾ ಇದ್ದಾಳೆ. ಹೆಣ್ಣೊಬ್ಬಳ ಕಾಲ್ಕೆರೆದ ಜಗಳಕ್ಕೆ ಕರೆಯುತ್ತಾ ಇದ್ದಾಳೆ ಎಂದಾಗುವಾಗ ನಾನು ಕೈಕಟ್ಟಿ ಕುಳಿತನೆಂದಾದರೆ ಲೋಕಾಪದಕ್ಕೊಳಗಾಗುತ್ತದೆ ರಕ್ತ ಬೀಜ. ಎಲ್ಲವನ್ನ ನಾನು ಮೊದಲೇ ಸರಿಯಾಗಿ ಆಲೋಚನೆಯನ್ನು ಮಾಡಿದ್ದೇನೆ. ನೀನು ಹೇಳಿದ ಹಾಗೆ ಆದಿಮಾಯೇ ಆಗಿದ್ದಲ್ಲಿ ಭವಿತವ್ಯ ಭೌತ್ಯವ ರಕ್ತ ಬೀಜ, ಅವಳ ಯೋಜನೆ ಸಹಕಾರಗೊಳ್ಳುತ್ತದೆ. ಆದರೆ ಇದಲ್ಲ ರಕ್ತ ಬೀಜ. ದೇವತೆಗಳು ನೇರವಾಗಿ ನಮ್ಮನ್ನು ಎದುರಿಸ ಸಾಮರ್ಥ್ಯವಿಲ್ಲದೆ ಸಮೂಲಾಗ್ರವಾಗಿ ನಮ್ಮನ್ನು ನಾಶ ಮಾಡಬೇಕೆಂದು ಆ ಕದಂಬವನದಲ್ಲಿ ಯಾವಳೊಬ್ಬಳಕ್ಕೆ ಮಾಯಾಂಗನೆಯನ್ನು ತಂದು ಕುಳಿರಿಸಿದ್ದಾರೆ. ಅಂತಹವಳ ಕಾಲಿಗೆ ಬಿದ್ರೆ ಶುಂಭನಾಲೆ ಲೋಕಾಪದಕ್ಕೊಳಗಾಗುತ್ತಾನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನ್ನ ಮಾತುಗಳನ್ನೆಲ್ಲ ಕೇಳಿದಾಗ ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ ರಕ್ತ ಬೀಜ. ನಿನಗೆ ಬೇಕಾದದ್ದು ಬದುಕು, ಅಂಜುಮುರುಕ, ರಣ ಹೇಳಿ ನೀನು ಯಾವುದನ್ನು ಬಯಸುವುದಕ್ಕೆ ಮನ ಮಾಡಿದ್ಯಾ ಅದನ್ನು ನಿನಗಿಂತ ಮೊದಲು ನಾನು ಬಯಸ್ತೇನೆ. ವೇಳೆ ಹೊಡೆದಿದ್ದೇನೆ. ಜಯಶೀಲನಾಗಿ ಹೋಗಿ ಬರ್ತೀನಿ. ಶೋಣಿತಾಪುರದಿಂದ ಉತ್ತಮವಾದ ರಥವನ್ನು ಏರಿ ಕೋಟಿ ಕೋಟಿ ದೈತ್ಯರನ್ನು ಜೊತೆ ಸೇರಿಸಿಕೊಂಡು ನೇರವಾಗಿ ಕದಮಾವಣಕ್ಕೆ ಬಂದು ನಿಂತಿದ್ದೇನೆ. ಆಶ್ಚರ್ಯ, ಪರಮ ಆಶ್ಚರ್ಯವಾಗುತ್ತಾ ಇದೆ. ಈ ಕದಮಾವಣಕ್ಕೆ ನಾನೇನು ಹೊಸತು ಬಂದದ್ದಲ್ಲ, ಈ ಮೊದಲು ಕೂಡ ಬಂದಿದ್ದೇನೆ. ನೋಡಿದಂತಹ ಕದಮಾವಣಕ್ಕೂ ಈಗ ನೋಡುವಂತಹ ಕದಮಾವಣಕ್ಕೂ ಬಹಳಷ್ಟು ವ್ಯತ್ಯಾಸ ಕಾಣುತ್ತಾ ಇದ್ದೆ. ಶಿವನೇ, ಏನು ಬದಲಾವಣೆ! ಮಧ್ಯಾಹ್ನದ ಹೊತ್ತಾದರೂ ಕೂಡ ಸೂರ್ಯನ ಪ್ರಕಾಶ ಭೂಮಿಗೆ ಸ್ಪರ್ಶ ಆಗ್ತಿರ್ಲಿಲ್ಲ. ಕತ್ತಲೆಮಯವಾದಂತಹ ಕಾಡು. ಆದರೆ ಈ ಹೊತ್ತಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಹೊಸ ಬೆಳಕು ಕಾಣುತ್ತಾ ಇದೆ. ಈ ಘೋರವಾದ ಕದಮಾವರಣದ ಮಧ್ಯದಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿದವರಾದ್ರು ಯಾರು? ಇದು ಯಾರ ಸೇವೆ? ಒಂದು ಅರ್ಥವಾಗುತ್ತಾ ಇಲ್ಲ. ಹಾಗೆ ಮುಂದುವರೆದು ಬಂದು ನೋಡಿದೆ, ಏನು ವಿಶೇಷ, ಏನು ವಿಶೇಷ ಈ ಜಾಗದ್ದು.
ಒಂದಕ್ಕೊಂದು ವೈರತ್ವದಲ್ಲಿ ಬದುಕಬೇಕಾದಂತಹ ಪ್ರಾಣಿಗಳು ಬಹಳಷ್ಟು ಸಂತೋಷ ಸಾಗರದಿಂದ ಕುಣಿದು ಕುಪ್ಪಳಿಸುತ್ತಾ ಇದೆ. ಓ ಆ ಬದಿಯಲ್ಲಿ ನೋಡಿದ್ರೆ ಹಾವಿನ ಜೊತೆಗೆ ಮುಂಗುಸಿ ಒಂದು ಆಟ ಆಡುತ್ತಾ ಇದೆ. ಕಾಡಿನ ಕೇಸರಿಯ ಜೊತೆಯಲ್ಲಿ ಕುದುರೆ ಅಲ್ಲ ಜಿಂಕೆಯ ಮರಿ ಇವುಗಳೆಲ್ಲವೂ ಕೂಡ ನರ್ತಿಸುತ್ತಾ ಇದೆ. ಅಲ್ಲಿ ನೋಡಿದೆ ಎಂದಾದ್ರೆ ಶಿವನೇ, ಧೂಮ್ರಾಕ್ಷರನ್ನು ಸುಟ್ಟು ಬಿಟ್ಟಂತಹ ಜಾಗ ಅದೇ ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಹೊಗೆ ಎದ್ದು ಹೋಗುತ್ತಾ ಇದೆ. ಹಾಗೆಯೇ ಅಲ್ಲಿ ಮುಂದುವರಿದು ನೋಡಿದ್ರೆ ಚಂಡಮುಂಡನ ಶಿರವನ್ನು ಕಡಿದು ಚೆಂಡಾಡಿದಂತಹ ಜಾಗ ಅದೇ ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಧಾರಾಕರವಾಗಿ ನದಿಯ ಹಾಗೆ ರಕ್ತ ಹರಿಯುತ್ತಾ ಇದೆ. ಹಾಗಿದ್ರೆ ಆ ಜಗನ್ಮಾತೆ ಇಲ್ಲೇ ಇದ್ದಾಳೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ. ಅವಳನ್ನು ಹುಡುಕಬೇಕಾದ ನನ್ನ ಕರ್ತವ್ಯ. ನೋಡಬೇಕು, ಕಾಣುತ್ತಿರುವಂತ ಬೆಳಕನ್ನೇ ಅರಸುತ್ತಾ ಮುಂದುವರಿತೇನೆ. जय जय
ತಕ್ಷಣ ಅರ್ಥವಾಗುತ್ತಾ ಇದೆ. ಕಲಿರಕ್ತ ಬೀಜ ಕಲಿರಕ್ತ ಬೀಜ ಕಲಿರಕ್ತ ಬೀಜ ಅನ್ನುವ ಹಾಗೆ ಏನಿದರ ಅರ್ಥ? ನಾನು ಕಲಿತದ್ದೇ ಕಡಿಮೆ ಆಗಿದೆ, ಇನ್ನು ಇದರನ್ನಾದರೂ ನೋಡಿ ಸ್ವಲ್ಪ ಅಭ್ಯಾಸ ಮಾಡು ರಕ್ತ ಬೀಜ ಅನ್ನುವ ಹಾಗೆ. ಶಿವನೇ, ಎಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಚಿನ್ನದ ಉಯ್ಯಾಳೆಯಲ್ಲಿ ಕುಳಿತಿದ್ದಾಳೆ. ಚಿನ್ನದ ಉಯ್ಯಾಳೆಗೆ ಚಿನ್ನದ ಸರಪಳಿಯನ್ನು ಬಿಗಿಯಲ್ಪಟ್ಟಿದೆ. ಆ ಸರಪಳಿನ ಯಾವುದಕ್ಕೆ ಬಿಗಿದಿದೆ ಅನ್ನುವ ಹಾಗೆ ಸುತ್ತಮುತ್ತ ನೋಡಿದ್ರೆ ಕಟ್ಟಿದ್ದು ಎಲ್ಲಿ ಅಂತ ಕಾಣುವುದಿಲ್ಲ. ಆಕಾಶದಿಂದ ಧರೆಗಿಳಿದು ಬಂದಿದೆ. ಚಿನ್ನದ ಉಯ್ಯಾಳೆಯಲ್ಲಿ ಕುಳಿತು ಒಮ್ಮೆಮ್ಮೆ ಪಾತಾಳಕ್ಕೆ ಇಳಿಯುತ್ತಾಳ, ಒಮ್ಮೆಮ್ಮೆ ಆಕಾಶಕ್ಕೆ ನೆಗೆಯುತ್ತಾಳ ಎನ್ನುವಂತ ವಿಶೇಷವಾದಂತಹ ದೃಶ್ಯ. ಇದನ್ನು ನೋಡಿದ ತಕ್ಷಣ ನಾನು ಭ್ರಮೆಗೆ ಒಳಗಾದೆನಲ್ಲ. ನಾನು ಭೂಮಿ ಮೇಲಿದ್ದೀನ, ಭೂಮಿಯೇ ನನ್ನ ಮೇಲಿದೆಯಾ, ಅಲ್ಲ ಬಂಡೆ ಕಲ್ಲೇ ಉರುಳಿ ಬಂದು ನನ್ನ ತಲೆಗೆ ಬಿತ್ತ ಅನ್ನುವಂತ ಆಘಾತಕ್ಕೆ ನಾನು ಒಳಗಾದೆ. ಶಿವನೇ ಶಿವನೇ, ಇಂಥವಳನ್ನೂ ನಮ್ಮ ಒಡೆಯ ಮದುವೆ ಆಗುವುದಕ್ಕೆ ಮನಸ್ಸು ಮಾಡಿದನಲ್ಲ. ಇವಳನ್ನು ಬಯಸಿ ನಮ್ಮ ಒಡೆಯ ಶುಂಭ ಕೆಟ್ಟು ಹೋದ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ. ಕೇವಲ ಅವ ಮಾತ್ರ ಕೆಟ್ಟದ್ದಲ್ಲ, ಅವಳ ಜೊತೆಯಲ್ಲಿ ನಮ್ಮನ್ನು ಕೂಡ ಕೆಡಿಸಿದ ಪರಮಾತ್ಮ. ಶಿವನೇ, ಎಂತಹ ದೃಶ್ಯ! ಇವಳನ್ನು ಕಾಣುವಾಗಲೇ ರೋಮಾಂಚನವಾಗುತ್ತಾ ಇದೆ. ವಿಶೇಷವಾದಂತಹ ಆಯುಧವನ್ನು ಕೈಯಲ್ಲಿ ಹಿಡಿದಿದ್ದಾಳೆ. ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂತಹ 3 ಕರ್ತವ್ಯಗಳನ್ನು ಮಾಡುವುದಕ್ಕೆ ನಾನೇ ಸರ್ವ ಸಮರ್ಥನು ಅನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡ್ತಾ ಇದ್ದಾಳೆ. ಇಂಥವಳು ಇವಳ ಭಕ್ತರಿಗೆ ಏನಾದ್ರೂ ಕಷ್ಟ ಬಂದ್ರೆ ಕಷ್ಟಕ್ಕೆ ಒಳಗಾದವರನ್ನು ರಕ್ಷಿಸ್ತಾಳೆ, ಕಷ್ಟ ಕೊಟ್ಟವರನ್ನು ಖಂಡಿತವಾಗಿ ಇವಳು ಸಂಹರಿಸ್ತಾಳೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ. ಇವಳನ್ನು ನೋಡಿ ಇದಕ್ಕಿಂತ ಮೊದಲು ಬಂದವರು ಶಕ್ತಿ ಪ್ರದರ್ಶನ ಮಾತ್ರ ಮಾಡಿದ್ದು. ಇಲ್ಲಿ ಶಕ್ತಿ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ. ಭಕ್ತಿಗೆ ತಾಯಿ ಒಲಿಯುತ್ತಾಳಂತೆ. ಹಾಗಾದ್ರೆ ನಾನು ಶಕ್ತಿ ಮಾಡುವುದಲ್ಲ, ಶಕ್ತಿಯನ್ನು ತೋರಿಸುವುದಲ್ಲ, ಭಕ್ತಿಯನ್ನು ತೋರಿಸಬೇಕು. ಅಮ್ಮನನ್ನು ಪೂಜಿಸಬೇಕು, ಮಾತನಾಡಬೇಕು. ಅಮ್ಮ
ಆಗಿದೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋತಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಜಯ 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 ಜಯ. ಅಮ್ಮ, ಮತ್ತೊಮ್ಮೆ ಪವಿತ್ರವಾದ ಪಾದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ನಿನಗೆ ಎಷ್ಟು ಸಲ ವಂದಿಸಿದ್ರು ತಪ್ಪುವಂತ ಆಗುವುದಿಲ್ಲಮ್ಮ. ತಪ್ಪನ್ನು ತಿದ್ದಿ ಸರಿದಾರಿಗೆ ಮನಸ್ಸುಳ್ಳವಳು, ದಾರಿಗೆ ತರುವಂತಹ ಮನಸ್ಸುಳ್ಳವಳು ನೀನು. ನನ್ನ ಪರಿಚಯ ಸಿಗಲಿಕ್ಕೆಲ್ಲಮ್ಮ. ನಾನು ಈಗ ಹೊಸತ್ತು ಬಂದದ್ದು, ಪ್ರಥಮ ಬಾರಿ ನಿನ್ನನ್ನು ನೋಡಿದ್ದು. ನೋಡಿದ ಮೇಲೆ ನಿನ್ನಲ್ಲಿ ಯಾವ ರೀತಿ ಮಾತನಾಡಬೇಕು, ಹೇಗೆ ಪೂಜೆ ಮಾಡಬೇಕು ಎಂಬುದೇ ನನಗೆ ಅರ್ಥವಾಗುತ್ತಾ ಇಲ್ಲಮ್ಮ. ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ನಿನ್ನನ್ನು ನೋಡಿದಾಗ, ನಿನ್ನ ಆಡಿದಂಥ ಸಂಗೀತವನ್ನು ಕೇಳಿದಾಗ ಕುಣಿಬೇಕು, ಕುಪ್ಪಳಿಸಬೇಕು ಅನ್ನುವಂಥ ಮನಸ್ಸಾಗುತ್ತಾ ಇದೆಯಮ್ಮ. ನಾನು ಶೋಣಿತಾಪುರದಿಂದ ಬಂದದ್ದು. ವರ್ತಮಾನ ಕಾಲದಲ್ಲಿ ರಾರಾಜಿಸುತ್ತಾ ಇದ್ದಾನೆ ನಮ್ಮ ಒಡೆಯ ಶುಂಭ, ಅಸುರಕುಲ ಬಿಂಬ, ನಮಗೆಲ್ಲ ಆಧಾರ ಸ್ತಂಭನಾಗಿದ್ದ. ಅವನ ಅಳಿಯ ನಾನು, ರಕ್ತಬೀಜ ಅಂತ ನನ್ನ ಹೆಸರು. ಬಂದ ಉದ್ದೇಶ ಬೇರೇನಲ್ಲಮ್ಮ. ವಿಷಯ ನಿಮಗೆ ಗೊತ್ತಿದೆ. ಸಂಧಾನಕ್ಕೆ ಬೇಕಾಗಿ ಸ್ಪುರಿಯುವ ಬಂದನಂತೆ ಸಂಧಾನವನ್ನೇ ಮುರಿದು ಯುದ್ಧವೇ ಬದ್ಧ ಅಂತ ಹೇಳಿ ಕಳಿಸಿಕೊಟ್ಟಿದ್ಯಂತೆ. ಆಮೇಲೆ ಬಂದದ್ದು ಧೂಮ್ರಾಕ್ಷ, ಹುಂಕಾರ ಮಾತ್ರದಿಂದ ಸುಟ್ಟಿದ್ಯಂತೆ. ಚಂಡಮುಂಡರನ್ನು ಚಂಡಿಕೆಯಾಗೇ ವಧಿಸಿ ಬಿಟ್ಟಿದ್ಯಂತೆ. ಅಮ್ಮ, ಅವರ ಸಾಲಿಗೆ ಸೇರಿದವನು ಈ ರಕ್ತಬೀಜನಲ್ಲ. ನನಗೆ ಪೂಜೆ ಮಾಡಲಿಕ್ಕೂ ಗೊತ್ತುಂಟು, ಪ್ರಸಾದ ಪಡೆಯುವುದಕ್ಕೂ ಗೊತ್ತಿದೆ ಅಮ್ಮ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಚಿನ್ನದ ಉಯ್ಯಾಳೆಂದು ಎಳೆದು ಬಾ. ನಾನು ಏರಿ ತಂದಂತ ರಥವನ್ನು ಏರಿ ಶುಂಭನ ಕೈ ಹಿಡಿದು ನಮ್ಮನ್ನೆಲ್ಲ ಉದ್ಧರಿಸಮ್ಮ, ಉದ್ಧರಿಸ. ರಕ್ತಬೀಜ ಅಮ್ಮ, ಆಯುಧವನ್ನು ಬಿಸುಟ್ಟು ಯುದ್ಧವನ್ನು ಮಾಡದೆ ಭಕ್ತಿಯನ್ನು ಪ್ರದರ್ಶಿಸಿದೆಯಾ? ಹೌದಮ್ಮ. ಸಂತೋಷವಾಯಿತು ರಕ್ತಬೀಜ. ಧನ್ಯನಾದೆ, ಧನ್ಯನಾದೆ. ನಿನಗೆ ಈ ಭಕ್ತಿ ಎನ್ನುವುದು ಸಮಾನತೆಗೆ ಬರುವುದಿಲ್ಲ. ಯಾಕಮ್ಮ? ನಿನಗದು ಭೂಷಣವೂ ಆಗುವುದಿಲ್ಲ. ಅಂದ್ರೆ ಶುಂಭನ ಮಾತು ನೀನು ಈ ಹಿಂದೆ ಬಂದವರಂತೆ ಅಧಟುತನವನ್ನೇ ಪ್ರದರ್ಶಿಸದೆ ಭಕ್ತಿಯನ್ನು ಮಾತನಾಡುವುದಕ್ಕೆ ಮುಂದಾದೆ ಅಂತಾದ್ರೆ ಬದುಕುವ ಬುದ್ಧಿಯನ್ನು ಕಾಣಿಸಿದೆ ರಕ್ತಬೀಜ. ಇದು ಬದುಕುವ ಬುದ್ಧಿ ಅಲ್ಲಮ್ಮ, ನನ್ನ ಮನಸ್ಸಿನಲ್ಲಿ ಹುಟ್ಟಿ ಬಂದಂತಹ ಪ್ರಾರ್ಥನೆ ಇದು. ಅರ್ಥವಾಯಿತು. ಕಳುಹಿಸಿ ಕೊಟ್ಟಿದ್ದೇನಲ್ವೇ ಸುಗ್ರೀವನಲ್ಲಿ? ಹೌದು. ಅದನ್ನು ಯಾಕೆ ಆತ ಪೂರೈಸುವುದಕ್ಕೆ ಮುಂದಾಗ್ಲಿಲ್ಲ? ಅವನ ಛಲ ಒಂದೇ, ನಿನ್ನನ್ನು ಮದುವೆ ಆಗಬೇಕು ಅಂತ. ಮದುವೆ ಆಗಬೇಕು ಅಂತಾದ್ರೆ ನಿನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ರಕ್ತಬೀಜ. ಏನಮ್ಮ? ತಾಯಿಯನ್ನು ಯಾವತ್ತಾದ್ರೂ ಮಕ್ಕಳು ಬಯಸುವುದುಂಟೆ ಹೇಳು? ಅಲ್ಲ, ತಾಯಿಯನ್ನು ಬಯಸುವುದಿಲ್ಲ. ನೀನು ತಾಯಿ ಅಲ್ಲಲ್ಲ ನಮ್ಮ ಒಡೆಯನಿಗೆ. ಒಡೆಯನಿಗೆ ತಾಯಿಯಲ್ಲಿದ್ರು ಜಗತ್ತಿಗೆ ತಾಯಿ ಎನ್ನುವುದನ್ನು ಅರ್ಥ ಮಾಡಿಕೊಂಡಿರುವ ಎಲ್ಲ ನೀನು. ನಮ್ಮ ಪುರವನ್ನು ಬಿಟ್ಟು ಆಮೇಲೆ ಉಳಿದವರಿಗೆಲ್ಲ ನೀನು ತಾಯಿ. ಹಾಗಾದ್ರೆ ನೀವು ಈ ಪುರಕ್ಕೆ ಸಂಬಂಧ ಪಡುವುದಿಲ್ಲ ಎನ್ನುವ ಹಾಗೆ ನೀವೇ ಭಾವಿಸಿಕೊಂಡಿರಿ. ಆತ ಭ್ರಮೆಗೊಳಗಾಗಿದ್ದಾನೆ ಎನ್ನುವುದೇ ಸ್ಪಷ್ಟ. ಹಾಗಾಗಿ ಆತನೇ ಬರ್ತಾನೆ ಎನ್ನುವ ಹಾಗೆ ಭಾವಿಸಿಕೊಂಡನಲ್ಲ, ಯಾಕೆ ಬರಲಿಲ್ಲ? ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನೀನೇ ಸಮರ್ಥಕರ ತರುವುದಕ್ಕೆ ಬೇಕಾಗಿಲ್ಲ ಅಂತಂದ್ರೆ ಅರ್ಥ ಏನು ಬಲ್ಲೆಯ? ಏನಮ್ಮ? ಆತ ಒಬ್ಬ ಅಂಜು ಬುರುಕ ಷಂಡ. ನೀನು ರಣ ಹೇಳಿ ಮಾತಿಗೆ
ಏನಿದು ಆಶ್ಚರ್ಯ! ಇವಳಲ್ಲಿ ಹೋರಾಡ್ತಿರುವಂತಹ ಸಂದರ್ಭದಲ್ಲಿ ಮಾರಿ ಪಡೆಗಳು, ಮಾರಿ ಸಂತಾನ ಎಲ್ಲಿದ್ದಂತ ಗೊತ್ತಾಗುವುದಿಲ್ಲ. ತಪ್ಪೆ ಮಾಸ್ತ್ರಿಕೆಯರಂತೆ ಯಾರೇ ಆಗಲಿ ಇಂದ್ರಾಣಿ ಎಂಬವಳು ನನ್ನ ತಲೆಗೆ ಹೊಡೆದಿದ್ದಾಳೆ. ಹೊಡೆದ ಪೆಟ್ಟಿನಿಂದ ಧಾರಾಕಾರವಾಗಿ ಸುರಿತಾ ಇದೆ ರಕ್ತ. ಹುರಿಯುತ್ತಿರುವಂತಹ ರಕ್ತವನ್ನು ನನ್ನ ಕೈಯಿಂದ ಒತ್ತಿ ಹಿಡಿದಿದ್ದೇನೆ. ಈಗ ಒಂದು ನನಗೆ ನೆನಪಾಗ್ತಾ ಇದೆ, ನಮ್ಮ ಅಜ್ಜ ಹೇಳಿದ ಮಾತು. ಬ್ರಹ್ಮದೇವರು ಒಂದೇ ಒಂದು ಬಿಂದು ರಕ್ತ ಆ ನೆಲಕ್ಕೆ ಅಪ್ಪಳಿಸಿದರೆ ನಿನ್ನಂತ ರಕ್ತ ಬೀಜರು 1000 ಮಂದಿ ಹುಡ್ತಾರಂತೆ. ನೋಡೋಣ. ಸಂಖ್ಯೆಯಲ್ಲಿ ಕೆಟ್ಟದಾದವರು ಹುಟ್ಟಿಕೊಳ್ತಾ ಇದ್ದಾರೆ. ಈ ರಕ್ತದ ಬಿಂದು ನೆಲಕ್ಕೆ ಸೋಂಕದ ರೀತಿಯಲ್ಲಿ ನೀಳವಾದಂತಹ ರಸನೆಯನ್ನು ಚಾಚಿ ರಕ್ತ ಭಾಗವತರೇ ಮಾಯಗಾರ ಅಪ್ಪನ ಅಪ್ಪಣವಂಚನೆ ಆಕಾಶದ ಭೂಮಿಗೆ ಸಮುದ್ರಂಚಿದ್ರ ಮಾಯಗದ ದೈವಯೇನೆ ಅಂಚ ನನ್ನ ಕಲಕಾರ್ಯ ಕುಲದೇರ್ನಂಚಿನ ಭಕ್ತರ ಮಾತೆ ನೀವು ವಿಧ ವಿತ್ತಲ್ಪ ಭಯಭಕ್ತ ಸೇವನ ಸಂಧಾವನ್ನಲ್ಲಿರದೆ ಸೇವನ ಸಂಧಾವನಾರೆ ಶ್ರೀ ಭುವನ ವೈಷ್ಣವ ಮಾರ್ಲಿರುವ ಕಾರ್ಯ ಇಲ್ಲ ಅಂದಾಗಲತ್ತೆ ಭಾರಿ ಸಂತೋಷ ಆತನ ಭಕ್ತರೆ ಭಾರಿ ಬರ್ಲಾಸಿದೆ ನಿಖರ ಸಂಧಾನಂಚಿನ ಭಕ್ತಿ ಸೇವನಪ್ಪ ಭಗವತ ರೂಪ ಸ್ವೀಕಾರ ಬಂತಂದೇರೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತನ ಭಕ್ತರ ಮಿಟ್ಟುಗಳ ಇಂಚಿನ ಹೆಚ್ಚಿನ ಸೇವನೆ ಸಂದವರ ಬರಬರ ಸಂಕಲ್ಪ ಬಂತಲ್ಲೇ ಒಂಜಿತ್ತೆ ಸ್ವಲ್ಪ ಬತ್ತುಂಡು ಬತ್ತಿತ್ತೆ ಮುತ್ತುಂಡು ಮಣ್ಪಾವೆ ಮಾತ್ರತ್ತು ನಿಗಲೆ ಭೂಮಿನಂತ ಮುಲ್ಲೆ ಸಾಲೆ ಹಲ ಫಲ ಸರ್ವ ಭಾಗ್ಯ ಒದಗಾದು ಕೊರುವೆ ಆತನ ಈಗ ಮಲ್ಪುರಂಚಿನ ಉದ್ಯೋಗಗಳು ವ್ಯಾಪಾರದ ವ್ಯವಹಾರಗಳು ಒಮ್ಮೆ ನಮ್ಮನಿಂದ ಕಷ್ಟ ನಷ್ಟ ತೊಂದರೆ ತಾಪತ್ರಯ ವರ ನಿಲಕ ಎನಿಕತ್ತು ಎಲ್ಲಗತ್ತು ಶತಕಾಲ 1000 ವರ್ಷ ಮುಟ್ಟ ನಿಗಲೆ ಸುತ್ತ ಗರ್ಭದ ಬೇನೆ ಮುಂಚೆ ನಮ್ಮಲ್ಲೇ
ಭಾರಿ ಸಂತೋಷ ಭಾರಿ ಬರುವು ಎಲ್ಲಿ ಪ್ರಾಯಡು ಎತ್ತರು ಜಾಕೆಟ್ ಗುಲೊಂದು ಮಲ್ಲ ಮುದರಿಗೆ ಏನೊಂದು ಬರುಳುನೆ ಬೇರೆ ಒಂದುಲ್ಲರೆ ಭಾಗವತರೆ ಒಕ್ಕಡೆಗೆ ಈರೆ ಸಾಧನದ ಫಲ ಪೆಣ ಪೂರ್ಣ ಅನುಗ್ರಹ ಒಂಜಪ್ಪನ ಮತ್ತೆ ಜೋಕ್ಲಿಗೆ ಮತ್ತು ಬುದ್ಧಿಗೆ ಭಾಗವತರೆ ಅಂಚಿನ ಮತ್ತ ಜೋಕ್ಲ ಮಲ್ಲ ಕೂಟೊಡಿತ್ತೊಂದು ಹಿರಿಯ ಓಡಿಸಿದ ಅನುಭವವನ್ನು ಪಡೆ ಒಂದು ಹಿರಿಯರು ಸತ್ತ ಪಂಚಾಯತ್ ಇಂಚಂದು ಪಂಡಿತರೊಂದು ಪ್ರತಿ ಊರಿನ ರಂಗೋಡ ಮೆರೆಪಿಲೆ ಕಮಲ್ತಾರೆ ಅಪ್ಪನ ಮಹಿಮೆ ಮತ್ತು ಊರುಡು ಹೊರಪಿಲೆ ಕಮಲ್ತಾರೆ ಭಾಗವತರೆ ಮಿತ್ತಗಳ ಇಂಚನೆ ಬಕ್ಕಿಡ ಅಪ್ಪನ ಸೇವೆ ಮತ್ತೊಂದು ಬತ್ತಾರೆ ನಾಟ ಕಿರ್ತಿನ ನಾಲು ಊರುಡು ಸೂತನೆ ಕವಿನ ಗಮನತ್ತಂದೆ ಈ ನಾಲ್ಗಿದೆ ಪೊಲಿಟಿವ್ ಸರಸ್ವತಿ ದೇವಿ ನೇಲೆ ಅಂತರಿಗೆ ಪಟ್ಟು ಓ ಮೊದಲಗಾರ್ರ ಭಾರಿ ಸಂತೋಷ ಭಾರಿ ಬರಲು ಬಗಲಡೀಕ ಸಂಚಾರಿ ಸೇವೆ ಮತ್ತೊಂದು ಬಾರು ಅಣ್ಣ ಎಲ್ಲೆಪ್ಪನಿಗೆ ಕಲ್ತಿನ ಅಪ್ಪನ ಭಕ್ತಿ ಸೇವೆ ಬಲ್ಲಿ ಮಂತ್ರಿ ಭಕ್ತಿಡಿ ಸಂಚಾರಿ ಸೇವೆ ಮುಗಿತೊಂದು ಮಯ್ಯಾನ ಕೈಲಡೆ ಮುಗಿದು ಗಂಟೆ ಮೂಟೆ ಕಟ್ಟು ಮಸರಡು ಬಿದ್ದು ಬರ್ತಾರೆ ಅರ್ಧ ಸಾಧಿವೆ 8 ಗಂಟೆ ಸಾಧ್ಯ ಮಿನಿ ಕಣ್ಣು ಕಟ್ಟದು ಉಂಟೇರ ನೆನವರಿಕೆ ಮಾತಾಡ್ತಾಂಡ ಆ ಕ್ಷಣಕ್ಕೂ ಅರ್ಧ ಸಾಧಿಗೆ ಊದಾಕಿದ ಬತ್ತು ಮುಗಿಯಲಿಲ್ಲ ಒಂದಿಡೆ ಮುಟ್ಟ ಬರ್ಪೆ ಅಂಚ ಭಕ್ತರು ರಂಗೋಡು ಮುಂತದ್ದು ಎಲ್ಲೇ ಮಲ್ಲ ತೀರ್ತು ಮಿತ್ತು ಬಂತು ಭೇದ ಭಾವದ ಜೀವದೆ ಪ್ರತಿ ಓರಿನ ಕಾಲದೂತೆ ಬಾರಿಸ ಬರೆ ಮೊದಲಗಾರರೇ ಹೊರಗಡೆ ತಾಲೋಣೆ ನಲಿಕೆರು ನನ್ನ ತಾಲೋಣೆ ಭಾಷೆಯರು ಒಟ್ಟಾರೆ ತಾಣ ತಪ್ಪು ಸರಪುರ ಮತ್ತು ಮಣ್ಣತ್ತು ನಾಯನ ಕಾರ್ಯ ಭಾಷೆಯರು ಒಂದು ಬರುವುದ ಸೇವೆ ಮಿತ್ತಿದ ಇಂಚನೆ ಭಕ್ತಿರಾತ್ಮನ ಸೇವೆ ಮತ್ತೊಂದು ಬರ್ತಾರೆ ನನ್ನ ಮೊದಲಗಾರರೇ ಇರ ಕಿಸೆಟ್ಟು ಚಿಕ್ಕ ಕರ್ಮನೆ ಬ್ಯಾಂಕದ ವಿಷಯ ಪಂಡದ ಫೋರ್ಸ್ ಬಜ್ಜಿ ಉಳ್ಳೆಗಾಂಡೆ ಕರ್ತದ ಮೀನಿ ಪಾಡಿ ಅವ್ರು ನನ್ನ ಬಯ್ಯನಾಗ ಪರ್ದದು ಹೋಯ್ರು ಆ ನಮ್ಮನೆ ಬುಗು ಬುಗು ಅಂತ ಬ್ಯಾಂಕೆಡ್ ಗುಂಬಾರ ನಂದ ಎನ್ಯಾರ ಅಪ್ಪೆ ಮೇಯ್ಕೆ ಬತ್ತರು ಇನ್ನತ್ತೆ ತಡೆವರ ಅಪ್ಪುಜೆ ಭಾಗವತರೆ ವಂಜಿಸು ಉಪ್ಪುದಾನೆ ಲಾಸರ ಮೀನಿ ದಿಕ್ಕು ಒಂದು ಸತ್ಯಗಿತ್ತೆ ಬುಂಡನೇವು ಹೊತ್ತುನತ್ತ ಬೊಕ್ಕ ಹೆಚ್ಚಿನ ದಲ ಐತಿ ನನ್ನ ಪತ್ತನಾಜೆ ಕರೀದು 8 ವರ್ಷದಾಗ ಕೈಕೊಂಡ ಸಂಪುದ ಬೊಂಡ ಸಂಪೆತ್ತ ಒಯ್ಪೊಯಿಂದ ಕಾರಮಿಳಿ ತುಂಬುದು ಒಯ್ಪುಣೆ ಭಾಗವತರೆ ಮನಸ್ಸೊಂಜಿ ಬಿರವಿರನೆ ಒಯ್ಪುಣಲೆ ನಮ್ಮ ಒಳ ಮನಸ್ಸು ಅಂತರಾತ್ಮನ ತೃಪ್ತಿಪಡಿಸವರ ನರಮನೆ ಜನ್ಮೋಡುದು ಸಾಧ್ಯ ಕರ್ತವ್ಯರೇ ಕೊರ್ನ ಅಮೃತದ ಲೆಕ್ಕೊಂದು ಆಸಾರು ಎಣ್ಣ ಬಂಜಿ ಉರಿಯ ಸಂಪಾಂಡೆ ಅಪ್ಪೆಗೆ ಏನು ಉರಿಯನೆ ಮಗೆ ನನ್ನಲ್ಲ 50 ಜನ ಇದ್ದಾರ 2-3 ಕಮ್ಮಿ ಉಂಟು ಅಲ್ಲೇ ಬಂಜಿಸು ತಡೆಯವರ ತೀರನೆ ಅಲ್ಪ ಕೋಡಿ ಮುಡಿಯಡು ಒಂದು ನಾಲಿ ಉದ್ದ ಮತ್ತು ಓಂಗುನ ತೂಪಾರ ದಾನೇಂಡಲ ಕೈ ಬೆಚ್ಚ ಪುಂಡ ಒಂದು ಓಂಗುನಗಲು ಬುಡೈರತ್ತೆ ಮಲ್ಲ ಬಗ್ತೇರಿ ಒಂಜಿ ವೇಳೆ ಬನ್ನಿ ಮರತ್ರ ಏರ್ನಲ್ಲ ಈರುಲ್ಲರತ್ತೆ ಈರು ಅಲ್ಪನೇ ಪುನ ಭತ್ತನಾಜೆ ಮುಟ್ಟಂಗಿನ ಬೋಡಿತಲಗ ನಲಿಪವರತ್ತ ರಾಮನೇನು ಧೂಮಗೆ ಕುತ್ಯಾರು ರೂಮನೇನು ಸೀನಾಗೆ ಕುತ್ಯಾರು ಸೀನಾನೆ ಪಾಂಡಿಗೆ ಕುತ್ಯಾರು ಭೋಜನ ಕುದಿದರ ಚಪ್ಪನ ತಪ್ಪರ ಉಂಟವು ಹಾಗೆ ಮುಜಿನ ಕೊರ ಕುದಿಜೋರ ಬೋತೈತೆ ನನ್ನ ಕಿರತ ಕಟ್ಟಿದ ಕಷಾಯ ಹೊರದು ತರಪುಡತಿ ಮಣ್ಣು ಕೂಡ ಅತಿ ಈರ್ನ ತಪ್ಪತ್ತು ಒರಿರ್ಬೇಡ ಸೇವೆ ಹಾಕೊಂಡ ಮಲ್ಲಿಗೆ ಮತ್ತೆ ರೀತೊಂದು ಅಪ್ಪಿನ ಸೇವೆ ಅತ್ತೆ ఆయన ನಿಂಬೆಗಂಬೆನ ಅರ್ಕಲ್ ಪಾಡ್ದು ಬರ್ತದೆ ಮುಪ್ಪ ವೈಪು ಹೊರಡ್ತಾ ಭಾಗವತರೆ ಮಾತಿರು ಸೇರೊಂದು ಜನ ಬಿಡು ಹೊಡ ಇರಮನು ಪರಮ ಸಂತೋಷ ಭಾರಿ ಮಲ್ಲ ಸಭೆ ಗೋಡೆ ರಾತ್ರಿ ಸಕ್ಕರೆ ಬಿಟ್ಟು ಬಿಜಿಂದ ರಾಶಿದ ಲೆಕ್ಕ ಮನಸ್ಸಿಗೆ ಮಾತ್ರ ಇದೆದುಲೆಗೆ ಸುಖಿದ ಗಂಡಗೂ ಪುಡಿ ಊರಕ ಕಲಗಟ್ಟದ ಪೂರಗ ಅರಿಂಚಿರೋದನ್ನತ್ತೆ ಕಾರಣದಾನೆ ನರಮನಿ ದಿನ ಹೋಗ್ಲಿಕ್ಕೆ ಬುದ್ಧಿವಂತೇರಾಪಣ
ಬುದ್ಧಿವಂತಿಗೆ ಇದ್ದೇನೆ ಅಂಡ ಅತಿ ಬುದ್ಧಿವಂತಿಗೆ ದಾನೆ ಹಾಕೊಂಡು ಪಟ್ಟ ಬುಳೆನ ಬಿತ್ತಗಳ ಒಂದು ಪಾದಿಟ್ಟು ಬಾರ್ತು ಸುಡೋದು ಗಾತೆಗೆ ಅಂತಾರೆ ಅಂಚನೆ ಆತು ಒಂದು ಪಟ್ಟ ಈ ಕೆಲವು ಅತಿ ಕಲ್ತಿನಾಗ್ಲೂ ಇರುತ್ತೆ ಬತ್ತೇರಿ ಬನ್ನಗ ತಯಾರಾತು ನಲ್ಪ ಸಾದಿಡೆ ಉಂಡಲ್ಲಿ ಮಿತ್ತು ಬರ್ತೊಂಡೇರು ಬರ್ಲೂಡೆ ಮೂಸು ಕೊಟ್ಟೇರು 5 ತೂಕ ಬತ್ತೇರಿ ಪನಿ ಬರ್ತು ಸಾತ್ರದ ಕಕ್ಕಲು ಒಂದು ಆಟದು ಏನು ಆಟೋಲಾಂಡು ಒನಸಲಾಂಡು ನಿದ್ರೆಗೆ ನಿದ್ರೆ ಒಂದು ಅರ್ಧೊಳಗೊಂದು పోతేరತ್ತೆ పోయినకడ పొరుడు చెప్పర బుడ్డు ఎందుకు కరెతార ఇల్లడే పోదు భజ బుడ్పది చెప్పరట్టని మల్పునగా మాయ కొడుపోదు రాసి రాసి బిచ్చిల్ నక్కిలు చెరసుడు మల్పుವೆ ಚಿಕ್ಕ ಕರ್ಮನೆ ಕೆಲವು ಹೊಸ ಪ್ರಸಂಗ ತುಂಬುದು ಪಾಡ್ಲೇಕೊನೆ ಇರಡ ವಾ ಪಿಜಿಲ್ ಮಾತಾವುಲ್ಲೇ ನಲ್ಲ ಬಿಜಿನ ಕೇವು ಬಿಜಿನ ಕಂಜ ಕುಣಿಪ್ಪೇನ ಅಮ್ಮ ತಾವಂದು ಅಲೆ 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 ನೈ ಪಿಜಿನ ಅವಳು ದಾಯ ಗೊತ್ತುಂಡೆ ಅವು ಪುಲ್ಯಗಾಂಡೆ ತುಚ್ಚಿನ ಮಾತ್ರ ತಂದಕ್ಕೆ ಕಣ್ಣಿನ ತೋಜರವಲ್ಲಿ ಭುಜಂಕೊಂದು ಕಾಲಗಾರಿ ಪುನಃ ತಂದೆ ಒಂಜಿ ಬೊಟ್ಟು ನಿದ್ರೆ ಬತ್ತಿರ ಬಿಡ್ರಾಯೆ ಅತರ ಮಾಯಾಡಲ್ಲ ಇಂಚ ಒಂಜ ಕುರ್ಕುಸೆಲ್ ಗೊಬ್ಬರ ಅಂಚನೆ ಬುಡಲಿ ಭಾಗವತ್ತಾರೆ പോയി നഗൽ പോടാ ബാക്കി ചിന്ത എന്നിക്കോ നമുക്ക് ഇത്തനാവ് ಯಾರಂದೆ ಅಂಡ ಇತ್ತರಕ್ಕೆ ಒರಿವರಿಲ್ಲ ಇತ್ತನ ಮುಹೂರ್ತ ಮೀರಂದೆ ಅಪ್ಪ ರಾಶಿಗೆ ಬಡಿ ಮಾಡ್ಕೊಂಡು ಭಾಗವತ್ತಾರೆ ನಾಟಕಪ್ಪ ಮೂರು ಸಾಮಾನ್ಯ ಹೆಣ್ಣಂದು ನಕ್ಷತ್ರಕ್ಕೆ ಧೂಮಕ್ಕಿದ್ದಾಳೆ ಚಂಡಿಕೆಯಾಗಿ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾಳೆ. ಇವಳ ಮುಂದೆ ಸೆಣೆ ಸಾಡುವುದಕ್ಕೆ ನಿಂತರೆ ನನ್ನ ಸಾವು ಖಚಿತ. ಆದ್ದರಿಂದ ಇಲ್ಲಿಂದ ಒಮ್ಮೆ ಓಡಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿಕೊಂಡಿದ್ದೇನೆ. ಓಡುವುದಾದ ತಿಳಿಯಿತು ತಿಳಿಯಿತು. ಪಾತಾಳೋಕದಲ್ಲಿ ಗುರುಗಳ ಒಂದು ರಾಜರಿದ್ದಾರೆ, ಅವರನ್ನು ಕಾಣಬೇಕು.
ಸಂಹಾರಿಣಿ ಚಂಡಮುಂಡಾಂತಕಿ ರಕ್ತಬೀಜ ನಿಗ್ರಹಾರಿಣಿ ಶುಂಭಾನಿ ಶುಂಭವದಾಹಾರಿಣಿ ಶುಂಭವದ ಕಾಲದಲ್ಲಿ ರುದ್ರ ರೂಪವನ್ನು ತಾಳಿದ್ಯಾ ತಾಯೇ ಶಾಂತಳಾಗಮ್ಮ ಗಂಡೆಯ ಸುರನ ಅಪ್ಸರಾಂಗನೇ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನು ಒಳಗೊಂಡು ಎನ್ನನ್ನೇನು ತಿಸಿದೆಯ ಇದು ಶಾಂತಳಾಗಿದ್ದೇನೆ ಕಂಡೆಯ ನಿನಗಿದ್ದಂತಹ ಮಾತಿನಂತೆಯೇ ದುರುಳದಾದವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚಂಡಾಡಿದವಳಿದ್ದೇನೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ ಅಮ್ಮ ಇಷ್ಟರವರೆಗೆ ನಿಮ್ಮ ಬಳಿಯೆಲ್ಲ ಇದ್ದುಕೊಂಡು ನಾನಾ ರೂಪಗಳಿಂದ ನಾನಾ ವಿಧದಲ್ಲಿ ಭಜಿಸಿದ್ದೇವೆ ಮೆಚ್ಚಿಸಿದ್ದೇವೆ ಮುಂದೊಂದು ದಿನದಲ್ಲಿ ದುರುಳರಿಂದ ನಮ್ಮ ಪಾಲಿಗೆ ಕಷ್ಟ ಅಂತ ಆಡಿಸಿದರೆ ಕಾಣುವ ಬಗೆ ಹೇಗಮ್ಮ ಈ ರೂಪದಿಂದ ನಾ ಕಾಣಿಸಿಕೊಳ್ಳುವುದಿಲ್ಲ ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣದಾನವ ಮುಂದೊಂದು ದಿನ ಬರಬಲಾನ್ವಿತನಾಗಿ ಬಂದಾನ ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ ಲೋಕಕ್ಕೆ ಮಂಗಳವಾಗಲಿ ಅದೃಶ್ಯಳಾಗುತ್ತೇನೆ ಅದೃಶ್ಯಳಾಗುತ್ತೇನೆ ಅಗೋಚರಳಾಗುತ್ತೇನೆ ಅನ್ಯಾಯ ಅಧರ್ಮಗಳನ್ನೇ ಮಾಡುತ್ತಾ ಮೆರೆದಂತ ಅದೆಷ್ಟೋ ಕೋಟಿ ಕೋಟಿ ದೈತ್ಯರನ್ನು ತರೆಯುವುದರ ಮೂಲಕವಾಗಿ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದಂತಹ ಜಗದಂಬಿಕೆಯ ಭಕ್ತಿ ಪ್ರಧಾನವಾದಂತಹ ಕಥೆಯೇ ದೇವಿ ಮಹಾತ್ಮೆ. ದೇ ಅಂದರೆ ದೇಹಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯುವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರೇ ಅಂದರೆ ತ್ರೈಲೋಕ್ಯ ಸಿದ್ಧಿಪುದೆ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಈ ವೇದಿಕೆಯಲ್ಲಿ ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಜಗನ್ಮಾತೆ ಜೀವನದಲ್ಲಿ ಆಯುರ, ಆರೋಗ್ಯ, ಐಶ್ವರ್ಯ, ಭಾಗ್ಯಗಳನ್ನಿತ್ತು ಕರುಣಿಸ್ತಾಳೆ ಎನ್ನುವಲ್ಲಿಗೆ ಕಥಾಂತರ್ಗತವಾದಂಥ ಮಹಾಪ್ರಸಾದವನ್ನು ಸಭಿಕರ ಮಡಿಲಿಗೆ ಹಾಕುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಹಾಡುವರಿ ಸಭೆಯಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭ ಮಂಗಳಂ ಶ್ರೀ
ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ಭುವನ್ ವೈಷ್ಣವ ಮಾರ್ಲರು ಮತ್ತು ಮನೆಯವರಯ್ಯ ಭಲ ಶಾಬಾಸ್ ಭಲ ದಕ್ಕೀತು ಬಿಡಾರಕ್ಕೆ ಪಣೆ